ಬೆಳಗಾಮಿಂದ ಫೋನ್ ಮಾಡ್ತಿರೋದಾ? ಹಾ ಸರ್. ಏನು ಮಾಡ್ಕೊಂಡಿರೋದು ಸರ್? ನಾನು ಸ್ಕೂಲ್ ಟೀಚರ್ ಸರ್. ಸ್ಕೂಲ್ ಟೀಚರ್. ಶಾಲಾ ಶಿಕ್ಷಕ ವೃತ್ತಿಯನ್ನು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಸರ್? ಇವಾಗ ಒಂದು 5 ವರ್ಷ ಆಯ್ತು ಸರ್. 5 ವರ್ಷ. ಹಾ ಸರ್. ಎಷ್ಟು ವರ್ಷ ನಿಮಗೆ? ಏಜ್ 35 ಸರ್. 35. ಕಾರ್ಯಕ್ರಮ Yes. ಯಾವಾಗ್ಲಿಂದ ನೋಡ್ತಿದ್ದೀರಿ ಸರ್? 1 year ಆಯ್ತು ಸರ್ ಇವಾಗ. ಹೇಳಿ ಸರ್, ಏನಾದರೂ ಹಂಚ್ಕೊಳ್ಳೋದಿದೆಯಾ? ಹಾ ಸರ್, ಇದೆ ಸರ್. ಹೇಳಿ ಸರ್. ತುಂಬಾ ಮೋಟಿವೇಶನಲ್ ಆಗಿ ಮಾತಾಡ್ತೀರಾ ಸರ್. ಸತ್ಯವನ್ನೇ sir. ಮಾತಾಡ್ತೀನಿ ಸರ್. ಹಾ ಸರ್. ಅದು ನಿಮಗೆ ಸ್ಫೂರ್ತಿ ಕೊಡುತ್ತೆ. ಅಂದರೆ ಸುಳ್ಳು ಕೆಲವೊಮ್ಮೆ ಸ್ಫೂರ್ತಿ ಕೊಡುತ್ತೆ, ಅದ್ರ ಬದಲು ಸತ್ಯ ಸ್ಫೂರ್ತಿ ಕೊಡುತ್ತೆ ಅನ್ನೋದಾದ್ರೆ ಬಹಳ ಸಂತೋಷ ಅಲ್ಲ? ಹೌದು ಸರ್. ಜಗತ್ತಿನಲ್ಲಿ ಬಹುತೇಕರಿಗೆ ಸುಳ್ಳೇ ಸ್ಫೂರ್ತಿ ಕೊಡ್ತಿದ್ದಾವೆ, ಮತ್ತೆ ಆ ಸುಳ್ಳುಗಳು ಸತ್ಯದಿಂದ ಬಹಳ ದೂರ ಕರ್ಕೊಂಡು ಹೋಗ್ತವೆ. ಹೌದು ಸರ್. ಕೆಲವೊಮ್ಮೆ ಸುಳ್ಳು ನಿಮ್ಮ ಇಚ್ಛೆಗೆ ವಿರುದ್ಧ ಇರಬಹುದು, ಆದರೆ ಸುಳ್ಳು ನಿಮ್ಮ ಪರವಾಗಿರಬೇಕು ಅಂತ ಅಂದುಕೊಳ್ಳೋದು ಅದು ತಪ್ಪಾಗುತ್ತೆ. ಸತ್ಯ ನಿಮ್ಮ ವಿರುದ್ಧವಾಗಿರ್ಬೋದು, ಆದರೆ ಸತ್ಯಕ್ಕೆ ಶರಣಾದವರನ್ನು ಭಗವಂತ ಹೇಗೆ ಪ್ರಹ್ಲಾದನನ್ನು ನರಸಿಂಹ ಕಾಪಾಡಿದ್ನೋ ಹಾಗೆ ಸತ್ಯವನ್ನೇ ಪಾಲಿಸುವ ಮನುಷ್ಯ ಪಾತಾಳಕ್ಕೆ ಬಿದ್ದರು, ಅಲ್ಲಿಂದಲೂ ಭಗವಂತ ಅವನನ್ನು ಎತ್ತಿ ತನ್ನ ಮಡಿಲಲ್ಲಿ ಮಲ್ಕೊಳ್ತಾನೆ. ಹೌದು ಸರ್. ಆ ಸತ್ಯದ ಮಾತುಗಳು, ನೀವು ಸತ್ಯ ಮಾತಾಡುವುದರಿಂದ ನಿಮ್ಮ ಹತ್ರ ಜೊಳ್ಳುಗಳಿರೋದಿಲ್ಲ. ಇರೋ 3 ಅತ್ಯಂತ ಸತ್ಯದ್ದೇ ಆಗಿರ್ತಾರೆ, ಆ ಜನಗಳಾಗಿರ್ಬೋದು, ಏನೇ ಆಗಿರ್ಬೋದು. ನೀವು ಸುಳ್ಳು ಮಾತಾಡಿ ಕೋಟಿ ಜನರನ್ನು ಜೊತೆ ಇಟ್ಕೊಳ್ಳೋದಕ್ಕಿಂತ ಸತ್ಯ ಮಾತಾಡಿ 3 ಜನರನ್ನ ಜೊತೆ ಇಟ್ಕೊಳ್ಳೋದು ಬಹಳ ಒಳ್ಳೇದಲ್ಲ? ಹೌದು ಸರ್. ಹೇಳಿ ಸರ್. ಸರ್, ನಾನು ಮದುವೆ ಆಗಿ ಸರ್ ಇವಾಗ 5 ವರ್ಷ ಆಯ್ತು ಸರ್. 5 ವರ್ಷ ಆಯ್ತು ಸರ್. ಓಹ್, ನಿಮಗೆ ಕೆಲಸ ಸಿಕ್ಕ ಸಮಯದಲ್ಲೇ? ಹಾ, ಕೆಲಸ ಸಿಕ್ಕಿತ್ತು ಸರ್. 1 ವರ್ಷ ಕೆಲಸ ಮಾಡಿದೆ ಸರ್. ಆಮೇಲೆ ಮನೆಯಲ್ಲಿ ಹೆಣ್ಣು ನೋಡಿ ಮದುವೆ ಮಾಡಿದ್ರು ಸರ್. ನೀವು ಎಷ್ಟು ಜನ ಮಕ್ಕಳು? 2 ಜನ ಮಕ್ಕಳಾಗಿವೆ ಸರ್ ಇವಾಗ. ಅಲ್ಲ, ನೀವು ಅಣ್ಣ ತಮ್ಮದಿರು ಎಷ್ಟು ಜನ ಅಂದೆ? ನಾನೊಬ್ಬನೇ ಸರ್. ಓಹ್, ಏಕಪುತ್ರ. ಹಾ ಸರ್. ತಂಗಿಯರು 2 ಜನ ಸರ್. ಓಕೆ, 2 ತಂಗಿದಿರು, ನೀವು ಮೊದಲನೇವರು ಅಣ್ಣ? ಹಾ ಸರ್, ಒಂದೇ ಅಣ್ಣ ಸರ್ ನಾನೇ. ಅಂದ್ರೆ ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ್ದಾ? ಹಾ, ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ್ರು ಸರ್. ಓಕೆ, ಅವರು ಏನೋ ಆಗಿದ್ದಾರೆ ಅಂದ್ರೆ ಏನಾಗಿದ್ದಾರೆ ಅವರು? ಯಾರು ಸರ್? ಅಂದ್ರೆ ನಿಮ್ಮ ಶ್ರೀಮತಿಯವರು? ನಮ್ಮ ಶ್ರೀಮತಿ ಅವರು ಇವಾಗ ಅವಳು ಟೀಚರ್ ಆಗಿದ್ದಾರೆ ಸರ್ ಇವಾಗ. ಓಕೆ, ಹೇಳಿ ಸರ್. ಮದುವೆ ಆದ ಸಮಯದಿಂದ ಹೇಳಿ ಸರ್. ನಿಯರ್ ಅಬೌಟ್ 1 year ಆಯ್ತು ಸರ್ ಇವಾಗ. ಸರ್, ಮನೆಯಲ್ಲಿ ಸರ್ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಚೆನ್ನಾಗಿದ್ದಾರೆ ಸರ್. ಅವರು ಒಳ್ಳೆಯವರು ಸರ್. ಆಮೇಲೆ ನಮ್ಮ ಶ್ರೀಮತಿ ಅವರು ಒಬ್ಬಳೆ ಮಗಳು ಸರ್. ಅವರು ನಮ್ಮ ತಾಯಿ ಜೊತೆ ಆಲ್ಮೋಸ್ಟ್ ಹೊಂದಾಣಿಕೆ ಆಗಲ್ಲ ಸರ್ ಅವಳದು. ನಮ್ಮ ತಾಯಿ ಏನೋ ಅವಳು ಹೊರಟಾಗಿ ಏನು ಬೈದಿಲ್ಲ, ಆದ್ರೂ ಅವ್ರ ಜೊತೆ ಹೊಂದಾಣಿಕೆ ಆಗ್ತಾರ ಸರ್ ಅದು. ಸೊ ನಾನು ಎಷ್ಟೋ ಸಲ ಕನ್ವಿನ್ಸ್ ಮಾಡಿ ಹೇಳಿದೆ, ಫ್ಯಾಮಿಲಿ ಕೂಡಿ ಬೆಳೆದರೆ ಸ್ವರ್ಗ ಅಂತ ಎಷ್ಟೋ ಸಲ ನಾನು ತಿಳಿಸಿ ಹೇಳಿದ್ರು ಕೂಡ ಅವಳು ಹೊಂದಾಣಿಕೆ ಆಗ್ತಾರೆ ಸರ್. ಅಂದ್ರೆ ಇದು ಮದುವೆಯಾದ ಪ್ರಥಮದ ಆರಂಭದಿಂದಲೂ? ಮದುವೆಯಾದ ಪ್ರಥಮದಲ್ಲಿ ಸರ್ ಮದುವೆ ಆಯ್ತು ಸರ್. ಜಸ್ಟ್ 1 month ಅಲ್ಲಿ ನೀನು ಕೆಲಸ ಮಾಡೋಕ್ ಜಾಗದಲ್ಲಿ ಕರ್ಕೊಂಡು ಹೋಗು ಅಂತ ನನ್ ಫೋರ್ಸ್ ಮಾಡಿದ್ರು ನಮ್ಮ ಇವರು ಮಿಸಸ್ ಮನೆಯವರು, ನಮ್ಮ ಅತ್ತೆ ಮಾವರು. ಅಂದ್ರೆ ನಿಮ್ಮ ಕರ್ಮಭೂಮಿ ಅರ್ಥಾತ್ ನಿಮ್ಮ ಶಾಲೆಗೆ ಕರ್ಕೊಂಡು ಹೋಗಿ ಅಂತ? ಶಾಲೆಗಲ್ಲ ಸರ್, ನಾನು ಆಕ್ಚುಲಿ ನಾನು ವರ್ಕ್ ಮಾಡೋದು ಬೇರೆ ಇದೆ ಸರ್. 100 kilometer ದೂರ ಇದ್ದೀನಿ ಸರ್ ನಾನು ನಮ್ಮೂರಿಂದ. ಓಕೆ. ಹಾ, ಅಲ್ಲಿ ಕರ್ಕೊಂಡು ಹೋಗು ಅಂತ ಮಾಡಿದ್ರು ಸರ್. ಆಯ್ತು, ಸಪರೇಟ್ ಹೋಗು ಅಂತ ಸರ್. ಸಪರೇಟ್ ಹೋಗಿ ಬದುಕೋಣ? ಹಾ, ಸಪರೇಟ್ ಹೋಗಿ ನಾನು ಕರ್ಕೊಂಡು ಹೋಗು, ನೀನ್ ಇರೋಲ್ಲಿ ನಾನು ಬರ್ತಾ ಇದ್ದೀನಿ. ಒಂದ್ ನಿಮಿಷ ತುಂಬಾ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಈಗ ನೀವು ಡೈಲಿ ಮನೆಯಿಂದ ಹೋಗ್ತಾ ಇದ್ರು ಅಥವಾ ನೀವೆಲ್ಲೋ ಒಂದ್ ಕಡೆ ರೂಮ್ ಮಾಡ್ಕೊಂಡಿದ್ರ? ಹಾ, ನಾನು ಎಲ್ಲೋ ಒಂದ್ ಕಡೆ ಮನೆ ಮಾಡಿ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀನಿ. ನಮ್ ತಂದೆ ತಾಯಿಯವರು ಊರು ಬೇರೆ. ಕೆಲಸ ಮಾಡೋ ಕೇಳಿಸ್ಕೊಳಪ್ಪ. ಹಾ ಸರ್. ಕೆಲಸ ಮಾಡೋ ಜಾಗ ಕರ್ಕೊಂಡು ಹೋಗು. ಅಲ್ಲಿ ಕೇಳಿಸ್ಕೊಳೋರ್ಗೆ ಹೆಂಗ್ ಕೇಳಿಸುತ್ತೆ? ನೀವೊಬ್ರು ಮೇಷ್ಟ್ರ ಅಲ್ವಾ, ಅದಕ್ಕೆ ಶಾಲೆಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾವ್ರೆ. ನೀವು ಮೊದ್ಲು ಹೇಳಬೇಕು, ಇಲ್ಲ ಸರ್ ನಮ್ಮ ಸ್ವಗ್ರಾಮದಿಂದ ನಾನು ಕೆಲಸ ಮಾಡೋದು 100 kilometer ದೂರದಲ್ಲಿ, ಅಲ್ಲಿ ನನಗೆ ಹತ್ರ ಆಗ್ಲಿ ಅಂತ ನಾನೊಂದು ರೂಮ್ ಮಾಡ್ಕೊಂಡಿದ್ದೀನಿ. ನನ್ನ ಹೆಂಡತಿ ನನ್ನ ಮನೇಲಿದ್ಲು, ನಾನು ರೂಮಲ್ಲಿದ್ದೆ, ಹೌದಲ್ಲ? ಸೊ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗು ಅಂತ ಅವ್ರು ಹೇಳ್ತಿದ್ರು. ಹೇಳಿ ಸರ್. ಸರಿ ಇದೆ ಸರ್. ಮದುವೆ ಆದ ಒಂದ್ ತಿಂಗಳು ಮಾತ್ರ ಅಲ್ಲಿ ನಮ್ಮ ಮನೇಲಿ ಇದ್ರು ಸರ್.
ಆಮೇಲೆ ನಾನು ನಮ್ಮ ಊರಿಗೆ ಕರ್ಕೊಂಡ್ ಬಂದೆ, ಇದನ್ನ ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಕರ್ಕೊಂಡ್ ಬಂದೆ ಸರ್. ಓಕೆ. ಫ್ಯಾಮಿಲಿನೂ ಚೆನ್ನಾಗಿ ನಡೀತಾ ಇತ್ತು ಎಲ್ಲ. ಓಕೆ ಸರ್, ಹಾಗೆ ಹಾಗೂ ಹೀಗೂ ಬೇಡ ಬೇಡ ಅಂತ ನಮ್ಮ ಮಕ್ಕಳು ಅದು ಸರ್. ಆಮೇಲೆ ಇವಾಗ ಏನ್ ಪ್ರಾಬ್ಲಮ್ ಸರ್ ಅಂದ್ರೆ, ನಮ್ ಮನೆಗ್ ಮಾತ್ರ ಬರಲ್ಲ ಅವ್ರು. ಬಿಟ್ರೆ ನಾನು ವರ್ಕ್ ಮಾಡೋ ಪ್ಲೇಸ್ ಬಿಟ್ರೆ ತವ್ರ ಮನೆ ಅಷ್ಟೇ. ನಮ್ ತಂದೆ ತಾಯಿ ಜೊತೆ ಕಾಂಟ್ಯಾಕ್ಟ್ ಇರಲ್ಲ. ಏನಾಯ್ತು ಅಂತದ್ದು ಅವ್ರ ನಡುವೆ? ಏನೂ ಆಗಿಲ್ಲ ಸರ್, ಏನೂ ಆಗೋದಿಲ್ಲ, ಏನೂ ಆಗಿಲ್ಲ. ಆದ್ರೂನು ಒಟ್ ನಮ್ ತಂದೆ ತಾಯಿ ಬೇಡ. ಇವಾಗ ಏನಾದ್ರು ಹಿರಿಯರು ಸಜೆಷನ್ ಕೊಟ್ಟಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕಷ್ಟೇ ಸರ್. ಈಗ ಕಸ ಸರಿಯಾಗಿ ಬಿಡಮ್ಮ, ಅಡಿಗೆ ಚೆನ್ನಾಗಿ ಮಾಡಮ್ಮ, ಇಷ್ಟೇ. ಏನಾದ್ರು ಹೇಳ್ಬಹುದು, ಸಮ್ ಸಜೆಷನ್ಸ್ ಹಿರಿಯರಾಗಿ ಅತ್ತೆ ಮಾವ ಹೇಳ್ಬೋದು. ಆ ಹೇಳಿದ್ದ ಸಣ್ಣ ಸಣ್ಣ ಮಾತನ್ನು ಕೂಡ ದೊಡ್ಡದು ಮಾಡಿ ನಮ್ಮ ಅತ್ತೆ ಮಾವದ ಹತ್ರ ಹೇಳಿ ಅವ್ರು ದೊಡ್ಡ ಜಗಳ ಮಾಡಿ ಅವ್ರನ್ನೆಲ್ಲ ಕರ್ಕೊಂಡ್ ಹೋಗಿ ಸಂಸಾರ ಹಂಗೋ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಇದೆ ಸರ್. ಬಟ್ ಇವಾಗ ಏನಾಗಿದೆ ಸರ್, 2 ಮಕ್ಕಳಿದೆ ಸರ್ ನನಗೆ. ಇವಾಗೂ ಕೂಡ ಅವಳು ನಾನು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಯಾವಾಗಾದ್ರೂ ರಜೆ ಹಾಕಿ ಬರ್ತಾಳೆ. ಆದ್ರೆ ನಮ್ ತಂದೆ ತಾಯಿ ಮನೇಲಿ ಇರೋದು ಬೇಡ. ಅಂದ್ರೆ ನೀವಿಬ್ರು ಒಂದೇ ಜಾಗದಲ್ಲಿ ಇಲ್ಲ? ಇಲ್ಲ ಸರ್, ಇಲ್ಲ. ಕೆಲಸದ ಕಾರಣಕ್ಕೆ ನೀವಿಬ್ರು ಬೇರೆ ಬೇರೆ ಕಡೆ ಇದ್ದೀರಿ? ಬೇರೆ ಬೇರೆ ಕಡೆ ಇದ್ದೀವಿ ಸರ್. ಹೌದು. ಮದುವೆಯಾದ ಎಷ್ಟು ವರ್ಷ ಮಾತ್ರ ನೀವು ಒಟ್ಟಿಗಿದ್ರಿ? ಮ್ಯಾಕ್ಸಿಮಮ್ 1 year ಇದ್ದೀವಿ ಸರ್ ಅಷ್ಟೇ. ಅದ್ರ ನಂತರ ಓದೋಕಂತ ಬರ್ತದೆ ಸರ್. ಓದೋಕೆ CET ಓದೋಕಂತ, ಅಥವಾ CET ಎಕ್ಸಾಮ್ಸ್ ಬಂದವ, ಇಲ್ಲ ನಾನು ತಾಯಿ ಮನೆಗೆ ಹೋಗ್ತೀನಿ, ನಿಮ್ ಮನೆಯಲ್ಲಿ ನನಗೆ ಓದಕ್ಕಾಗಲ್ಲ, ಮಕ್ಕಳ ಕಾಟ ಎಲ್ಲ ನಮ್ಮ ಮನೆಯಲ್ಲಿ ಸ್ವಲ್ಪ ಅವಕಾಶ ಇದೆ, ಓದ್ತೀನಿ ಅಂತ ಹೇಳ್ತಿದ್ರು. ಆಯ್ತು, ಓದು, ನೀನ್ ಚೆನ್ನಾಗಿ ಓದು, ಚೆನ್ನಾಗಿ ಜಾಬ್, ಸೀಸಲ್ಸ್ ವೆಲ್ ಎಜುಕೇಟೆಡ್ ಸರ್, ಅದಕ್ಕೆ ನೀನು ಓದು ಅಂತ ಹೇಳಿ ನಾನು ಸಪೋರ್ಟ್ ಮಾಡ್ತಾ ಇದ್ದೆ. ಆಮೇಲೆ ಮತ್ತೆ ಯಾವ್ದಾದ್ರು ಎಕ್ಸಾಮ್ ಬಂದ್ರೆ ಮತ್ತೊಂದ್ 2 ತಿಂಗಳ 3 ತಿಂಗಳ ಆ ಕಡೆ ಹೋಗ್ಬಿಡೋದು ಅಷ್ಟೇ. ಸೊ ನಾನ್ ಏನ್ ಮಾಡಿದೆ ಸರ್, ಫಸ್ಟ್ ಮಗು ಆಯ್ತಲ್ಲ, ಮಗು ಆದ ನಂತರ ನಾನ್ ನಮ್ಮ ಮಿಸಸ್ ಏನ್ ಕೋರ್ಸ್ ಮಾಡಿದೆ ನೋಡು, ಬರೋಳು 7 ತಿಂಗಳಲ್ಲಿ ಬಂದಳು ಸರ್. 7ನೇ ತಿಂಗಳಲ್ಲಿ ಬಂದಾಗ ನಮ್ಮ ತಂದೆ ತಾಯಿಯಲ್ಲಿ ನಾನು ಒಬ್ನೇ ಮಗ ಇರೋದ್ರಿಂದ ಅವರು ಸ್ವಲ್ಪ ಮೊಮ್ಮಗನ ಜೊತೆ ಆಟ ಆಡ್ಲಿ, ನೀನು ನಮ್ ತಂದೆ ತಾಯಿ ಜೊತೆನೆ ಇರು ಅಂತ ನಾನು 5 ರಿಂದ 6 ತಿಂಗಳು ಫೋರ್ಸ್ ಮಾಡಿ ಅಲ್ಲೇ ಇರಿಸ್ಬಿಟ್ಟೆ ಸರ್ ಅವಳು. ಅದೇ ಪಾಯಿಂಟ್ ಅನ್ನ ನೆಗೆಟಿವ್ ಆಗಿ ಇಟ್ಕೊಂಡು ಇವಾಗ ನಾನು ನಿಮ್ ಮನೆಗೆ ಬರಲ್ಲ, ಬಂದ್ರೆ ನಾನು ನಿನ್ ಜೊತೆ, ಬಿಟ್ರೆ ನಾನು ತವ್ರ ಮನೆ ಎಷ್ಟೇ, ಆದ್ರೆ ತಂದೆ ತಾಯಿ ಮಾತ್ರ ಬೇಡ. ಸೊ ಅದಕ್ಕೆ ಏನ್ ಪರಿಹಾರ ಸರ್? ಏನ್ ಮಾಡ್ಬೇಕು ಸರ್? ನನಗೆ ಮಕ್ಕಳನ್ನ ಬಿಟ್ಟು ಇರಕ್ಕ ಕಷ್ಟ ಆಗತ್ತೆ ಸರ್. ಆಮೇಲೆ ಈ ಕಡೆ ತಂದೆ ತಾಯಿನ ಬಿಟ್ಟಿರುವಷ್ಟು ಶಕ್ತಿ ನನಗಿಲ್ಲ. ಬಟ್ ಬೋತ್ ನಾವು ಮಕ್ಕಳು ಯಾರ ಜೊತೆ ಇದ್ದಾರೆ ಈಗ? ನಮ್ಮ ಮಿಸಸ್ ಅವ್ರ ಜೊತೆನೆ ಇದ್ದಾರೆ ಸರ್. ಅಂದ್ರೆ ಅವ್ರ ತವ್ರ ಮನೇಲಿ ಇದ್ದಾರೆ ಈಗ ಅವರು? ಹಾ ಸರ್, ತವ್ರ ಮನೇಲಿ ಇದ್ದಾರೆ ಸರ್. ಓಹೋ, ಅಂದ್ರೆ ಮೈನ್ ಕಾರಣ ನಿಮ್ ತಂದೆ ತಾಯಿ ಜೊತೆ ನಾನಿರಲ್ಲ ಅಂತ? ನಾನಿರಲ್ಲ ಅಷ್ಟೇ. ಅಂದ್ರೆ ಕೇವಲ ಕಾರಣ ಇಷ್ಟೇ, ನಿಮ್ಮ ತಾಯಿ ಮನೆ ಕೆಲಸದ ವಿಚಾರ ಅಥವಾ ಬೇರೆ ಬೇರೆ ಏನು ಹೇಳುದು? ಏನು ವಿಚಾರ ಇಲ್ಲ ಸರ್, ಏನೇನು ವಿಚಾರ ಇಲ್ಲ. ಕಾರಣ ಇಷ್ಟೇ, ನಮ್ಮತ್ತೆ ನಮ್ಮ ಮಾವ ಅವಳಿಗೆ ಬ್ರೈನ್ ವಾಶ್ ಮಾಡ್ತಾರ ಅಷ್ಟೇ, ಏನೇನು ಇಲ್ಲ. ಸೊ ನಾನೇನ್ ಹೇಳ್ತಾ ಇದ್ದೀನಿ, ನೀನು ನಮ್ಮ ಮನೇಲಿ ಇರೋದು ಬೇಡ, ನಾನು ಬೇರೆ ಕಡೆ ವರ್ಕ್ ಮಾಡೋದು, ನೀನು ಬೇರೆ ಕಡೆ ವರ್ಕ್ ಮಾಡೋದ, ನಿನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಿನ್ ತವ್ರ ಮನೇಲಿ ಇದೆ, ಅದು ಇರ್ಲಿ, ಪರವಾಗಿಲ್ಲ. ಅಟ್ಲೀಸ್ಟ್ ತಿಂಗಳಲ್ಲಿ 2 ಸಲ ಆದ್ರೂ ನಮ್ಮ ಮನೆಗೆ ಬಂದು ಮೊಮ್ಮಕ್ಕಳನ್ನ ಸ್ವಲ್ಪ ತಂದೆ ತಾಯಿ ಜೊತೆ ಕೊಟ್ಟು ಅವ್ರ ಜೊತೆ ಆಟ ಆಡಿಸಿ 1 ದಿವಸ ನೀನು ಸ್ಟೇ ಮಾಡಿ, ಮತ್ತೆ ನಾನೇ ನಿಮ್ ತವ್ರ ಮನೆಗೆ ಬಿಟ್ಟು ಬರ್ತೀನಿ, ಮತ್ ನನ್ ವರ್ಕಿಂಗ್ ಪ್ಲೇಸ್ ಅಲ್ಲಿ ನಾನ್ ಹೋಗ್ತೀನಿ, ನಿನ್ನ ವರ್ಕಿಂಗ್ ಪ್ಲೇಸ್ ಅಲ್ಲಿ ನೀನ್ ಮಾಡ್ತಾ ಇರು, ಇಷ್ಟೆಲ್ಲಾ ಸಿಸ್ಟಮ್ಯಾಟಿಕ್ ಆಗಿ ತಿಳಿಸಿ ಹೇಳ್ತಾ ಇದ್ರು ಕೂಡ ಇಲ್ಲ, ಬೇಡ, ನನ್ ಕಡೆ ಆಗಲ್ಲ, ನಿಮ್ ಮನೆಗೆ ಬರೋದು ನನ್ ಕಡೆ ಆಗಲ್ಲ, ಸ್ಪಷ್ಟವಾಗಿ ಹೇಳೋದು ಸರ್. ಅಂದ್ರೆ ಇದು ಹಿರಿಯರ ಅಂಗಳಕ್ಕೆ ಹೋಗಿದ್ಯಾ ಯಾವಾಗಾದ್ರೂ ಈ ವಿಚಾರ? ಹಿರಿಯರ ಅಂಗಳಕ್ಕೆ ಹೋಗಿತ್ತು ಸರ್, ಹಿರಿಯರ ಅಂಗಳಕ್ಕೆ ಹೋಗಿತ್ತು. ನಡುವೆ ಒಬ್ರು ಯಾರ ಮ್ಯಾರೇಜ್ ಆಗಿದ್ದಾರಲ್ಲ ಅವ್ರನ್ನ ತಂದು ನಾನು ಮಾತಾಡಕ್ ಪ್ರಯತ್ನ ಮಾಡಿದೆ. ಅವರು 4 ಮಂದಿಯಲ್ಲಿ ಮಾತಾಡೋಕ್ ರೆಡಿ ಇಲ್ಲ ಸರ್. ಯಾಕಂದ್ರೆ ಅವ್ರು ಅವ್ರಿಗೆ ನಾವು ಅವ್ರು ಮಾಡ್ತಾ ಇರೋದು ತಪ್ಪಂತ ಅವ್ರಿಗೆ ಗೊತ್ತೇನೋ ಗೊತ್ತಿಲ್ಲ, ಬಟ್ ಜನರ ಜೊತೆ ಇದನ್ನ ಹಂಚ್ಕೊಳಕ್ ಅವ್ರ ಇಷ್ಟ ಇಲ್ಲ. 4 ಮಂದಿ ಜೊತೆ ಹಿರಿಯರ ಜೊತೆ ಕುಂತು ಮಾತಾಡೋಂಗಿಲ್ಲ. ಅವ್ರು ಹೇಳಿದ್ದೆ ಫೈನಲ್ ಅಷ್ಟೇ, ನಾನ್ ಬರಲ್ಲ ಅಷ್ಟೇ, ನಾನ್ ಬರಕ್ಕಾಗಲ್ಲ. ಬೇಕಾದ್ರೆ ನಾನ್ ಬರ್ತೀನಿ, ನೀನ್ ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಬರ್ತೀನಿ, ನಿನ್ ಜೊತೆ 1-2-3 ದಿನ ಇರ್ತೀನಿ, ರಜೆ ಹಾಕೊಂತೀನಿ, ಬರ್ತೀನಿ. ಆದ್ರೆ ನಾನು ಡೈರೆಕ್ಟ್ ಮತ್ತೆ ತವ್ರ ಮನೆಗೆ ಹೋಗ್ತೀನಿ ಅಷ್ಟೇ. ಆದ್ರೆ ನೀನ್ ನಿಮ್ ತಂದೆ ತಾಯಿಯವ್ರಲ್ಲಿ ಮಾತ್ರ ಬರಲ್ಲ. ಈಗ ನಿಮ್ ತಂದೆ ತಾಯಿ ಇಲ್ಲ, ಈಕೆ ಬರಲ್ಲ ಅಂತಿದ್ದಾಳೆ ಅಂತ ಹೇಳಿದಾಗ ಏನ್ ಅವ್ರ ರಿಯಾಕ್ಷನ್ ಏನು? ನಮ್ ತಂದೆ ತಾಯಿ ರಿಯಾಕ್ಷನ್ ಸರ್, ನಮ್ ತಂದೆ ತಾಯಿ ರಿಯಾಕ್ಷನ್ ಅಟ್ಲೀಸ್ಟ್ ನೀನಾದ್ರೂ ಚೆನ್ನಾಗಿರಪ್ಪ, ಅವಳ ಜೊತೆ ಚೆನ್ನಾಗಿರೋ ಅಂತಾರೆ. ಬಟ್ ನನಗ ಆ ಕಷ್ಟ ನಾನು ನೋಡಕ್ಕಾಗಲ್ಲ.
ನೀನ್ ಚೆನ್ನಾಗಿರೋ ಅವಳ ಜೊತೆ, ನೀನ್ ಚೆನ್ನಾಗಿರೋ. ಅಲ್ಲ ಅವಳೇನ್ ಆ ನನ್ ಮಾತು ಜೊತೆ ಬಂದಾಗ್ಲೇ ಬರ್ಬೇಕು, ನಮ್ಮನ್ನ ನೋಡ್. ಅರ್ಥವಾಗುತ್ತೆ ಅಲ್ಲೇನೋ ಬೇರೆ ನೋವಿದೆ ಅಂತ. ಏನ್ ಸರ್? ಅಲ್ಲಪ್ಪ, ನೀನ್ ಚೆನ್ನಾಗಿರುವಂದಾಗ್ಲೇ ಎದೆ ಒಡೆದೋದಂಗೆ ಆಗುತ್ತೆ ನಿಮಗೆ. ಹಾ, ಹೌದು ಹೌದು. ಇವಳು ನಮ್ ಜೊತೆ ಅಂತ ಹೊಂದ್ಕೊಳಲ್ಲಪ್ಪ, ಅಟ್ಲೀಸ್ಟ್ ನೀನಾದ್ರೂ ಚೆನ್ನಾಗಿರೋ, ನೀನ್ ಆರಾಮಿರೋ ಅಂತ ಹೇಳ್ತಾರೆ ಅಷ್ಟೇ. ಬಟ್ ಆ ಪೊಸಿಷನ್ ನನಗೆ ನೋಡಕ್ಕಾಗಲ್ಲ ಸರ್. ಅದು ನನಗೇನೋ ನನ್ನ ಹೆಂಡತಿ ಮಕ್ಕಳು ನನ್ನ ಜೊತೆ ಇರ್ಬೇಕು, ನಮ್ಮ ತಂದೆ ತಾಯಿ ಜೊತೆನೂ ಚೆನ್ನಾಗಿರ್ಬೇಕು, ಹೇಗೋ ಎರಡೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ನನಗಿಷ್ಟ. ಬಟ್ ನಾನು ಎಷ್ಟೋ ಸೈಕಲಾಜಿಕಲಿ ಐ ಆಮ್ ಎ ಟೀಚರ್, ಬಟ್ ನನಗೆ ಅದನ್ನ ಕಂಟ್ರೋಲ್ ಮಾಡಕ್ ಆಗ್ತಾರೆ ಸರ್ ಸಿಚುವೇಶನ್. ನಿಮ್ಮ ಶಿಕ್ಷಣಗಳು ಇದರಿಂದ ಬಹಳ ಪಾತಾಳದಲ್ಲಿದ್ದಾವಪ್ಪ. ನಿಮ್ಮ ಹೆಂಡತಿಯ ವಿಚಾರ ಅವರ ಶಾಲೆಯಲ್ಲಿ ಹೇಳೋ ಹೆಡ್ ಮೇಸ್ಟ್ರು ಪ್ರಿನ್ಸಿಪಾಲ್ ಹೇಳಿದ್ ಕೇಳ್ತಾರೆ, ಅತ್ತೆ ಕೇಳಲ್ಲ ಅಂದ್ರೆ ಕೇಳಲ್ಲ ಸರ್. ಎಲ್ಲಿಗೆ ಹೋಯ್ತಪ್ಪ ಇದು? ಎಲ್ಲಿಗೆ ಹೋಯ್ತು ಸರ್ ಇದು ಕಾಲ ಎಲ್ಲಿಗೆ ಬಂತಂತ ಸರ್ ಇದು. ಈಗ ಬರೀ ಗಂಡ ಒಬ್ಬನೇ ಅಷ್ಟೇ, ಅತ್ತೆ ಮಾವ ಬೇಡ ಸರ್. ನೀನು ಇರೋದು ಒಬ್ಬನ ಮಗ, ಅವ್ರು ಇಷ್ಟೆಲ್ಲಾ ಕಷ್ಟಪಟ್ಟು ಇಲ್ಲ, ನಮಗೋಸ್ಕರ ಒಂದು- ಎಜುಕೇಶನ್ ಮಾಡಿಸಿ ಒಂದ್ ಒಳ್ಳೆ ಜಾಬ್ ಕೊಡ್ಸಿ ಇಷ್ಟೆಲ್ಲಾ ಮದ್ವೆ ಮಾಡ್ಸಿ ಯಾಕೆ ಮಾಡ್ಬೇಕು? ಒಂದೇನೋ ನನ್ ಮಗ ಚೆನ್ನಾಗಿರ್ಲಿ, ನಾನ್ ನಾಳೆ ನನ್ ಕಷ್ಟ ಕಾಲದಲ್ಲಿ ನನ್ ಮಕ್ಕಳು ಮೊಮ್ಮಕ್ಕಳನ್ನೇ ಅವ್ರಿಗೆ ತೋರ್ಸದೇ ಇರೋ ಅಷ್ಟೇ ತೋರಿಸ್ತಾಳೆ ಸರ್. ಅದಷ್ಟೇ ಒಂದ್ ತಾಸ್ ಬಂದು ಸುಮ್ನೆ ಬರೋದು ಅಷ್ಟೇ, ದೂರ ತೋರ್ಸೋದು, ಹೋಗ್ಬಿಡೋದು ಅಷ್ಟೇ. ಮತ್ತೇನು ಮಾಡಂಗಿಲ್ಲ, ಅವ್ರ ಜೊತೆ ಬೆರೆಯಂಗಿಲ್ಲ, ಅವ್ರ ಜೊತೆ ಚೆನ್ನಾಗಿ ಮಾತಾಡಂಗಿಲ್ಲ. ಈ ತರ ಇಲ್ಲಪ್ಪ, ಮಾಡಿದ್ರೆ ಅವಶ್ಯವಾಗಿ ಇದೊಂದು ಅನ್ಯಾಯದ ಮನಸ್ಥಿತಿ. ನೋಡಪ್ಪ, ಇಲ್ಲಿ ನಿನಗೂ ಏನು ಗೊತ್ತಿಲ್ಲದ ವಿಚಾರ ಅಲ್ಲ. ಒಬ್ಬಳು ಮಗಳನ್ನ ಹೊಂದಿರುವ ಒಂದು ಶ್ರೀಮಂತರ ಮನೆತನದ ಬಹುತೇಕ ಕುಟುಂಬದ ಕತೆಗಳೇ ಇವು. ಹೌದು ಸರ್. ಒಬ್ಬಳೇ ಮಗಳು ಅಂಡ್ ಗಂಡನ ಮನೆ ಮುಚ್ಚಿದ್ರು ಅಥವಾ ಆ ಬಾಗ್ಲು ಮುಚ್ಚಿದ್ರು ಈ ಬಾಗ್ಲು ತೆರೆದಿರುತ್ತೆ ಅನ್ನೋ ಧೈರ್ಯ. ಹಾ, ಇದೊಂದ್ ಧೈರ್ಯ. ಆಮೇಲೆ ಈಗ ಗೌರ್ಮೆಂಟ್ ಜಾಬ್ ಅಂತ ಆಯ್ತು ಸರ್ ಅವಳಿಗೂ ಕೂಡ. ಈಗ ಅದೇ ಕಣಪ್ಪ, ಈಗ ಏನ್ ನೋಡುತ್ತೆ ಇದನ್ನ ನೋಡಿ, ನೋಡ್ತಾ ಇರೋರು ತಪ್ಪಾಗಿ ತಿಳ್ಕೊಳ್ಬೇಡಿ. ಯಾಕೆ ಈ ಹೆಣ್ಣು ಮಕ್ಕಳನ್ನ ಕೆಲವು ವಿಚಾರಗಳಿಂದ ಅವತ್ತಿಗೆ ದೂರ ಇಟ್ಟಿದ್ರು ಅಂದ್ರೆ ಅದರಲ್ಲಿ ಇದು ಒಂದು. ಹೌದು ಸರ್. ಒಬ್ಬ ಪುರುಷ ತಾನು ದುಡಿದು ತನ್ನ ಹೆಂಡತಿ, ತಂದೆ ತಾಯಿ, ಮಕ್ಕಳು, ಅಜ್ಜ ಅಜ್ಜಿ, ಚಿಕ್ಕಪ್ಪ ದೊಡ್ಡಪ್ಪ, ಬಹುತೇಕ ಒಬ್ಬ ದುಡಿದು ಅನೇಕರನ್ನ ಸಾಕುವಷ್ಟು ಶಕ್ತಿ ಇರುತ್ತೆ. ಮತ್ತೆ ಅವನು ಅಷ್ಟು ಜನರನ್ನು ಸಾಕಬೇಕಾದ್ರೂ ಅವನಿಗೇನು ಅಹಂಕಾರ ಇರಲ್ಲ. ನಾನು ಇಷ್ಟೆಲ್ಲ ಸಾಕ್ತಾ ಇದ್ದೀನಿ. ಆದ್ರೆ ಒಂದು ಹೆಣ್ಣು, ಕೆಲವು ಪ್ರಕರಣಗಳಲ್ಲಿ ಇದು ನಡೆಯುತ್ತೆ. ಒಂದು ಹೆಣ್ಣು ದುಡಿಯೋಕೆ ಶುರು ಮಾಡ್ಬಿಟ್ರೆ ಏನು ಮಾಡ್ತಾಳೆ? ಏನು ನನಗೆ ಯಾರು ಬೇಕಾಗಿಲ್ಲ ಅಂದ್ಬಿಡ್ತಾಳೆ ಸರ್. ಅವಳು ನನ್ನ ಜೊತೆ ಇದ್ರೆ ಚೆನ್ನಾಗಿರ್ತಾಳೆ ಸರ್. ಏನು ಎಂತ ಹೆಣ್ತಿನ ಪಡೆದಿದ್ದಾನಪ್ಪ, ಅಷ್ಟು ಅದೃಷ್ಟವಂತ ಅನ್ಸುತ್ತೆ. ಬಟ್ ಅದು ನಮ್ ತಂದೆ ತಾಯಿ ವಿಷಯ ಅಂತ ಬಂದ್ರೆ ಏನಾದ್ರೂ ಇಲ್ಲಪ್ಪ, ಇಲ್ಲಿ ಹೊಂದಾಣಿಕೆ ಆಗಲ್ಲ ಸರ್. ಒಬ್ಬ ಮಗನಾಗಿ ನಿನ್ನದೇ ಆದ ಒಂದು ಧರ್ಮ ಇರುತ್ತೆ. ನೀನು ಆಧ್ಯಾತ್ಮದ ದೃಷ್ಟಿಕೋನದಿಂದ ಇದನ್ನ ಬಿಡಿಸ್ತೀನಿ ಅನ್ನೋದಾದ್ರೆ ಮಾತ್ರ ನಾನು ಅದನ್ನ ಹೇಳ್ತೀನಿ. ಇಲ್ಲ, ನಾನೊಬ್ಬ ಗಂಡನಾಗ ಮಾತ್ರ ಯಶಸ್ಸಾಗ್ಲಿಕ್ಕೆ ಅಷ್ಟೇ ಇಷ್ಟಪಡ್ತೀನಿ ಎಂದಾಗ ಒಂದು ಯಾವುದೋ ಯಶಸ್ಸನ್ನ ನಿನ್ನ ಹೃದಯಕ್ಕೆ ತಟ್ಟಿಸಿಕೊಳ್ತೀಯ, ಹೌದು. ಆದ್ರೆ ಒಂದು ದೊಡ್ಡ ಪಾಪವನ್ನ ನಿನ್ನ ಜನ್ಮಾಂತರಕ್ಕೂ ಮುಂದುವರಿಸ್ಕೊಂಡು ಹೋಗ್ಬಿಡ್ತೀಯ. ನಾನು ಅದಕ್ಕೋಸ್ಕರನೇ ಕಾಲ್ ಮಾಡಿದ್ದೆ ಸರ್. ನನಗೆ ಈ ಕಡೆ ಈ ಧರ್ಮ, ತಂದೆ ತಾಯಿ ಅನ್ನೋ ಒಂದು ಧರ್ಮ ಇದೆಯಲ್ಲ, ಆ ಧರ್ಮ ಬಿಡಬಾರ್ದು ಅಂತಕ್ಕೋಸ್ಕರ, ಆ ಕನ್ಫ್ಯೂಷನ್ಗೋಸ್ಕರ ನಿಮಗೆ ಕಾಲ್ ಮಾಡಿದ್ದೆ. ಖಂಡಿತ ಬಿಡಬಾರ್ದು. ಇಲ್ಲಿ ನೋಡಪ್ಪ, ನಿಮ್ಮ ತಾಯಿ, ನಿಮ್ಮ ತಂದೆಯದ್ದು ಆ ಸೊಸೆ ರೂಪದಲ್ಲಿ ನಿನ್ನ ಮನೆಗೆ ಬಂದಿರೋ ಹೆಣ್ಮಗಳನ್ನ ಉಸಿರಾಡ್ಲಿಕ್ಕೆ ಬಿಡ್ತಿಲ್ಲ ಅನ್ನೋವಷ್ಟು ಕಾಟ ಕೊಟ್ಟಿದ್ರೆ ಬಹುಶಃ ಒಬ್ಬ ಪ್ರಜ್ಞಾವಂತರಾಗಿ ನಿಮ್ಮಂಥ ಸಜ್ಜನರು ಇಲ್ಲೇ ಒಪ್ಕೊಳ್ತಾ ಇದ್ರಿ, ಹೌದು ಸರ್, ನಮ್ಮ ತಂದೆ ತಾಯಿನೂ ಸರಿ ಇಲ್ಲ ಸರ್ ಅಂತ. ಬಟ್ ನಿಮ್ಮ ಮಾತಿಂದ ತಿಳಿತಾ ಇರೋದೇನಂದ್ರೆ ಪಾಪದ ತಂದೆ ತಾಯಿಗಳವರು. ಪಾಪದ ಸರ್, ಹೌದು. ಅವರಿಗೆ ನೀನು ಅಂದ್ರೆ ಅವರು, ಹೌದಪ್ಪ, ನೀವೀಗ ತಾಂಡೋಗಿ ಆಶ್ರಮಕ್ಕೆ ಬಿಟ್ಟು ಬಂದ್ರು ಹೋಗ್ತಾರೆ ಅವರು, ಬೇರೆ ದಾರಿ ಇಲ್ಲ ಅವ್ರಿಗೆ. ಅವ್ನು ಕೇಳಿಸ್ಕೊ, ನೀವೀಗ ಹೆಂಡತಿ ಮಾತು ಕೇಳಿ ಇಲ್ಲ ನೀವು ಆಶ್ರಮಕ್ಕೆ ಹೋಗಲೇಬೇಕು, ನಾನು ನಿಮ್ಮ ಜೊತೆ, ನನ್ಗೆ ಹೆಂಡತಿ ಮಕ್ಕಳು ಮುಖ್ಯ ಅಂತ ನೀವು ಹೇಳಿದ್ರೆ ಕಣ್ಣೀರು ಹಾಕೊಂಡು ಏನೋ ಒಯ್ತಾರೆ, ಏನು ಮಾಡೋಕ್ಕಾಗುತ್ತೆ? ಆದರೆ ಅವರು ಇರ್ಲಿ, ನೀನಾದ್ರೂ ಹೆಂಡತಿ ಜೊತೆ ಚೆನ್ನಾಗಿರಪ್ಪ, ಅದು ನಿಮಗೆ ಒಳ್ಳೇದು ಬಯಸೋದು ಹೌದು. ಬಟ್ ಆ ಮಾತು ಹೊರಗಡೆ ಬರ್ತಾ ಇದೆ, ಆ ಮಾತಿನ ಹಿಂದೆ ಒಂದು ಭಾವ ಇದೆ, ಅಲ್ಲಿ ದುಃಖ ಮಡುಗಟ್ಟಿರುತ್ತೆ. ಹೌದೌದು ಸರ್, ಹೌದು. ಒಬ್ಬ ಮಗನಾಗಿ ನಿಮಗೆ ಈ ಸಮಯದಲ್ಲಿ ಒಂದು ಕೆಲಸ ಸಿಕ್ಕ ಮೇಲೆ, ಹೆಂಡತಿ ಬಂದ ಮೇಲೆ, 2 ಮಕ್ಕಳಾದ ಮೇಲೆ, ಏನೆಲ್ಲ ಸಿಕ್ಕ ಮೇಲೆಯೂ ತಂದೆ ತಾಯಿ ವಿಚಾರದಲ್ಲಿ ಶ್ರವಣಕುಮಾರನಂತೆ ನಡ್ಕೊಳ್ಬೇಕು.
ನಿಮ್ಮ ಹೌದು. ಹೆಂಡತಿಯನ್ನೇನೋ ನೀವು ಕತ್ತಿಡ್ದ ಆಚೆ ನೂಕಿಲ್ಲ. ಇಲ್ಲ ಇಲ್ಲಿ ಸರ್. ಬಹಳ ಮುಖ್ಯವಾಗಿ ಮೂರನೆಯವರ ಮಾತುಗಳು ಕೆಲಸ ಮಾಡ್ತಿದ್ದಾವೆ. ಹೌದು ಹೌದು ಸರ್. ನಿನ್ನ ಮನೆಯನ್ನ ಈ ಸ್ಥಿತಿಗೆ ತರಲಿಕ್ಕೆ ನಿನ್ನ ಹೆಂಡತಿಗೆ ಸ್ವಯಂಕೃತವಾಗಿ ಇಷ್ಟೊಂದು ಕುತಂತ್ರ ಬುದ್ಧಿ ಇಲ್ಲದೆ ಹೋದ್ರು ಬೇರೆ ಕಡೆಯಿಂದ ಆಮದಾಗ್ತಿದ್ದಾವೆ ಆ ಬುದ್ಧಿಗಳು. ಹೌದು ಸರ್. ಅದು ಬೇರೆ ಯಾರೂ ಅಲ್ಲ, ಮತ್ತು ಅವ್ರ ತಂದೆ ತಾಯಿ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅದು ಕೂಡ. ಅಲ್ಲೇ ಹೋಗುತ್ತೆ ಸರ್ ಅದು. ಅಂದರೆ ಈಗ ನೀವು ಹೆಂಡತಿಯ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಅವ್ರಿಗೆ ಅಂದರೆ ಈಗ ಇಲ್ಲವ ನೀನು ಅಂದರೆ ಮದುವೆಯ ಮುಖ್ಯ ಉದ್ದೇಶವೇ ಏನು? ನಾನು ಆಗಲೇ ಕೇಳಿದೆ, ನೀವು ಮದುವೆಯಾಗಿ ಇಷ್ಟು ವರ್ಷ ಜೊತೆಗಿದ್ರಿ. ಇಲ್ಲ ಸರ್, ಏನು ಒಂದೂವರೆ ವರ್ಷ 2 ವರ್ಷ 1.5 ವರ್ಷ ಇದ್ವೇನು ಸರ್. ಆಮೇಲೆ ಹೌದಾ, ಅಲ್ಲ ನಮ್ಮ ಮದುವೆಯ ಮುಖ್ಯ ಉದ್ದೇಶಗಳೇ ಏನಾಗಿತ್ತು ಅಂದರೆ ಹಾ. ಒಬ್ಬ ಗಂಡ ಮತ್ತು ಒಬ್ಬ ಹೆಂಡತಿ, ಅರ್ಥಾತ್ ಗಂಡು ಹೆಣ್ಣು ಜೊತೆಯಲ್ಲಿದ್ದಷ್ಟು ಅವರ ದೋಷಗಳು, ಅವರ ಪ್ರಬಲತೆಗಳು ಅಂದರೆ ಅವರ ದುರ್ಬಲತೆ ಅಥವಾ ಅವರ ಶಕ್ತಿ ಎರಡೂ ಕೂಡ ಅವ್ರಿಗೆ ಪರಸ್ಪರ ಪರಿಚಯ ಆಗ್ತಿತ್ತು, ತಿದ್ಕೊಳ್ತಿದ್ರು, ಗುದ್ದಾಡ್ತಿದ್ರು, ಒದ್ದಾಡ್ತಿದ್ರು, ಮುದ್ದಾಡ್ತಿದ್ರು. ಅಂದರೆ ಒಂದಿಗಿದ್ದಾಗ ಅಲ್ಲಲ್ಲಿ ಬಂದ ಮನಸ್ತಾಪಗಳನ್ನು ಅಲ್ಲಲ್ಲೇ ಪರಿಹರಿಸ್ಕೊಂಡ್ಬಿಡ್ಬೋದು. ಹೌದಾ ಸರ್. ಅಂದರೆ ನಿಮ್ಮ ನಡುವೆ ಅಂತರ ಹೆಚ್ಚಾಯ್ತಲ್ಲ, ಅಥವಾ ಅಂತರ ಹೆಚ್ಚಾದಷ್ಟು ಅಲ್ಲಿ ಮೂರನೇವ್ರು ಬರ್ಲಿಕ್ಕೆ ನೀವೇ ಅವಕಾಶ ಮಾಡಿಕೊಟ್ರಲ್ಲ. ಹೌದು ಸರ್. ಈಗ ನೀವು ಹೇಳ್ತೀರಿ ಕೆಲಸದ ಸ್ಥಿತಿ ಹಂಗಿತ್ತು, ಆಯ್ತು ದುಡೀರಿ ಮತ್ತೀಗ. ಈಗ ದುಡಿದೆ ಸರ್, ನಾನು ದುಡಿಯಕ್ಕೆ ಏನ್ ಬೇಡನಾರ ಸರ್. ಆದ್ರೆ ಈಗ ಫ್ರೀ ಟೈಮ್ ಅಲ್ಲಿ ಸಂಡೇ ಅಂತ ಫ್ರೀ ಇರುತ್ತೆ ಸರ್. ಸಂಡೇ ಬೇಡ ವಿಷಯನ ನೀವು ಸಂಡೆಗೆ ಮುಂದೆ ನಿಲ್ತಾ ಇದ್ದೀರಾ. ನಾನು ಮದುವೆಯ ಮುಖ್ಯ ಉದ್ದೇಶವನ್ನೇ ನೀವು ಹಾಳು ಮಾಡಿದ್ದೀರಿ ಅವತ್ತೇನೆ. ನೀವು ಒಟ್ಟಿಗೆ ಇದ್ದು ಅಥವಾ ಉಗಿದು ಸರ್, ಇದು ಪ್ರಾಬ್ಲಮ್ ಶುರು ಆಗಿದ್ದು ಪ್ರಾರಂಭದಿಂದಲೇ ಸ್ಟಾರ್ಟ್ ಆಯ್ತು. ಕೇಳಿಸ್ಕೊಳ್ಳಿ. ಅಂದ್ರೆ ನೀವ್ ಯಾವಾಗ ಆಕೆ ಗೌರ್ಮೆಂಟ್ ಕೆಲಸ, ನಿಮಗೆ ಗೌರ್ಮೆಂಟ್ ಕೆಲಸ, ಆ ಕಾರಣಕ್ಕೆ ನಾವಿಬ್ರು ಬೇರೆ ಬೇರೆ ಇದ್ವಿ. ನಾವು ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಸರ್. ನಮಗೆ ಪಾಠ ಮಾಡೋ ಟೀಚರ್ಗಳು ನಿಮ್ಮ ಉತ್ತರ ಕರ್ನಾಟಕದಿಂದ ಬರ್ತಿದ್ರು. ನಮ್ಮ ಹಳ್ಳಿಯ ಪಕ್ಕದಲ್ಲಿ ಯಾವುದೋ ಚಿಕ್ಕ ಪಟ್ಟಣದಲ್ಲಿ ಗಂಡ ಹೆಂಡತಿ ಇಬ್ರು ಏನೋ ಒಂದು ಮನೆ ಮಾಡಿಕೊಂಡು ಮೇಷ್ಟ್ರು ದಿನ ನಮ್ಮ ಹಳ್ಳಿಗೆ ಬಂದು ಹೋಗ್ತಿದ್ರು. ಬಟ್ ಅವ್ರ ಹೆಂಡತಿನ ಅಲ್ಲಿಂದ ಕರ್ಸ್ಕೊಂಡ್ಬಂದು ಇಲ್ಲಿ ಇರಿಸ್ಕೊಳ್ತಿದ್ರು, ಇಲ್ಲ ಅವರ ತಂದೆ ಹತ್ರ ಬಿಡ್ತಾ ಇದ್ರು. ಇದಕ್ಕೆ 2 ದಾರಿ. ಒಂದು, ಕರ್ಸ್ಕೊಂಡು ನಿಮ್ಮ ಹತ್ರ ಇರಿಸ್ಕೊಳ್ಳಿ, ಇಲ್ಲ ತಂದೆ ತಾಯಿ ಹತ್ರ ಬಿಡಿ. ಯಾಕಂದರೆ ಒಂದು ಗಂಡನ ಹತ್ರ ಇದ್ದಾಗ ಅದು ಒಂದು ಸಂಸ್ಕಾರ ಬರುತ್ತೆ, ಇಲ್ಲ ಗಂಡನ ತಂದೆ ತಾಯಿ ಅಂದರೆ ಅತ್ತೆ ಮಾವನ ಹತ್ರ ಇದ್ರೆ ಅಲ್ಲೂ ಒಂದು ಭಯ ಭಕ್ತಿ ಇರುತ್ತೆ. ಇವೆರಡೂ ಇಲ್ಲ ಅಂದಾಗ ಸಹಜವಾಗಿ ಅಲ್ಲೊಂದೇನೋ ಕೆಟ್ಟ ಶಕ್ತಿಗಳು ಪ್ರವೇಶ ಮಾಡ್ತವೆ. ಅದು ಪರಪುರುಷನೇ ಆಗಬೇಕು ಅಂತ ಏನಿಲ್ಲ, ಮೂರನೇವರು ಅಂದ್ರೆ ಅದು ಯಾರಾದರೂ ಆಗಿರ್ಬೋದು. ಅಂದರೆ ನೀವೀಗ ಹೇಳ್ತೀರಾ, ಇಲ್ಲ ಸರ್ ನಮ್ಮ ಆಕೆಗೂ ಗೌರ್ಮೆಂಟ್ ಕೆಲಸ ಆಯಿತು, ನನಗೂ ಗೌರ್ಮೆಂಟ್ ಕೆಲಸ. ಸರಿ, ಬದುಕಿನ ಮದುವೆಯ ಸಂಬಂಧಗಳ ಎಲ್ಲ ಮುಖ್ಯದ ಉದ್ದೇಶ ಏನು? ನಾವು ಸಂತೋಷವಾಗಿರಬೇಕು. ಬಟ್ ನಿಮ್ಮ ಕೆಲಸಗಳು ನಿಮ್ಮ ಸಂತೋಷವನ್ನೇ ಕಿತ್ಕೊಂಡ್ಬಿಟ್ವಲ್ಲ. ಇದೆ, ನಿಮ್ಗೆ ಸಂತೋಷ ಇದೆ, ಆಕೆಗೂ ಈಗೂ ಇದೆ, ನಿಮಗಿಲ್ಲ, ಆಕೆಗಿದೆ. ಯಾಕೆ? ಆಕೆ ನಿಮ್ಮ ಸಂಬಂಧ ಅಥವಾ ಮದುವೆ, ಗಂಡ ಹೆಂಡತಿ, ಅತ್ತೆ ಮಾವ, ಇದರ ಬೆಲೆಗಿಂತ ಆಕೆಗೆ ಆದ ರೀತಿ ಇಲ್ಲ, ನಾನು ಹಿಂಗೆ ಇರಬೇಕು ಇಲ್ಲ. ನಾವೊಂದು ಸಂಸಾರ, ಒಂದು ಸಮಾಜದಲ್ಲಿ ನಾಗರಿಕರಾಗಿ ಒಂದು ವ್ಯವಸ್ಥೆ ನಡ್ಕೊಂಡು ಬಂದಿದೆ ಮೊದಲಿಂದ. ಅತ್ತೆ ಅಥವಾ ಗಂಡ ಹೆಂಡತಿ ಅತ್ತೆ ಮಾವನ ನೋಡ್ಕೊಳ್ಬೇಕು, ಈ ಜೊತೆಗಿರಬೇಕು, ಸಾಕಬೇಕು. ಇಲ್ಲ ನಾವು ಅವಕ್ಕೆಲ್ಲ ವಿರುದ್ಧ ನಾನು ಇದ್ದಕ್ಕೆ ನೀನು ಬರಬೇಕು, ಇಲ್ಲ ನಾವಿಬ್ರು ಒಟ್ಟಿಗಿರೋಣ, ಅಪ್ಪ ಅಮ್ಮನ ನಾವು ಸರಿ, ಅವ್ರ ಅಪ್ಪ ಅಮ್ಮನ ಆಕೆಯನ್ನು ಬಿಡ್ಲಿಕ್ಕೆ ಹೇಳು, ನಿಮ್ಮ ಅಪ್ಪ ಅಮ್ಮನ ನೀನು ಬಿಟ್ಟಂಗೆ ಬದುಕಿ ನೋಡೋಣ. ಸಾಧ್ಯ ಸರ್, ಅದಿಲ್ಲ. ಅವ್ರ ಅಪ್ಪ ಅಮ್ಮ ಅವ್ರ ತಂದೆ ತಾಯಿ ಏನಾದ್ರು ಆದ್ರೆ ಅವ್ರ ಜೀವ ತಡ್ಕೊಳಕ್ ಆಗಲ್ಲ. ಅವಳಿಗೆ ಏನೋ ಸ್ವಲ್ಪ ತಂದೆ ತಾಯಿ ಏನಾದ್ರು ಆಗ್ಬೋದು, ಏನ್ ತೊಂದ್ರೆ ಇಲ್ಲ. ಇದು ಧರ್ಮ ಅಲ್ಲ. ನೀವು ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿ ಉಳ್ಕೊಂಡ್ರೂ ಪರವಾಗಿಲ್ಲ, ಅಥವಾ ಜೀವನ ಪೂರ್ತಿ ನೀವು ಹೀಗೆ ಉಳ್ಕೊಂಡ್ರೂ ಪರವಾಗಿಲ್ಲ. ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡೋ ದೊಡ್ಡ ಗುರುವಿನ ಜಾಗ ಸಿಕ್ಕಿದೆ. ಅದರ ಜೊತೆಗೆ ತಂದೆ ತಾಯಿಯ ಸೇವೆ ಮಾಡುವ ಯೋಗವನ್ನು ನೀವೇ ಸ್ವಯಂ ಪಡ್ಕೊಳ್ಬೇಕು. ಅದು ನಿಮ್ಮಿಂದ ಕೈ ಜಾರುವಂತೆ ಮಾಡುವ ಹೊರಗಿನ ಶಕ್ತಿಗಳು ನಡೀತಾ ಇದ್ದಾವೆ. ಆದರೆ ಯಾವುದೇ ಪರಿಸ್ಥಿತಿ ಬರಲಿ, ನಿಮ್ಮ ಮಕ್ಕಳ ವಿಚಾರವಾಗಿ ನೀವೇನು ಮಾಡಬೇಕು, ದೂರವಿದ್ದೇ ಆ ಜವಾಬ್ದಾರಿ ನಿಭಾಯಿಸಿ. ಬಟ್ ಹೆಂಡತಿಯ ಈ ವಿಚಾರದಲ್ಲಿ ಇಲ್ಲ, ನಾನು ಬರಲ್ಲ ಅಂದರೆ ನಿಮ್ಮ ತಂದೆ ತಾಯಿಯನ್ನು ದ್ವೇಷಿಸುವ ಬುದ್ಧಿಯೇ ಮೊದಲ ಸೋಲು. ಅಲ್ಲೇ ಎಲ್ಲ ಮುಗ್ದೋಯ್ತು, ಅದರಿಂದ ಆಚೆಗೆ ಏನೂ ಇಲ್ಲ. ಅಲ್ಲಿ ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅನ್ನೋದು ಒಂದು ಹಂತಕ್ಕೆ ಮುಖ್ಯ ಆಗೋದೇ ಇಲ್ಲ. ಸರ್. ಯಾಕಂದ್ರೆ
ಹಿರಿಯ ಜೀವಗಳಿಗೆ ಕಣ್ಣೀರು ಹಾಕಿಸಿ ನಿಮ್ಮನ್ನು ಎಷ್ಟು ಇಷ್ಟಪಟ್ಟರು ಕೂಡ ನಾಳೆ ನಿಮ್ಮ ಬದುಕು ನರಕನೇ ಅದು. ನರ್ಕನೇ ಸರ್ ಅದು ನನಗೆ ಗೊತ್ತ ಸರ್. ನಾನೊಬ್ಬ ಶಿಕ್ಷಕನಾಗಿ ನನಗೆ ಈಗಲೇ ತಿಳಿದಿದೆ ಅದನ್ನ ಸರ್ ಅದು. ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೋ ಇವತ್ತು ಇಲ್ಲಿಗೆ ಬಂದಿದ್ದೀರಾ, ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ತಂದೆ ತಾಯಿಗೆ ನೀವು ಹೇಳಬೇಕು, ಇಲ್ಲ ಅಮ್ಮ ನನಗೇನು ಬೇಜಾರಿಲ್ಲ, ಆಕೆ ಅಲ್ಲಿರಲಿ, ತೊಂದರೆ ಇಲ್ಲ. ಆದರೆ ಅವ್ರು ಹೇಳೋದು, ಅಯ್ಯೋ ನಮ್ಮಿಂದ ನನ್ನ ಮಗನ ಬದುಕು ಹಿಂಗೆ ಆಗ್ಬಿಡುತ್ತಲ್ಲ ಅನ್ನೋ ದುಃಖ ಅವ್ರಿಗೆ ಬರುತ್ತೆ. ಬರುತ್ತೆ ಸರ್, ಬಂದಿದೆ, ಆಲ್ರೆಡಿ ತಂದೆ ಬಂದಿದೆ ತಾಯಿ ಅವ್ರ ಸರ್. ಸ್ವಾರ್ಥಿಗಳಲ್ಲ. ಕಡೆಗೆ ಇನ್ನು ಯಾವ ಸ್ಥಿತಿಗೆ ಹೋಗಿರುತ್ತೆ, ಕೆಲವೊಂದೊಂದು ಅತ್ತೇನೇ ಸೊಸೆ ಪಾದಕ್ಕೆ ಬಿದ್ದಿರ್ತಾಳೆ, ಅಯ್ಯೋ ನನ್ನನ್ನು ನೀನು ತುಳಿದು ಒಡೆದು ಏನು ಮಾಡಿದ್ರು ಸರಿಯವ, ನನ್ನ ಮಗನ ಜೊತೆ ಚೆನ್ನಾಗಿ ಬದುಕವ ಅಂತ ಅತ್ತೆ ಹೇಳಿರೋದು ಕೇಳಿದ್ದೀನಿ ನಾನು. ಹೌದೌದು ಯಾಕಂದ್ರೆ ತಾಯಿ ಆ ಹಂತಕ್ಕೆ ಇಳಿತಾಳೆ ಒಂದು ಮಗುವಿಗೋಸ್ಕರ. ಹಾ ಸರ್. ಆದರೆ ಸೊಸೆ ಜಗತ್ತನ್ನು ನೋಡಿರೋಳು, ಹಾ ಸೊಸೆ 4 ಕಾಸು ನೋಡ್ತಾ ಇರೋಳು, ಹಾ ಸರ್. ನೀನು ಇಲ್ದಿರಿ ಇನ್ನೊಂದು ಅನ್ನೋ ಭಾವನೆಗೆ ಬಂದಿರ್ತಾರೆ ಅವರೆಲ್ಲ. ನಿಮ್ಮ ಹೆಂಡತಿಗೆ ಅಂತ ಹೇಳ್ತಿಲ್ಲ, ಇವತ್ತು ಅಲ್ಲಿಗೆ ಬಂದು ನಿಂತುಬಿಟ್ಟಿದೆ. ಅಂದರೆ ಯಾವಾಗ ತನ್ನದೇ ಸ್ವಂತ ದುಡಿಮೆ ಇದೆ ಮತ್ತು ಯಾವಾಗ ಹೋದ್ರೂ ತವ್ರ ಮನೆ ಬಾಗಿಲು ತೆಗೆದಿರುತ್ತೆ ಅಂತ ಗೊತ್ತಾಗುತ್ತೋ, ಗಂಡನ ಮನೆ ಒಂದು ಏನೋ ಪಾಳು ಬಿದ್ದು ಮನೆ ಮಾಡ್ಕೊಂಡ್ಬಿಡ್ತಾರೆ ಅವರೆಲ್ಲ. ಆಕ್ಚುಲಿ ಸರ್, ಅವಳಿಗೆ ಪರ್ಸನಲ್ ಆಗಿ ಹೇಳೋದಂದ್ರೆ ಅವಳ ತವ್ರ ಮನೆಯಲ್ಲೂ ಕೂಡ ಅವಳಿಗೆ ನೆಮ್ಮದಿ ಇಲ್ಲ. ಆದ್ರೆ ಅವ್ರ ತಾಯಿಗೋಸ್ಕರ ಅವಳು ನಮ್ಮ ಮನೆಯಲ್ಲಿ ಉಳಿದ್ರೆ ಅವಳ ತಾಯಿ ಮಾನ ಮರ್ಯಾದೆ ಹೋದಂಗೆ, ಅವಳ ತಾಯಿದು ಇದನ್ ಹೋದಂಗೆ, ಒಂಥರ ಅದು ಅವಳದು ಗರ್ವ ಹೋದಂಗೆ. ಈ ತರ ಇದೆ. ಅವಳಿಗೆ ನನ್ ಜೊತೆ ಸಂಸಾರ ಮಾಡ್ಬೇಕಂತ ಅವಳ ಭಾವನೆಗಳನ್ನ ನೋಡಿದ್ರೆ ನನಗೆ ಅನ್ಸತ್ತೆ, ಮಾಡ್ಬೇಕಂತ ಇದೆ, ಎಲ್ಲರ ಜೊತೆ ಜೀವನ ಮಾಡ್ಬೇಕಂತಿದೆ. ಆದ್ರೆ ಅವಳ ತಾಯಿ ಅದಕ್ಕೆಲ್ಲಾನು ಕೊಂಕಾಗ್ತಾ ಇದ್ದಾರೆ. ನೋಡಿ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗುಂದಾಗ ಮದುವೆ ಆದ ಮೇಲೆ ಅಲ್ಲಿನ ಬಾಂಧವ್ಯಗಳನ್ನು ನಿನ್ನ ಮನೆ ಮೇಲೆ ಹೇರೋದು ಅದು ಧರ್ಮ ಅಲ್ಲಪ್ಪ. ಧರ್ಮ ನೀವೊಬ್ಬ ಸರ್, ಕೇಳಿಸ್ಕೊಳ್ಳಿ. ಅವ್ರಿಗೆ ಧರ್ಮ ಅನ್ನೋದೇ ಗೊತ್ತಿಲ್ಲ ಸರ್. ಇಲ್ಲ, ಈಗ ನೀವೊಬ್ಬ ಗಂಡನಾಗಿ ಅಲ್ಲಿ ಯಾಕೆ ಹಂಗೆ ಮಾಡ್ತಿದ್ದಾಳೆ, ಅಲ್ಲಿ ಯಾಕೆ ಗೊತ್ತಾ ಹಂಗೆ ಮಾಡ್ತಿದ್ದಾಳೆ, ಅಲ್ಲೇ ಬರಲೇಬಾರ್ದಿಲ್ಲಿ. ಕೇವಲ ಅಲ್ಲಿಯ ವಿಚಾರವನ್ನ ಪಾರ್ಟ್ ಟೈಮ್ ತರ ಗಮನ ಕೊಡ್ಬೋದಿತ್ತಷ್ಟೇ. ಹೌದು ಸರ್. ಹೋಗಿ ಫುಲ್ ಟೈಮ್ ಕೂತ್ಕೊಳ್ಳಿ, ಇಲ್ಲ, ಅದಕ್ಕೆ ಅವಕಾಶನೇ ಇಲ್ಲ ಇಲ್ಲಿ. ಸರ್ ನಾನು ಆಕ್ಚುಲಿ ನಾನು ಏನ್ ಮಾಡಿದೆ ಸರ್, ನನಗೂ ಕೋಪ ತರ್ಕೊಳಕ್ಕಾಗಲ್ಲ ಸರ್ ಇಂಥ ವಿಷಯದಲ್ಲಿ. ನಾನು ಡೈರೆಕ್ಟ್ ನೇರವಾಗಿ ಮಾತಾಡ್ಬಿಡ್ತೀನಿ ಸರ್. ಒಂದು ಚೆನ್ನಾಗಿ ನಮ್ಮ ಮನೆಯಲ್ಲಿ ಹೊಂದ್ಕೊಳ್ಳೋಗಿದ್ರೆ ಹೊಂದ್ಕೊಳ್ಳೋ, ಇಲ್ಲ ನೀನು ನೆಕ್ಸ್ಟ್ ಫ್ಯೂಚರ್ ಆಗಿ ನನ್ನ ಜೊತೆ ಜೀವನ ಮಾಡ್ತೀರೋ ನೇರವಾಗಿ ಹೇಳ್ಬಿಡು. ಸುಮ್ನೆ ಈ ಕಡೆ ನನ್ನ ಜೊತೆ ಜೀವನನೂ ಮಾಡೋಂಗಿಲ್ಲ, ನನ್ನ ಕೈಯನ್ನು ಬಿಡೋಂಗಿಲ್ಲ. ನಾನು ಎಷ್ಟೋ ಸಲ ನನಗ ಅವಳಿಗೆ ಎಷ್ಟು ಜಗಳ ಆಗಿದೆ ಗೊತ್ತಾ ಸರ್. ಆದ್ರೂ ಅವಳು ನನ್ ಕೈಯೂ ಬಿಡಲ್ಲ, ನಮ್ ತಂದೆ ತಾಯಿ ಜೊತೆ ಜೀವನನೂ ಹೊಂದ್ಕೊಳ್ಳಂಗೂ ಮಾಡೋಂಗಿಲ್ಲ. ಈ ಲೆವೆಲ್ ಆಗಿದೆ ಸರ್ ಒಳಗೆ. ಇರ್ಲಪ್ಪ, 2 ಮಕ್ಕಳ ನಿಮಗೆ? ಹಾ ಸರ್, 2 ಮಕ್ಕಳು ಸರ್. ಎಷ್ಟು ವಯಸ್ಸು? ಒಂದು 4 ವರ್ಷ ಸರ್, ಒಂದು ವರ್ಷದ ಒಂದಿದೆ ಸರ್. ಆ ಮಕ್ಕಳ ಕುರಿತಾಗಿ ನಿಮ್ಮ ಹತ್ರ ಎಷ್ಟು ದಿವಸಕ್ಕೊಮ್ಮೆ ಕರ್ಕೊಂಡ್ಬರ್ತಾರೆ? ಸರ್ ನನಗೆ ಬಾ ಅಂತಾಳ ಸರ್ ಅವಳು, ನೀನೇ ಬಂದ. ಶಭಾಷ್. ಇಲ್ಲ, ಇದು ಸರಿಯಲ್ಲ. ಈಗ ನೀನೇ ಬಂದ್ ಹೋಗು, 2-3 ದಿನ ಸುಟಿ ಇದ್ರೆ ಅವಳೇ ನಾನು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಬರ್ತಾಳೆ ಸರ್. ಇರ್ಲಿ, ಆಯ್ತು. ಈಗ ನೀವು ನಿಮ್ಮನ್ನ ಬನ್ನಿ ಅನ್ನೋದು ಅಥವಾ ನೀವೇ ಹೋಗೋದು ಇಲ್ಲಿ ಅದು ಚರ್ಚೆಗೆ ಬರಬಾರ್ದು. ಅದು ನಿಮ್ಮ ನೀವು ಹೋದ್ರಿ ಅಂತ ತೊಂದ್ರೆ ಇಲ್ಲ, ಆಕೆ ಆದ್ರೆ ನಾನು ನಮ್ಮ ತಂದೆ ತಾಯಿನ ಕರ್ಕೊಂಡ್ ಬರ್ತೇನೆ ಅಂದ್ರೆ ಆಗಲ್ಲ. ಈ ವಿಚಾರವಾಗಿ ಮಾತ್ರ ಅದಾಗಲ್ಲ. ನಿಮ್ಮನ್ನೇ ಬನ್ನಿ ಹೋಗ್ಲಿ, ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ, ನಾನು ನಮ್ಮ ತಾಯಿಯವರು ಬರೋಕ್ ರೆಡಿ. ಆದ್ರೆ ಅಲ್ಲಿ ಹೋದ್ರೆ ರೆಸ್ಪೆಕ್ಟ್ ಕೊಡಲ್ಲ ಸರ್ ಅವ್ರು. ಬೇಡಪ್ಪ, ಇಲ್ಲಿ ಒಂದೇ ಮಾತು ಸ್ಪಷ್ಟವಾಗಿ ಹೇಳ್ತೀನಿ. ಇನ್ನು 4 ತಿಂಗಳ ಒಳಗಾಗಿ, ಅರ್ಥಾತ್ ಮುಂದಿನ ಜನವರಿ ಬರುವಷ್ಟರಲ್ಲಿ ಈಕೆ ನಿನ್ನ ತಂದೆ ತಾಯಿಯ ವಿಚಾರವಾಗಿ ಗೌರವ ಭಾವನೆಯನ್ನು ತಂದುಕೊಳ್ಳದೆ ಹೋದರೆ, ಅಂದರೆ ಇಲ್ಲಿ ಏನಾಗ್ಬಿಡುತ್ತೆ, ಅಯ್ಯೋ ಹೋಗ್ಲಪ್ಪ ನಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಬೇಡ, ಬಾ ನಾವಿಬ್ಬರು ಎಲ್ಲೋ ಒಂದು ಕಡೆ ಸಪ್ರೇಟಾಗಿ ಬದುಕೊಂಡು, ಅಂದರೆ ಕೆಲವೊಮ್ಮೆ ಧರ್ಮ ಒಂಚೂರು ಎತ್ತರದಲ್ಲಿರುತ್ತೆ, ಅಲ್ಲಿಗೆ ಅವಳು ಬರಲ್ಲ ಅಂತ ನಾವೇನು ಮಾಡಿಬಿಡ್ತೀವಿ, ಓಲಿ ಅಲ್ಲಿಗೆ ಬೇಡ ಇಲ್ಲಿಗಾದ್ರೂ ಬಾ ಅಂತ ಬಂದ್ಬಿಡ್ತೀವಿ. ಓಲಿ ಅಲ್ಲಿಗೆ ಅಪ್ಪ ಅಮ್ಮನ ಬಿಟ್ಬಿಡು, ನನ್ನ ವಿಚಾರಕ್ಕಾದರೂ ಬಾ, ಇಬ್ಬರು ಒಟ್ಟಿಗೆ ಇರೋಣ, ನಿನ್ನ ಅಪ್ಪ ಅಮ್ಮನ್ನು ನೀನು ಬಿಡು ಅಂತ ಹೇಳಿ ಅದಕ್ಕೂ ಏನೋ ಒಪ್ಪಿ ಬರ್ಬೋದು. ಬಟ್ ಆಕೆಯನ್ನು ಕರೆದುಕೊಳ್ಳೋದಕ್ಕೋಸ್ಕರ ಒಬ್ಬ ಮಗನಾಗಿ ತಂದೆ ತಾಯಿಯ ವಿಚಾರದಲ್ಲಿ ಅವರಿಗೆ ತಂದೆ ತಾಯಿಗೂ ನೋವಾದರೂ ಪರವಾಗಿಲ್ಲ, ನೀವು ಈ ಸಮಯದಲ್ಲಿ ಮನೆಗೆ ಮಗನಾಗಬೇಕು ಮೊದಲು. ಹೌದು ಸರ್. ಹೆಂಡತಿಗೆ ಗಂಡನಾಗುವುದು ಹೌದು, ಅದು ಧರ್ಮವೇ ಹೌದು. ಆದರೆ ಹೆಂಡತಿ ಯಾವಾಗ ಮನೆಗೆ ಸೊಸೆ ಆಗಲಿಕ್ಕೆ ಇಷ್ಟಪಡೋದಿಲ್ಲ, ಹಾಗೂ ಏನೋ ನಿಮ್ಮ ಅಮ್ಮನಲ್ಲೂ ಏನೋ ದೋಷ ಇರ್ಬೋದು, ಇಷ್ಟ ಇಲ್ಲ ಅಂದರೆ ಅವ್ರ ಸೇವೆ ಅಥವಾ ಅವ್ರಿಗೆ ಅಡುಗೆ ಮಾಡಿ ಹಾಕೊಂಡು, ಇಲ್ಲ ರೀ ಹಿಂಗಿದೆ ಅಂತ ಮಾತಾಡ್ಕೊಂಡು ಅಲ್ಲಿ
ಮಾತುಕತೆ ಕೆಲಸ ಜಾಗನೇ ದೊಡ್ಡ ಇಲ್ವಲ್ಲ. ದೊಡ್ಡ 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 ಕೆಲಸ ಎಲ್ಲ ಮಾಡೋದು ನಮ್ಮ ಅಮ್ಮನೇ ಮಾಡೋದು ಸರ್. ಅವಳು ಚಿಕ್ಕ ಪುಟ್ಟ ಕೆಲಸ ಮಾಡ್ತಾಳೆ ಅಷ್ಟೇ. ಅರೆ ದೊಡ್ಡ ದೊಡ್ಡ ಕೆಲಸ ಇದ್ದುದೆಲ್ಲ ಇವು ನಮ್ಮ ಅಮ್ಮದು ತಪ್ಪು. ಮೊದಲು ಸೊಸೆ ತರ ನೋಡ್ಬೇಕು, ಮಗಳ ತರ ನೋಡ್ಬಾರದು. ಇದ್ದುದೆಲ್ಲ ಕೆಲಸನ ತಾನೇ ಮಾಡಿ ಸೊಸೆನ ಸುಮ್ನೆ ಕುಂದ್ರಿಸಿ ಈಗ ಅವಳಿಗೆ ಒಂದ್ ಸ್ವಲ್ಪ ಈಗೋ ಬಂದ್ಬಿಟ್ಟಿದೆ, ನಾನೇನು ಮಾಡಬಾರ್ದು ಇರ್ಲಪ್ಪ, ಅನ್ನೋದು. ಇಲ್ಲಿ ಈ ನಿಮ್ಮ ತಾಯಿ ಏನು ನೋಡ್ಲಿಕ್ಕೆ ಹೋದ್ರಲ್ಲ, ಅದು ಇಡೀ ಜಗತ್ತು ಬಯಸ್ತಾ ಇರುವಂತಹ ಒಂದು ಧರ್ಮ. ಅದು ಬರಲಿ ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ತಾಯಿಗೆ ಅದು ಆ ಗುಣ ಬಂದಿದೆ. ಅದು ಅಂದರೆ ಒಳ್ಳೆತನ ಆ ರೀತಿ ಮಿಸ್ಯೂಸ್ ಆಗುತ್ತೆ ಅಂತ ತಾಯಿಗೇನು ಗೊತ್ತಿರುತ್ತಾ? ಈಗ ಏನಾಗ್ಬಿಡುತ್ತೆ, ತಾಯಿ ಅತ್ತೆ ಸೊಸೆ ಜಗಳ ಆದಾಗ, ಅಯ್ಯೋ ಆಕೆ ನನ್ನನ್ನು ಕೆಟ್ಟದಾಗ ನೋಡ್ತಾಳೆ ಸರ್, ಮಗಳ ಥರ ನೋಡಲ್ಲ, ಅದಕ್ಕೆ ನಾನು ಕೋಪ ಮಾಡ್ಕೊಳ್ತೀನಿ ಸರ್ ಅಂತ. ಅಂದರೆ ಸೊಸೆ ಹಿಂಗೆ ಹೇಳ್ತಿದ್ಲು ಏನೋ, ನಾಳೆ ನಿಮ್ಮ ತಾಯಿ ಹಂಗೆ ನೋಡ್ಕೊಳ್ಳದೆ ಹೋಗಿದ್ರೆ ಅದೇ ಒಂದು ಕಾರಣ, ನಮ್ಮನ್ನು ಮಗಳ ಥರ ನೋಡ್ಕೊಳ್ಳಲ್ಲ ಅಂತ ಕಾರಣ ಕೊಟ್ಟಿರೋಳು. ಹೌದು ಸರ್. ಅಲ್ವನಪ್ಪ? ನಿಮ್ಮ ತಾಯಿ ಏನು ಮಾಡ್ಲಿಕ್ಕೆ ಹೋದ್ರು ಅದು ಆಕೆಯ ಜೀವ ಸ್ವಭಾವ, ಅದೇನು ನಾಟಕ ಮಾಡಿದ್ದಲ್ಲ ಅದು. ಆಕ್ಚುಲಿ ಸರ್, ಹಳ್ಳಿ ಜನ ಅದ್ರೊಳಗೆ ಅನ್ಎಜುಕೇಟೆಡ್ ಇದ್ರೆ ಸ್ವಲ್ಪ ಮಾತು ಹೊರಟಾಗೇನೆ ಇರತ್ತೆ. ಅದೇ ಒಂದ್ ಸ್ವಲ್ಪ ಯಾವಾಗೋ ಒಂದ್ ವರ್ಷಕ್ಕೊಂದು ಹೊರಟು ಮಾತಾಡಿದ್ದನ್ನ ಜೀವನ ಪರ್ಯಂತ ಅದನ್ನೇ ತಲೆಗಟ್ಕೊಂಡು ಅದನ್ನೇ ದ್ವೇಷ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಸರ್ ಅದು? ನೋಡಿ, ಮದುವೆಗೆ ಮುಂಚೆ ಒಬ್ಬರು ಸರ್ಕಾರಿ ಶಿಕ್ಷಕರಿದ್ದೀರಿ ಅಥವಾ ಏನೋ ಆ ಮಟ್ಟಿಗಿದ್ದಾಗ ನೀವು ಬೇಜಾರು ಮಾಡ್ಕೊಂಬಿಡಿ. ಕೇಳ್ತಾ ಇರೋರ್ಗೂ ನಾನು ಹೇಳೋದಷ್ಟೇ, ಇಬ್ಬರೂ ಆ ಮಟ್ಟಿಗೆ ದೊಡ್ಡ ಸ್ಥಾನದಲ್ಲಿದ್ದಾಗ ನಿಮ್ಮ ಸಂಸಾರಗಳನ್ನು ನೀವು ಬಲಿ ಕೊಡ್ತೀರಿ ಬಹುತೇಕ ಸಾರಿ. ನಾನು ನೋಡಿದ್ದೀನಿ, ನಾನು ಸಾವಿರಾರು ಕೌನ್ಸಿಲಿಂಗ್ ಮಾಡಿರೋ ನನಗೆ ಅರ್ಥ ಮಾಡ್ಕೊಂಡಿದ್ದೀನಿ. ಯಾವಾಗ ಒಂದು ಹೆಣ್ಣು ಗಂಡನ ಸರಿಸಮಾನವಾಗಿ, ಹೌದು ಎಲ್ಲ ರೀತಿಯಲ್ಲೂ ಸಮನಾಗಿರಬೇಕು, ಬಟ್ ಅವಳು ಅಹಂಕಾರದಲ್ಲಿ ಗಂಡನಿಗಿಂತ ಎತ್ತರಕ್ಕೆ ಬೆಳೀತಾಳೆ, ಅಲ್ಲಿಗೆ ಸಂಸಾರದ ಕತೆ ಮುಗೀತು. ಸರ್, ನಾವು ಎತ್ತರಕ್ಕೆ ಬೆಳೆಯೋಕ್ ಹೆಣ್ಣು ಗಂಡು ಈ ಮೊದಲಿತ್ತು ಅತ್ತೆ ಸೊಸೆ ಗಂಡ ಅನ್ನೋ ವರ್ಡ್, ಗಂಡ ಅನ್ನೋ ಒಂದು ಪಟ್ಟ ಇತ್ತು. ಬಟ್ ಇವಾಗ ಹೆಣ್ಣು ಗಂಡು ಒಂದೇ ಅಂತ ತಿಳ್ಕೊಳ್ಳೋಣ ಬೇಡನಲ್ಲ. ಅದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹೊರತು ನಮ್ಮ ಮೂಲಭೂತ ಧರ್ಮಗಳ ಅಥವಾ ಮನೆಯ ಸಂಸಾರದ ವಿಚಾರವಾಗಲ್ಲ. ಹೌದಲ್ಲ? ಹೌದು ಸರ್, ಇದು ನೀವು ಹೇಳೋದು ನಿಜ. ಆದ್ರೆ ನಾವ್ ಎಲ್ಲದಕ್ಕೂ ನಾನು ಈಕ್ವಲ್ ನೋಡ್ತೀನಿ. ಬಟ್ ಅದೇ ಮಾಡೋ ತಪ್ಪು. ಯಾಕೆ ಅವಾಯ್ಡ್ ಮಾಡ್ಬೇಕಿದು? ಅದೇ ಮಾಡೋ ತಪ್ಪು. ಅದೇ ಯಾಕೆ ಮಾಡ್ಬೇಕು ಸರ್ ಇದು? ಇದನ್ನ ಯಾವ ತರ ಬ್ಯಾಲೆನ್ಸ್ ಮಾಡಕ್ ಸಾಧ್ಯ ನಮ್ಮ ಲೈಫ್? ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಿರೋದು, ಮದುವೆಗೆ ಮುಂಚೆ ನೋಡಮ್ಮ, ನಂಗೆ ಹಿಂಗೊಂದು ಜಾಬ್ ಇದೆ, ನಾನು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರೋ ಪುಡಾರಿ ಪುಂಡ್ರಿ ಅಲ್ಲ, ನನಗೆ ನನ್ನ ತಂದೆ ತಾಯಿ ಮುಖ್ಯ. ಈಗ ನಾಳೆ ದಿನ ನಿನಗೂ ಜಾಬ್ ಇರುತ್ತೆ, ಮೇಷ್ಟ್ರು ಅಂದ ಮೇಲೆ ಅಲ್ಲಲ್ಲಿ ಬೇರೆ ಬೇರೆ ಕಡೆ ಪೋಸ್ಟಿಂಗ್ ಆಗ್ತಾ ಇರ್ತಾರೆ. ಹೌದಲ್ಲ? ಇಲ್ಲಿ ನನ್ನ ಬಿಟ್ಟು ತಡಿ, ನನ್ನ ಅಮ್ಮ ಅಣ್ಣ ಇದ್ದಾನೆ ತಮ್ಮ ಇದ್ದಾನೆ ಅಂತ ಇಲ್ಲ, ನಾನು ಇರೋನೊಬ್ಬ ಮಗ. ನೋಡವ್ವ, ನಾಳೆ ದಿನ ಇಲ್ಲ ನೀನಿರಬೇಕು, ಇಲ್ಲ ನಾನು ಅಪ್ಪ ಅಮ್ಮನ ಹತ್ರ ಇರಬೇಕು, ನೀನು ಎಲ್ಲೋ ಒಂದು ನಾಳೆ ಜಾಬ್, ಯಾಕಂದ್ರೆ ಆ ಸಮಯಕ್ಕೆ ಅವರು ಟ್ರೈ ಮಾಡ್ತಾ ಇದ್ರು. ಹೌದಲ್ಲ? ನಿಮಗೆ ಗೊತ್ತಿಲ್ಲ ಅಂತ ಏನಿರ್ಲಿಲ್ಲ. ನಾಳೆ ದಿನ ಈಕೆ ಜಾಬ್ ಸಿಗ್ಬಹುದು ಅಂತ ಗೊತ್ತಿತ್ತಲ್ವಾ, ಅಂದಾಜಿತ್ತಲ್ವಾ? ಸರ್, ಆಕ್ಚುಲಿ ನಾನು ಮಾಡ್ಕೊಂಡಿದ್ದೇನೆ. ಈಗ ನಾನು ಸಿಂಗಲ್ ಆಗಿ ಏನೋ ಲೈಫ್ ಅಲ್ಲಿ ಅಚೀವ್ಮೆಂಟ್ ಮಾಡಕ್ಕಾಗಲ್ಲ. ಬಟ್ ಡಬಲ್ ಏನಾದ್ರು ಜಾಬ್ ಮಾಡಿದ್ರೆ ಏನಾದ್ರು ಲೈಫ್ ಅಲ್ಲಿ ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡಬಹುದು ಅಂತಾನೆ ನಾನು ಲೈಫ್ ಸ್ಟೈಲ್ ಬಗ್ಗೆ ಅಥವಾ ಆಕೆ ಜಾಬ್ ತಗೊಳ್ಳೋದ್ರ ಬಗ್ಗೆ ನನಗೆ ತಕರಾರಿಲ್ಲ. ಬಟ್ ಆ ಜಾಬ್ ತಗೊಳ್ಳೋ ವಿಚಾರ ಬಂದಾಗ, ಪೋಸ್ಟಿಂಗ್ಗಳು ಬೇರೆ ಬೇರೆ ಕಡೆ ಬಂದಾಗ, ಅಥವಾ ಆಕೆ ಅಕಸ್ಮಾತ್ ಒಂದು ವೇಳೆ ಅತ್ತೆ ಮಾವ ಅಥವಾ ನನ್ನ ಅಪ್ಪ ಅಮ್ಮನನ್ನು ಬಿಟ್ಟು, ಇಲ್ಲ ನೀನು ಅಪ್ಪ ಅಮ್ಮನ ಹತ್ರ ಇರಬೇಕು, ಇಲ್ಲ ನಾನು ಅಪ್ಪ ಅಮ್ಮನ ಹತ್ರ ಇರಬೇಕು ಅಂದರೆ, ಈ ಒಂದು ಚೌಕಟ್ಟಿದೆಯಲ್ಲ, ಇದರಿಂದ ಆಚೆಗೆ ಹೋಗೋ ಹೆಣ್ಮಗಳು ಅಲ್ವೋ ಅಂತ ಮಾತಾಡಿ ಸರಿ ಆಕೆಗೆ ಒಂದು ಕೆಲಸ ನಾಳೆ ಸಿಗ್ಬೋದು, ಆಕೆನೂ ಬೇರೆ ಕಡೆ ಪೋಸ್ಟಿಂಗ್ ಅಥವಾ ಬೇರೆ ಕಡೆ ಕೆಲಸ ಮಾಡ್ಬೋದು, ಅಥವಾ ನಾನು ಅಪ್ಪ ಅಮ್ಮನ ಜೊತೆ ಇರೋಕ್ಕಾಗದೇ ಇರ್ಬೋದು. ಒಬ್ಬ ಮಗನೂ ಅಂತ ಒಬ್ಬ ಮಗ ಅಂತ ಗೊತ್ತಿರಬೇಕಾದ್ರೆ ಇದೊಂದು ಪ್ಲಾನಿಂಗ್ ಇಲ್ಲದೆ ಅದು ಹೆಂಗೆ ಮುಂದೋದೆ ನೀನು? ಹಾ ಸರ್, ಅದು ಪ್ಲಾನಿಂಗ್ ಆಕ್ಚುಲಿ ಅವ್ರು ಕೊಟ್ಟದ್ದು ಆ ಪ್ಲಾನಿಂಗ್ ಮೇಲೆ ಕೊಟ್ಟಿದ್ರು. ಈಗ ತುಂಬಿದ ಕುಟುಂಬದಲ್ಲಿ ಕೊಟ್ರೆ ಮಗಳಿಗೆ ಕಷ್ಟ ಆಗತ್ತೆ, ಒಬ್ಬನೇ ಮಗ ಇರೋಲ್ಲಿ ಕೊಟ್ರೆ ಮಗಳಿಗೆ ಸ್ವಲ್ಪ ಕೆಲಸ ಕಡಿಮೆ ಹತ್ತುತ್ತೆ ಅಂತ ಆ ಉದ್ದೇಶದಿಂದಾನೇ ಅವ್ರು ನನ್ನ ಮಗಳನ್ನ ಕೊಟ್ಟರು. ಅವ್ರ ಉದ್ದೇಶ 1000 ಇರ್ಲಿ, ಒಬ್ಬ ಮಗನಾಗ ನನಗ್ ಬುದ್ಧಿ ಇರಬೇಕಿತ್ತು. ಈಗ ನಾನೊಬ್ಬ ದುಡಿತೀನಿ, ನಿನ್ಗೆ ಆಕೆ ಹಂಗೂ ಇಲ್ಲ ನಾನು ಕೆಲಸ ತಗೊಳ್ಳೇಬೇಕು ಅಂದರೆ ಅಷ್ಟು ಬೇಡ, ಸಂಬಂಧ ಬೇಡ. ನನಗೆ ಮನೇಲಿ ಅಪ್ಪ ಅಮ್ಮನ ನೋಡಿಕೊಂಡು ನಾನು ಆಕೆನ ದೇವತೆ ಥರ ನೋಡ್ಕೊಳ್ತೀನಿ. ನನಗಿರೋನೊಬ್ಬ ಮಗ, ಅವಳು ನಮ್ಮ ಮನೇಲಿ ಇರಬೇಕು, ಆಕೆ ನನ್ನ ಮನೆಗೆ ಮಗಳ ಥರ ನನ್ನ ಅಪ್ಪ ಅಮ್ಮನ ನೋಡ್ಕೊಂಡು ಇರಬೇಕು. ಹಿಂಗೆ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇರೋರು ನಾವು ಹಿಂಗೆ ಯೋಚನೆ ಮಾಡ್ಬೇಕು. ಹೌದಲ್ಲ? ಹೌದು ಸರ್. ಇಲ್ಲ, ನಂಗೆ ಆಕೆಗೂ ಜಾಬ್ ಇರೋರು ಅಲ್ದಾಡಬೇಕಾಗುತ್ತೆ, ಬೇರೆ ವಿಧಿ ಇಲ್ಲ. ಯಾಕಂದರೆ ಪ್ರಪಂಚವನ್ನು ನೋಡೋರಿಗೆ ಬುದ್ಧಿ ಚಂಚಲ. ಹೌದು.
ಈಗ ನಾನೊಬ್ಬ ಮಗನಾಗಿ ನಾನು ನೇರವಾಗಿ ಹೇಳ್ತೀನಿ, ನಾನು ಮುಂದೆ ನನ್ನ ಜೀವನದ ಸಂಗಾತಿ ವಿಚಾರ ನಾನು ಹಾಗೆ ಯೋಚನೆ ಮಾಡೋದು. ಹೌದು ಸರ್. ಆಯಿತು, ಭಗವಂತ ನನ್ನನ್ನು ಅಲ್ದಾಡೋ ಸಿರಿ ಅಲ್ಲಿ ಇಲ್ಲಿ ಹೋಗಿ ನನ್ನ ಜೀವನ ನನ್ನ ಮನೆಗೆ ಬಂದಾಗ ನನ್ನ ಶ್ರೀಮತಿ, ನನ್ನ ತಾಯಿ, ನನ್ನ ಕುಟುಂಬ ಅವ್ರು ದೇವತೆ ಥರ ಅವ್ರು ಇರಬೇಕು ಅಲ್ಲಿ. ಹೌದು ಸರ್. ನಾನೊಬ್ಬ ಮಗನಾಗಿ ನೀವು ಹೇಳ್ತಿದ್ದೀರಿ ನನ್ನ ತಂದೆ ತಾಯಿಗೆ ನೋವಾದರೆ ನಾನು ಸಹಿಸೋದಿಲ್ಲ, ನನಗೆ ದುಃಖ ಆಗುತ್ತೆ. ಆ ದುಃಖ ಇರೋ ಮಗನಾಗಿದ್ದರೆ ನಾನು ಈ ಮುಂಚೆ ಈ ಹೆಂಡತಿ ಕೂಡ ನಾಳೆ ದಿನ ಅಪ್ಪ ಅಮ್ಮನ ಮಾತು ಕೇಳಿಕೊಂಡು, ಅಥವಾ ನನಗೂ ಬೇರೆ ಕಡೆ ಜಾಬ್ ಇದೆ, ನಾನು ಅಲ್ಲಿಗೆ ಹೋಗ್ಬಿಡ್ತೀನಿ, ನಾನು ಇಲ್ಲಿಗೆ ಹೋಗ್ತೀನಿ, ನಾಳೆ ಇಂಥದ್ದೇನು ಬರ್ಬೋದು ಅಂತ ನಾನು ಯೋಚನೆ ಮಾಡದೆ ಹೋದರೆ, ಇವತ್ತು ಬಂದು ತಂದೆ ತಾಯಿಗಳ ಬಗ್ಗೆ ಅನುಕಂಪದ ಮಾತಾಡಿ ಅದು ಒಂದು ಕಡೆಯಿಂದ ನೋಡಿದಾಗ ಅನ್ಸ್ಬಿಡು ಅದಕ್ಕೆ ಅರ್ಥನೇ ಇಲ್ಲ ಅನ್ಸ್ಬಿಡುತ್ತೆ. ಯಾಕಂದರೆ ಇದು ಇಲ್ಲಿ ಮಾಡಬೇಕಾದ ಯೋಚನೆ ಅಲ್ಲ, ಅದು ಎಂದೇ ಮಾಡಬೇಕಾಗಿತ್ತು. ಹಿಂದೆ ಮಾಡಬೇಕಾಗಿತ್ತು ಸರ್. ಆಲ್ರೆಡಿ ಪಾಸ್ಟ್ ಇಸ್ ಪಾಸ್ಟ್ ಹೋಗ್ಬಿಟ್ಟಿದೆ ಸರ್. ಹೌದು, ಯಾಕೆ ನಿಮ್ಮ ನೆಪವಾಗಿ ಇಟ್ಕೊಂಡು ಲೋಕಕ್ಕೆ ಹೇಳಬೇಕು ನಾನು. ಹೌದು. ಯಾಕಂದ್ರೆ ಇಬ್ಬರೂ ಕೆಲ್ಸಕ್ಕೆ ಹೋದ್ರೆ ನಮ್ಮ ಬದುಕು ಅದ್ಭುತ ಆಗ್ಬಿಡುತ್ತೆ ಅನ್ನೋರ್ಗೆಲ್ಲ ಭ್ರಮೆಲಿರೋರ್ಗೆ ಆಚೆ ಬರ್ಬೇಕಲ್ಲ. ಸುಳ್ಳು ಸರ್ ಇದು. ಅಲ್ವಾ? ದುಡ್ಡು ಇರ್ಬೋದು ಸರ್, ನೆಮ್ಮದಿ ಸಿಗಲ್ಲ. ಬರ್ಬೇಕವ್ರು. ಯಾಕಂದ್ರೆ ನಿಮ್ಮ ಬಾಯಿಲೆ ಬಂತಲ್ಲ ಈಗ, ಅಯ್ಯೋ ನಾವಿನ್ನೂ ಎತ್ತರಕ್ಕೂ ಏನೋ ಆಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ ಅಂತ ನೀವೇ ಹೇಳಿದ್ರಲ್ಲ. ಏನು ಮಾಡಕ್ಕಾಗಲ್ಲ ಸರ್, ಲೈಫ್ ಕೊಲ್ಯಾಪ್ಸ್ ಆಗ್ಬಿಡುತ್ತೆ ಸರ್. ಕೊಲ್ಯಾಪ್ಸ್ ಬಿಡಿ, ಅಲ್ಲಿ ತಂದೆ ತಾಯಿಗಳೇ ಅಲ್ಲಿ ಮೂಲೆಯಲ್ಲಿ ಕೂತು ಏನೋ ಒಳಗಡೆ ಕಣ್ಣೀರು ಬರ್ತಿಲ್ಲ, ಬಟ್ ಒಳಗಡೆ ಅವ್ರ ವೇದನೆ ನೋಡ್ಲಿಕ್ಕೆ ಆಗ್ತಿಲ್ಲ ಅಂದಾಗ ನಿಮ್ಮ ಡೂಪ್ಲೆಕ್ಸ್ ತಗೊಂಡು ಏನು ಮಾಡ್ಕೊಳ್ತೀರಾ? ಏನ್ ಮಾಡೋದು ಸರ್? ಹಾಗಾಗಿ ನಿಮಗೆ ನಾನು ಈ ವಿಚಾರವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಮನೆಗೊಬ್ಬ ಮಗನಾಗಿ ನಿಮ್ಮ ಜೀವನದ ಕೊನೆಯ ಕ್ಷಣದವರೆಗೂ, ಅರ್ಥಾತ್ ನಿಮ್ಮ ಆಯಸ್ಸಿನ ಕೊನೆಯ ಕ್ಷಣದವರೆಗೂ ಅಥವಾ ನಿಮ್ಮ ತಂದೆ ತಾಯಿಯ ಕೊನೆಯ ಕ್ಷಣದವರೆಗೂ ನೀವೊಬ್ಬ ಮಗನಾಗಿ ನಿಮ್ಮ ಹೆಂಡತಿಯಿಂದ, ಅರ್ಥಾತ್ ಇದು ಹೀಗೆ ಹೋಗ್ಲಿ, ಆಕೆ ಅಲ್ಲೇ ಇರಲಿ, ನೀವು ಹಿಂಗೆ ಹೋಗ್ಲಿ, ಇಲ್ಲ, ನಿಮ್ಮದು ಒಂದು ಜೀವನ ಇದೆ. ಮೆರೆದಂಗೆಲ್ಲ ಮೆರೆಯೋಕ್ಕಾಗಲ್ಲ. ನೀವೇನು ಹೋಗು ಒಬ್ಳೆ ದುಡ್ಕೊಂಬ, ನಾವು ಮನೇಲಿ ಇರ್ತೀವಿ, ಅಥವಾ ನೀವು ಮನೆ ಬಿಟ್ಟು ಆಚೆಗೆ ಬರಬಾರ್ದು ಅಂಥದ್ದೇನು ದೊಡ್ಡ ಕಂಡೀಷನ್ ಏನೂ ಆಗ್ತಿಲ್ಲ. ಅದು ಸಹಜ. ಎಂಥ DC ದೊಡ್ಡ ಏನಾದರೂ ಕೂಡ ಮೊದಲು ಹೆಣ್ಣಲ್ವನಪ್ಪ. ನೀನು DC ಆಗು, ಟೀಚರ್ ಆಗು, ಹೆಡ್ಮೇಸ್ ಆಗು, ಪ್ರಿನ್ಸಿಪಲ್ ಆಗು, ಅಥವಾ ಜಿಲ್ಲಾಧ್ಯಕ್ಷೆ ಆಗು, ಏನಾದರೂ ಆಗು, ಮನೆಗೆ ಮೊದಲು ಹೆಣ್ಮಗಳಾಗಬೇಕು, ಮನೆಗೆ ಮೊದಲು ಸೊಸೆ ಅಲ್ವಾ? ಹೌದು ಸರ್. ನಾನು ಅದನ್ನೇ ಮರ್ತು ಬಿಡ್ತೀನಿ. ಅಂದರೆ ಈ ಜಾಬ್ಗಳು ಏನು ಗೊತ್ತಾ, ಅವು ಕೇವಲ ನಮ್ಮ ಪೂರೈಕೆಗಳನ್ನು, ಆಸೆಗಳನ್ನು ಪೂರೈಸೋದಿಕ್ಕಿರೋದೇ ಹೊರತು ಅದು ನಮ್ಮ ಸಂತೋಷದ ಹೇಣಿ ಅಲ್ಲ ಅವೆಲ್ಲ. ಹೌದು ಸರ್, ಇದನ್ನ ಒಪ್ಕೊಳ್ಳೋಣ. ಬಟ್ ಜಾಬ್ ಆಗೋಕ್ಕಿಂತ ಮುಂಚೆನೂ ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ ತಂದೆ ತಾಯಿನ. ಮತ್ತೆ ಜಾಬ್ ಆದ್ಮೇಲೂ ಅಕ್ಸೆಪ್ಟ್ ಇಲ್ಲ, ಜಾಬ್ ಆಗೋಕ್ಕಿಂತ ಮುಂಚೆನೇ ಅಕ್ಸೆಪ್ಟ್ ಇಲ್ಲ. ಸೂಚನೆ ಖಂಡಿತ. ಸರ್, ಮದುವೆಗೆ ಮುಂಚೆನೆ ಆ ಸೂಚನೆ ಖಂಡಿತ. ಮದುವೆ ಮುಂಚೆ ಆ ಸೂಚನೆ ಕಾಣಲಿಲ್ಲ ಸರ್. ನನಗೆ ಪಾಪ ನಿಮಗೆ ಗೊತ್ತಾಗಿದ್ರಲ್ಲೇ ನಿರ್ಧಾರ ಮಾಡ್ತಿದ್ರಿ ನೀವು. ಅಲ್ಲೇ ನಿರ್ಧಾರ ಮಾಡ್ತಿದ್ದೆ. ಬಟ್ ಆಫ್ಟರ್ ಮ್ಯಾರೇಜ್ ಏನ್ ತಾಯಿ ಮಗಳು ಏನ್ ಪ್ಲಾನ್ ಮಾಡ್ತಿದ್ರಲ್ಲ ಎಲ್ಲಾನು, ಇವಾಗ ಅವಳಿಗೆ ಜಾಬ್ ಹಿಡಿದು ಜಸ್ಟ್ 1 year ಆಯ್ತು ಅಷ್ಟೇ ಸರ್. ಆಯ್ತು ಇಲ್ಲಿ ಅದೇನಾದ್ರೂ ಆಗ್ಲಿ, ಬಟ್ ಇಲ್ಲಿ ನಾನು ಹೇಳೋದು, ಆಕೆಗೆ ಇವತ್ತು ಏನು ಆಟ ಆಡ್ತಿದ್ದಾರೆ, ಏನು ಮೆರೀತಾ ಇದ್ದಾರೆ, ಅಥವಾ ಇವತ್ತು ಏನು ಯಾರ್ದೋ ಮಾತು ಕೇಳಿ ಅದನ್ನೇ ಒಂದು ಗಂಡನ ಆಶ್ರಯ ಇಲ್ಲದ ಒಂದು ಹೆಣ್ಣಿನ ಬದುಕು ಏನು ಅಂತ, ಆಕೆಗೆ ಜಾಬ್ ಇದ್ದರೆ, ಹಣ ಬಂದರೆ ನಾನು ಏನು ಬೇಕಾದರೂ ಮಾಡ್ಬೋದು. ಇಲ್ಲ, ಇವತ್ತು ಒಂಟಿ ಹೆಣ್ಣನ್ನು ಹುರಿದು ತಿಂದುಕೊಳ್ತಾರೆ. ಅದು ಬೇರೆನೇ ಕತೆ ಇದೆ. ಬಟ್ ಅವ್ರಿಗೂ ಅದು ಅರ್ಥವಾಗಲಿ. ನೀವು ಇಷ್ಟು ಮಾತ್ರ ಹೇಳ್ತೀನಿ, ಹಿಂದೆ ಯೋಚಿಸಬೇಕಾದ ಸಮಯದಲ್ಲಿ ಯಾಕೋ ನೀವು ತುಂಬ ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ರಿ ಬದುಕನ್ನ. ಈಸಿಯಾಗಿ ತಗೊಂಡ್ಬಿಟ್ಟೆ ಸರ್. ಯಾಕಂದ್ರೆ ನಾವು ಹೇಗಿರುತ್ತಲ್ಲ ಆ ತರ ಪ್ರಪಂಚ ಇರತ್ತೆ ಸರ್. ನಾವು ಒಳ್ಳೆಯವರಾಗಿದ್ರೆ ನಮ್ಮ ಮುಂದಿರೋರು ಕೂಡ ಒಳ್ಳೆಯವರನ್ನಾಗಿ ನಾವು ಮಾಡಬಹುದು ಅಂತ ನಮ್ ಭ್ರಮೆ ಸರ್ ಅಷ್ಟೇ. ಬಟ್ ಒಂದು ವೇಳೆ ಒಂದು ಒಳ್ಳೆತನವನ್ನ, ಅರ್ಥಾತ್ ಮೊಸಳೆಯ ಬಾಯಿಗೆ ಸಿಗಾಕೊಂಡಿರೋರನ್ನ ಕಾಪಾಡಬೇಕು ಅಂತ ನಾನು ದಡದಲ್ಲಿ ನಿಂತಿರೋನಿಗೆ ಅನಿಸ್ತಾ ಇರೋದು ಒಳ್ಳೆತನ ಹೌದು. ಆದ್ರೆ ಅವನನ್ನ ಬಿಡಿಸಿಕೊಳ್ಳುವ ಬರದಲ್ಲಿ ನಾನ್ ಸಿಗಾಕೊಳ್ಳದಂಗೆ ಇರಬೇಕು ಅನ್ನೋ ಎಚ್ಚರಿಕೆ ಒಳ್ಳೆತನಕ್ಕಿಂತ ಮೀರಿದ್ದದು. ಹೌದು ಸರ್. ಅದನ್ನ ಅಂದ್ರೆ ಆ ಸೇಫ್ ಗಾರ್ಡ್ ನೋಡ್ಕೊಳ್ದೆ ನಾನು ಒಳ್ಳೆತನ ಮಾಡ್ಲಿಕ್ಕೆ ಹೋಗಿ ಕಾಪಾಡಿ ನಾನ್ ಸಿಗಾಕೊಂಡ್ರೆ ಅದು ಒಳ್ಳೆತನ, ದಡ್ಡತನ. ಅದು ಒಳ್ಳೆತನಕ್ಕೂ ದಡ್ಡತನಕ್ಕೂ ವ್ಯತ್ಯಾಸ ಇದೆ. ನೀವು ಮಾಡೋದು ದಡ್ಡತನ, ಅದು ದಡ್ಡತನ ಸರ್. ಅದು ಹೌದು. ಮೊಸಳೆಯಲ್ಲಿ ಸಿಗಾಕೊಂಡಿದ್ದು ಹೌದು, ಬಿಡಿಸ್ಬೇಕು ಹೌದು, ಒಳ್ಳೆತನ ಹೌದು. ಆದ್ರೆ ಅವನನ್ನು ಬಿಡಿಸುವ ವರದಲ್ಲಿ ನಾನು ಅದಕ್ಕೆ ಬಲಿಯಾಗದಂಗೆ ನಾನು ನೋಡ್ಕೊಳ್ಬೇಕು. ಅಂದ್ರೆ ಗುಡ್ನೆಸ್ ಅಂದ್ರೆ ಒಳ್ಳೆತನದ ಜೊತೆ ಬುದ್ಧಿವಂತಿಕೆ ಪ್ಲಸ್ ಆ್ಯಡ್ ಆಗಿಬಿಟ್ರೆ ಅದು ಸಕ್ಸಸ್. ಬರೀ ಬುದ್ಧಿವಂತಿಕೆ ಇಲ್ಲ, ಬರೀ ಎಮೋಷನಲ್ ಫೂಲಿಶ್ನೆಸ್ ಆದ್ರೆ ಹಿಂಗಾಗ್ತವೆ. ಅರ್ಥಾತ್ ಮುಂದಿನ
ಜನವರಿವರೆಗೂ, ಅರ್ಥಾತ್ ಡಿಸೆಂಬರ್ ಅಂತ್ಯದವರೆಗೂ ಇಲ್ಲಿ ಹಾ. ತುಂಬ ಶರಣಾಗಿ ನಿಮ್ಮ ಡಿಮ್ಯಾಂಡನ್ನು ನೀವು ಇಡಲೇಬೇಕು. ಅದರಲ್ಲಿ ಯಾವುದೂ ಇಲ್ಲ. ನೋಡುವ, ಅಪ್ಪ ಅಮ್ಮನಿಗೆ ಅವ್ರಿಗೇನು ಬರ್ತಾ ಬರ್ತಾ ಏನು ಚಿಕ್ಕ ವಯಸ್ಸಲ್ಲ, ಅವ್ರಿಗೂ ವಯಸ್ಸಾಗುತ್ತೆ. ಹೌದು ಸರ್. ಅವ್ರಿಗೇನು ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ತಿಂತಾರೆ, ಬಟ್ ಅದಕ್ಕೂ ಮೀರಿದ ಒಂದಷ್ಟು ಆಸೆಗಳು ಇರ್ತವೆ. ಅದನ್ನು ಪೂರೈಸುವುದನ್ನು ನಾವು ಪಾಪಿಗಳಾಗ್ಬಿಡ್ತೀವಿ. ಹಾ ಸರ್, ಅಟ್ಲೀಸ್ಟ್ ನನ್ನ ಮಕ್ಕಳನ್ನ ಅಲ್ವಾ? ಕಂಡ್ರಾದ್ರೂ ಅವ್ರು ಖುಷಿ ಪಡ್ಬೋದಲ್ಲ. ಅಲ್ವಾ? ಅದೇ ಬೇಕಿರೋದು, ಹಾ. ಬೇರೇನೂ ಅಲ್ಲ. ನಾನೇ ಬೇರೆ ಅವಳಿಂದ ಏನು ನೋಡ್ತಾ ಇಲ್ಲ ಸರ್, ಎಕ್ಸೆಪ್ಟ್ ಏನು ಬಟ್ ಮಾಡ್ತಾ ಆ ಇಲ್ಲ. ವಿಚಾರದಲ್ಲಿ ಯಾರೋ ನನ್ನ ಕಣ್ಣವ್ರ ತಂದೆ ಮಕ್ಕಳನ್ನ ತಾಯಿನ ನಾನ್ ಚೆನ್ನಾಗಿ ನೋಡ್ಕೋತೀನಿ ಸರ್, ಅವಳಿಂದ ನಾನೇನು ಬಯಸ್ತಾ ಇಲ್ಲ. ಬಟ್ ನಾನೇನು ನನ್ನ ಮಕ್ಕಳನ್ನ ಅಟ್ಲೀಸ್ಟ್ ನಮ್ ತಂದೆ ತಾಯಿ ಹತ್ರ ಮಂತ್ಲಿ 2 days ಕೊಟ್ರೆ ಅವ್ರು ಇನ್ನೂ ಸಂತೋಷವಾಗಿರ್ಬೋದಲ್ಲ. ಅದು ಆಗ್ತಾ ಇಲ್ಲ ಅಂದ್ರೆ ಮಕ್ಕಳು 2 ಮಕ್ಕಳಿರುವುದರಿಂದ ಸ್ವಲ್ಪ ಹಾ. ತೀರ್ಪಿನ ವಿಚಾರವಾಗಿ ನನಗೆ ಸ್ಪಷ್ಟ ವಿಚಾರ ಹೇಳಲಿಕ್ಕಾಗ್ತಿಲ್ಲ. ಬಟ್ ಆದರೂ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ನಿನ್ನ ಮಕ್ಕಳು ಹೆಂಡತಿಗಿಂತ ತಂದೆ ತಾಯಿನೇ ನಾನು ಪ್ರಥಮದಲ್ಲಿಡ್ತೀನಿ. ಯಾಕಂದರೆ ಅವರು ಪಾಪದವರು ಅಥವಾ ಅವರು ಮುಗ್ಧರು. ಇವರ ಹೌದು ಸರ್. ಬುದ್ಧಿವಂತಿಕೆಯ ಜೀವನಕ್ಕೆ ಅವರ ಕಡೆಯ ಕ್ಷಣಗಳು ಕತ್ತಲಾಗಬಾರ್ದು. ಹೌದು ಸರ್. ಹಾಗಾಗಿ ಇದು, ಯಾಕಂದರೆ ನೋಡಿ ಸರ್, ಯಾಕೋ ಸರಿ ಹೋಗ್ತಿಲ್ಲ ಅಂದರೆ ವಿಚ್ಛೇದನ ಅನ್ನೋ ದೊಡ್ಡ ಶ್ರೇಷ್ಠವಾದ ಕಾನ್ಸೆಪ್ಟನ್ನು ತಂದು ಹಿರಿಯರು ಮೊದಲೇ ಕೊಟ್ಟಿದ್ದಾರೆ. ಹೌದು ಸರ್. ಅರ್ಥ ಆಯ್ತಲ್ಲ? ಈ ಜಗತ್ತಲ್ಲಿ ಏನು ಆಗದೆ ಇರೋದು ಏನಲ್ಲ. ಬಟ್ ಏನಂದರೆ ಹೌದು ಸರ್. ಎರಡನೇದು ಒಂದಾಗ ಅದೇನೋ ಸುಮ್ಮನೆ ಆಗಬೇಕಲ್ಲ ಅಂತ ಆಗಬೇಕಷ್ಟೆ, ಹೌದು ಸರ್. ಅಲ್ವಾ? ಬಟ್ ಇಲ್ಲಿ ನಿಮಗೆ ಇನ್ನೊಂದು ಆಗಲಿಕ್ಕೆ ಡೈವರ್ಸ್ ಕೊಡ್ತಿದ್ದೀನಿ ಅನ್ನೋ ಉದ್ದೇಶ ಬೇಡ. ನನ್ನ ತಂದೆ ತಾಯಿ ನನಗೆ ಮುಖ್ಯ. ಹಾಗಂತ ಏನು ಸರ್ ನಾವು ಡೈವರ್ಸ್ ತಂದೆ ತಾಯಿ ಅನ್ನೋದಕ್ಕಿಂತನೂ ಸರ್ ಡೈವರ್ಸ್ ಅನ್ನೋದಕ್ಕಿಂತ ಸರ್ ಮಕ್ಕಳಿದೇವಲ್ಲ ಸರ್, 2 ಮಕ್ಕಳನ್ನ ನನಗೆ ಬಿಟ್ಟರೆ ಅರ್ಥವಾಗ್ತಾ ಇದೆ. ಬಟ್ ಇಲ್ಲಿ ನಿಮ್ಮ ತಂದೆ ತಾಯಿಗಿಂತ ಇವ್ರು ಯಾರೂ ದೊಡ್ಡವರಲ್ಲ ಅಂತ ಹೇಳಲಿಕ್ಕೆ. ಯಾಕಂದ್ರೆ ಅದು ನಿಜ. ಮಕ್ಕಳ ವಿಚಾರವಾಗಿ ಏನು ಪಾಲಾಗಬೇಕು ಅಥವಾ ಏನು ಮಾಡಬೇಕು, ನೀವು ಡೈವರ್ಸ್ ಕೊಟ್ಟರು ಕೊಡದೆ ಹೋದ್ರು ನೀವು ಅದನ್ನು ಮಾಡೇ ಮಾಡ್ತೀರಾ. ನಾಳೆ ಹೌದು ದಿನ ಅವಕ್ಕೆ ಬುದ್ಧಿ ಬಂದಾಗ ಅಪ್ಪ ಅಂತ ಬರ್ತಾವೋ ಅದು ನಾಳೆ, ನಿಮಗದು ಗೊತ್ತಿಲ್ಲ. ಬಟ್ ಈಗ ನಿಮ್ಮ ಜೀವನವನ್ನು, ಯಾಕಂದರೆ ಈಗೇ ಜಾಬ್ ಇದೆ, ತಿಂಗಳ ಸಂಬಳ ಬರ್ತಾ ಇದೆ, ಇರೋಕೆ ಅಪ್ಪನ ಮನೆ ಇದೆ, ನಾನು ಹಿಂಗೆ ಹೋಗ್ತೀನಿ, ಆತ ಅಲ್ಲೇ ಹಂಗೆ ಕೊರ್ಕೊಂಡಿರಲಿ ಅಂದರೆ, ಅರೆ ಇದು ದೊಡ್ಡ ಅನ್ಯಾಯ ಆಗ್ಬಿಡುತ್ತಿದ್ದು. ದೊಡ್ಡ ಅನ್ಯಾಯ ಸರ್ ಇದು. ನೀವು ಮಕ್ಕಳ ನೆಪ ಇಟ್ಕೊಂಡು ನೀವು ಇದನ್ನು ಹೀಗೆ ಕ್ಯಾರಿ ಆನ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಆಗಲ್ಲ ಸರ್. ಈಗ ನೀವೊಂದು ಕಠಿಣ ನಿರ್ಧಾರ ತಗೊಳ್ಳೇಬೇಕು. ಅದು ನಿಮಗೂ ವರ ಆಗಬೇಕು. ನಿಮಗೆ ಗೊತ್ತಿರಲಿ, ಇವತ್ತು ಯಾವ ತವರು ಮನೆ ಅಥವಾ ನಾನು ನಿನ್ನ ಅತ್ತೆ ಮಾವನ ವಿಚಾರಕ್ಕೆ ಬರಲ್ಲ. ಈ ಅತ್ತೆ ಮಾವನನ್ನು ನೋಡ್ಕೋ ಹೋಗವ್ವ, ನಿನ್ನ ಅತ್ತೆ ಮಾವನನ್ನು ತಂದೆ ತಾಯಿ ಥರ ನೋಡ್ಕೋ, ಆಗಾಗ ಬಂದು ನಮ್ಮನ್ನು ನೋಡ್ಕೋ ಅಂತ ಹೇಳಬೇಕಾದ ಆ ಹಿರಿ ಜೀವಗಳು ಯಾರಿದ್ದಾರಲ್ಲ, ಇವರ ಅಪ್ಪ ಅಮ್ಮ, ಹಾ ಸರ್. ಇವರ ಪಾಪದ ಕೊಡ ತುಂಬಬೇಕು ಮೊದಲು. ತುಂಬಬೇಕು ಸರ್ ಅದು. ಅದಕ್ಕೆ ಸಮಯ ಬೇಕು. ಅದು ನಿಮಗೂ ಅದಕ್ಕೂ ಸಂಬಂಧ ಇದೆ. ನಿಮ್ಮನ್ನು ಸ್ವಲ್ಪ ದೂರ ಇಡ್ತಾ ಇದ್ದೀನಿ. ಕಾರಣ ಇಲ್ಲಿ ಇರೋ ಒಂದಷ್ಟು ಜೀವನ, ತಂದೆದು ತಾಯಿದು ಎಷ್ಟು ದಿನ ಇದೆಯೋ ಅಂತ ಗೊತ್ತಿಲ್ಲ. ನಿಮ್ಮದೆಲ್ಲ ಇತ್ಯರ್ಥ ಮಾಡ್ಕೊಳ್ಳೋಕೆ ಅವರೇ ಇಲ್ದಂಗಾದ್ರೆ ಮತ್ತೇನಾಯ್ತಲ್ಲಿ? ಹಾ ಸರ್, ವೇಸ್ಟ್ ಸರ್ ಇದು. ಏನಾದ್ರೂ ಅಷ್ಟೆಲ್ಲ ಒಳ್ಳೆ ಜೀವನ ಕೊಟ್ಟಂತ ತಂದೆ ತಾಯಿಗಳಿಗೆ ನಾವು ಮಾಡಿದ ಅನ್ಯಾಯ ಸರ್ ಅದು. ಅಲ್ವಾ? ಮೋಸ. ಹಾಗಾಗಿ ನಾನು ಎಂಥ ಹುಡುಗಿ ಮದುವೆ ಆದೆ, ಎಂಥ ಶ್ರೀಮಂತರ ಮನೆ ಹುಡುಗಿ ಮದುವೆ ಆದೆ, ಅಥವಾ ನನ್ನ ಹೆಂಡತಿ ಎಷ್ಟು ಸುಂದರಿ ಗೊತ್ತಾ, ಅಥವಾ ನನ್ನ ಹೆಂಡತಿಗೆ ಎಂಥ ಜಾಬ್ ಇದೆಯಾ ಗೊತ್ತಾ, ಅಥವಾ ನನಗೆ ಎಂಥ ಮಕ್ಕಳು ಹುಟ್ಟಿದ್ದಾರೆ ಗೊತ್ತಾ, ಇದೆಲ್ಲದಕ್ಕೂ ಮೀರಿದ ಎತ್ತರ ಸ್ಥಾನ ಮಾತಾ ಪಿತೃ ದೇವೋಭವ. ಭಗವಂತನ ಲೋಕದಲ್ಲಿ ನಿಮಗೆ ಸ್ಥಾನ ಸಿಗೋದು ನೀವು ಎಷ್ಟು ಸುಂದರಿ ಮದುವೆ ಆದ್ರಿ ಅಂತ ಅಲ್ಲ, ನಿಮ್ಮ ತೊಟ್ಲಲ್ಲಿದ್ದಾಗಲಿಂದ ಬಾಚಿ ತೊಳೆದು ದೊಡ್ಡವರು ಮಾಡಿ ಅವರು ಕಣ್ಣೀರನ್ನು ಒರೆಸ್ಕೊಂಡು ನಿಮಗೆ ತೋರ್ದಂಗೆ ನಿಮ್ಮನ್ನು ಒಂದು ಸ್ಥಾನಕ್ಕೆ ನಿಲ್ಲಿಸಿದವ್ರಿಗೆ ಕಡೆಯಲ್ಲಿ ನಾವು ಹೆಂಡ್ತಿದೋ ಇನ್ಯಾವುದೋ ನಾನೇನು ಮಾಡಲಿ, ಹೆಂಡ್ತಿ ಹಿಂಗೆ ಮಾಡಿದ್ಲು, ನಾನು ಅದಕ್ಕೆ ಅಪ್ಪ ಅಮ್ಮ ನೋಡ್ಕೊಳ್ಳೋಕ್ಕಾಗಲಿ, ನೀನು 1000 ಕಾರಣ 1000 ಕೊಡು, ಆದರೆ ನೋಡ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋದೇ ಪರಮ ಪಾಪ. ಅದು ಹೌದೌದು. ಕಾರಣ ಕೊಡಲಿಕ್ಕೆ ನಿಮ್ಮ ಹತ್ರನೂ 1000 ಇದ್ದಾವೆ. ಅಯ್ಯೋ ಏನು ಮಾಡಲಿ ಸರ್, ಹೆಂಡ್ತಿ ಹಿಂಗೆ ಸರ್, ಅಯ್ಯೋ ಏನು ಮಾಡಲಿ ಸರ್, ಮಕ್ಕಳು ಹಿಂಗೆ ಸರ್. ಬಟ್ ಒಬ್ಬ ಧರ್ಮವನ್ನು ಅರಿತಿರೋನಾಗಿ, ಮತ್ತೆ ಅಷ್ಟೇ ಎಷ್ಟೋ ಇನ್ನೂ ಶಕ್ತಿ ಇದೆ, ಭಗವಂತ ಕೆಲಸ ಕೊಟ್ಟಿದ್ದಾನೆ, ಸಂಬಳ ಬರುತ್ತೆ, ಅಪ್ಪ ಅಮ್ಮನ ನೋಡ್ಕೊಳ್ಳಿ, ಏನು ನಿಮಗೂ ಇದನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ ಅಂತ ಏನಿಲ್ಲ. ಹಂಗಂತ ನಾನು ಏನಿಲ್ಲ ಇನ್ನೊಬ್ಳು ಕಣೆ ಅನ್ನೋ ಅಹಂಕಾರವೂ ನಿಮಗಿಲ್ಲ. ಕೇವಲ ಇಲ್ಲಿರೋದು ಅತ್ತೆ ಮಾವನ ವಿಚಾರವಾಗಿ. ಆಕೆ ಅಲ್ಲೇ ಇದ್ದು ಪಾದ ಸೇವೆ ಮಾಡೋದು ಬೇಡ, ಒಂದು ಗೌರವಾನ್ವಿತ ಭಾವನೆನೂ ಇಲ್ಲ ಅಂದರೆ ನಾಳೆ ದಿನ ನಿಮ್ಮನ್ನು ಅದೇ ಸ್ಥಾನದಲ್ಲಿ ಇಡಲ್ಲ ಅಂತ ಏನು ಗ್ಯಾರಂಟಿ? ಅದೇ ಸರ್, ಅದೇ ನಿಜ ಸರ್ ಇದು. ಹಾಗಾಗಿ ನಿಮಗೆ ನಾನು
ಇದೇನಪ್ಪ ಇವ್ರು ಹಿಂಗೆ ಹೇಳ್ತಾರೆ ಅಂತ ಅಂದ್ಕೊಳ್ಬೇಡಿ. ನಾನು ದೂರದೃಷ್ಟಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಇದು ಆಕೆಗೂ ಒಂದು ಹೌದು ಪಾಠ ಸರ್. ಆಗಬೇಕು. ಅರ್ಥಾತ್ ಜನವರಿ ಅಷ್ಟರಲ್ಲಿ ಇವರು ನಿಮ್ಮ ದಾರಿಗೆ ಬರಲಿಲ್ಲ ಅಂದರೆ, ನಿಮ್ಮ ದಾರಿಗೆ ಬರೋದು ಅಂದರೆ ನೀವು ಹೇಳ್ದಂಗೆ ಕೇಳಿ ದೌರ್ಜನ್ಯ ಮಾಡೋದು ಅಂತ ಏನಲ್ಲ. ಅತ್ತೆ ಮಾವನ ವಿಚಾರವಾಗಿ ಕನಿಷ್ಠ ಪಕ್ಷ ಹೌದು ರೀ, ಒಂದು ಕೆಲಸ ಮಾಡೋಣ, ನಾನು ನೀನು ಒಟ್ಟಿಗೆ ಇರೋಣ, ಆ ಅತ್ತೆ ಮಾವನನ್ನು ನಾವಿರೋ ಕಡೆ ಕರ್ಸ್ಕೊಳ್ಳೋಣ, ಅಥವಾ ಅವ್ರಿಗೆ ಆಗಾಗ ಹೋಗಿ ನೋಡ್ಕೊಂಡು ಬರೋಣ. ಈಗ ನೀವೇನು ಪಾಪ ಅವ್ರಿಗೂ ಗೊತ್ತು ನೀವಿಬ್ರು ಕೆಲಸ ಮಾಡೋರು, ನಿಮ್ಮದು ತಾಪತ್ರಗಳು 1000 ಇರ್ತವೆ. ಏನು ಮೊಮ್ಮಕ್ಕಳನ್ನು ವಾರಾಂತ್ಯದಲ್ಲಿ ತಾಂಡೋಗಿ ಅಲ್ಲಿ 1-2 ದಿನ ಬಿಟ್ಟು ಬರಲಿಕ್ಕೆ ಸೊಸೆ ಆದವಳು ಒಪ್ತಿಲ್ಲ ಅಂದಾಗ ಹೃದಯಗಳು ಎಷ್ಟು ನೊಂದಿರ್ಬೇಕವು. ಇದೇ ನೋಡಿ ಸರ್, ಇದೇ ಪ್ರಾಬ್ಲಮ್ ಬಂದಿರೋದು ಸರ್. ಅದು ಎಷ್ಟು ದುಷ್ಟತನ ಬಂದಿರೋದು ಅವ್ರಿಗೆ. ನೀವು ಗೌರ್ಮೆಂಟ್ ಕೆಲಸ ತಗೊಂಡು ಸಂಬಳ ತಗೊಂಡು ಅದು ಪುಣ್ಯಕ್ಕೂ ಅದಕ್ಕೂ ಸಂಬಂಧವಿಲ್ಲ. ಅದು ಕೇವಲ ಒಂದು ಕರ್ಮ ಅಷ್ಟೇ, ಅಥವಾ ಕೇವಲ ಒಂದು ಕಾಯಕ ಅಷ್ಟೇ. ಆದರೆ ಕಾಯಕ ಬಂದ ಮೇಲೆ ನಿಮ್ಮ ವ್ಯಕ್ತಿತ್ವಗಳು ಹೇಗಿದ್ವಲ್ಲ ಅದರ ಮೇಲೆ ನಿಮ್ಮ ಪಾಪ ಪುಣ್ಯಗಳು. ಹೌದು ಹೌದು ನಿಜ. ಇಲ್ಲಿ ಜನವರಿವರೆಗೂ ಕಾಯಿರಿ. ಇನ್ನೊಮ್ಮೆ ಹಿರಿಯರನ್ನು ಕೂರಿಸಿ ಹೇಳಿಸುವ ಪ್ರಯತ್ನ ಮಾಡಿಸಿ. ಇಲ್ಲ ನಾನು ಕೇಳಿಸ್ಕೊಳ್ಳಿ, ಅದು ಯಾವುದಕ್ಕೂ ನಾನು ಬಗ್ಗಲ್ಲ ಅನ್ನೋ ಆಟಿಟ್ಯೂಡೇ ಅವ್ರದ್ದು ದೊಡ್ಡದಾಯಿತು ಅಂದರೆ ಅವ್ರಿಗೆ ಅವ್ರ ಆಟಿಟ್ಯೂಡ್ ದೊಡ್ಡದಾಗಲಿ, ನಿಮಗೆ ನಿಮ್ಮ ತಂದೆ ತಾಯಿ ದೊಡ್ಡದಾಗಬೇಕು. ಇಲ್ಲಿ ಕಳ್ಕೊಳೋದು ಏನೂ ಇಲ್ಲ. ಅರ್ಥ ಆಯ್ತಲ್ಲ? ಎಲ್ಲ ಸುಖವನ್ನು ಭಗವಂತ ಕೊಟ್ಟಿದ್ದಾನೆ, ಅನುಭವಿಸಿದ್ದಾಯಿತು. ಆದರೆ ಎಲ್ಲವನ್ನು ಅನುಭವಿಸಿ ಆದಮೇಲೂ ಅನಿಸಿದ ಸತ್ಯ ಏನಂದರೆ, ನಾನು ಅದು ಬೇಕು ಇದು ಬೇಕು, ಅದು ಅವಳು ನನ್ನಂಗಿರಬೇಕು ಅಥವಾ ಅವಳು ನಾನು ಅಂದ್ಕೊಂಡಂಗಿರ್ಬೇಕು, ಏನು ಅಂದುಕೊಂಡ್ರೂ ಎಲ್ಲ ಇಲ್ಲಿ ವಿರುದ್ಧವಾಗಿ ನಡೀತಾ ಇದೆ. ಬಟ್ ನನ್ನ ಕೈಲಿ ಉಳಿದಿರೋದು ಏನಂದರೆ ಅಪ್ಪ ಅಮ್ಮನ ಸೇವೆ ಮಾಡಿ ಅದು ಒಂದಾದ್ರೂ ಪುಣ್ಯ ಕಟ್ಕೊಂಡ್ಬಿಡೋಣ. ಯಾಕಂದರೆ ಎಲ್ಲ ಆಯ್ಕೆಗಳು ನನ್ನ ವಿರುದ್ಧವಾದಾಗ ಇರೋದು ಇದೊಂದು ಪುಣ್ಯದ ದಾರಿನಾದ್ರೂ ನೋಡ್ಕೊಂಡ್ಬಿಡೋಣ. ಅದು ಮಾಡಿ ದುಃಖ ಬೇಡ. ಏನು ನಿಮ್ಮ ಜಗತ್ತಲ್ಲಿ ಇದೇ ಮೊದಲನೇದಲ್ಲ. ನೀವು ಧರ್ಮದಲ್ಲಿದ್ದೀರಿ, ನೀವು ಎಲ್ಲ ರೀತಿಯಲ್ಲೂ ಸಂಭಾಳಿಸುವ ಸರಿ ಮಾಡುವ ಪ್ರಯತ್ನ ಮಾಡಿದ್ದೀರಿ. ಅದನ್ನು ಮೀರಿ ನಿಮ್ಮ ಜೊತೆ ಎಲ್ಲ ತುಂಬ ಚೆನ್ನಾಗಿ ನಡ್ಕೊಳ್ತಿದ್ದಾರೆ. ಅತ್ತೆ ಮಾವನ ವಿಚಾರದಲ್ಲಿ ಹಿಂಗಾದರೂ, ಅತ್ತೆ ಮಾವ ಸ್ವಯಂ ಮುಗ್ಧರು, ಬಹಳ ಸಾಧು ಸ್ವಭಾವದವರು, ಅಂಥವ್ರಿಗೆ ಹಿಂಗಾಗೋದಿದೆಯಲ್ಲ, ಅದು ಒಂದು ಇಡೀ ಆ ಸಾಧು ಕುಲಕ್ಕೆ ಅಥವಾ ಆ ಧರ್ಮಕ್ಕೆ ದ್ರೋಹ ಆದಂಗೆ. ಅದು ಅದನ್ನು ಪ್ರಕೃತಿ ಸಹಿಸುವುದಿಲ್ಲ. ಒಂದು ವೇಳೆ ನೀವು ಅಯ್ಯೋ ಹೆಂಡತಿ ಬಿಟ್ಟರೆ ಸಮಾಜ ಏನನ್ನುತ್ತೆ, ಮಕ್ಕಳು ಬಿಟ್ಟರೆ ಸಮಾಜ ಏನಂತೆ, ನೀವು ಬಿಡ್ತಾ ಇಲ್ಲ, ಅವ್ರು ದೂರ ಹೋಗ್ತವ್ರಷ್ಟೇ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಇನ್ನೂ 2-3 ತಿಂಗಳು ಸಮಯ ಇದೆ. ಮನಸಾರಿ ಕೇಳ್ಕೊಂಬಿಡಿ, ಮನಸಾರಿ ಎಷ್ಟು ಬೇಡಬೇಕು ಬೇಡ್ಕೊಂಬಿಡಿ. ಆದರೆ ಅಂದರೆ ಆ ಬೇಡುವಿಕೆ ಇದೆಯಲ್ಲ, ಅದು ನಿಮ್ಮ ಸೋಲಲ್ಲ, ಉಳಿಸಿಕೊಳ್ಳುವ ಪ್ರಯತ್ನ ಅಷ್ಟೇ. 5 ವರ್ಷ ಇದನ್ನೇ ಮಾಡಿದ್ದೇನೆ ಸರ್. ಈಗ ಆಯಿತು. ನಾನು ಹೇಳೋದು ಕೇಳಿ, ಜನವರಿವರೆಗೂ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಅದನ್ನು ಮೀರಿ ನಾನು ಹಂಗೆ ಇರ್ತೀನಿ ಅಂದರೆ ನೀವು ಅದನ್ನು ಅವಶ್ಯವಾಗಿ ವಿಚ್ಛೇದನದಲ್ಲಿ ಅಂತ್ಯ ಮಾಡಿಕೊಳ್ಳಿ. ಆದರೆ ನಿಮ್ಮ ತಂದೆ ತಾಯಿ ಈ ವಿಚಾರಕ್ಕೆ ಒಪ್ಪಲ್ಲ. ಆದರೆ ನೀವು ಅತ್ತೆ ಮಾವನ ವಿಚಾರವಾಗಿ ನಿಮ್ಮ ಹೆಂಡತಿ ವರ್ತಿಸ್ತಾ ಇರೋ ರೀತಿ, ನೀವು ವಿಚ್ಛೇದನದ ಮಾತು ಆಡಿದ ತಕ್ಷಣ ಆ ಕಡೆಯಿಂದ ಏನೋ ಒಂದು ಬದಲಾವಣೆ ಆದರೂ ಆಗ್ಬೋದು. ಇಲ್ಲೇ ಕೊಡ್ತೀಯನೋ ಕೊಟ್ಟು ಹೋಗೋ ಅಂತ ಹೇಳ್ತಾರೆ ಅಂದರೂ ಕೂಡ ಏನು ತೊಂದರೆ ಇಲ್ಲ. ಎಲ್ಲರಿಗೂ ಭಗವಂತ ಒಂದು ದಾರಿ ಬರೆದಿರ್ತಾನೆ. ಹೌದು ಸರ್ ಅಲ್ವಾ? ಹಾಗಾಗಿ ಇಲ್ಲಿ ಅಯ್ಯೋ ಜನ ಏನು ಅಂದ್ಕೊಂಡ್ಬಿಡ್ತಾರೆ, ಅವ್ರೇನು ಅಂದ್ಕೊಂಡ್ಬಿಡ್ತಾರೆ, ಇವ್ರೇನು ಇಲ್ಲ. ನಿಮ್ಮನ್ನು ಅವತ್ತು ಅವ್ರು ಸಾಕಿ ಬೆಳೆಸಿದ್ರು. ಈ ಸಮಯದಲ್ಲಿ ನೀವು ಅವ್ರ ಪರ. ಈಗ ನೀವು ಅವ್ರೇನು 1-2 ಎತ್ತುವಂಥ ಸ್ಥಿತಿಗೆ ಅವ್ರು ಇನ್ನೂ ಹೋಗಿಲ್ಲ, ಇನ್ನೂ ಚೆನ್ನಾಗಿದ್ದಾರೆ. ಹೌದಲ್ಲ? ಇನ್ನೂ ಆ ಸ್ಟೇಜಲ್ಲಿ ಇಲ್ಲ. ಆ ಸ್ಟೇಜಿಗೆ ಹೋದಾಗ ನಿನ್ನ ಹೆಂಡತಿ ಹಿಂಗೆ ಮಾಡ್ಬಿಟ್ರೆ ಏನು ಕತೆ? ಇನ್ನು ಚೆನ್ನಾಗಿ ಅವ್ರವ್ರ ಅನ್ನ ಅವ್ರವ್ರು ತಿಂತಿದ್ದಾಗ್ಲಿ ಇನ್ನೂ ಹಿಂಗೆ ಅಂದಾಗ ಅದೇನು ಕತೆ ಮತ್ತೆ? ಹಂಗಾಗಬಾರ್ದು. ಅವ್ರಿಗೂ ಅಪ್ಪ ಅಮ್ಮ ಇದ್ದಾರೆ, ಗೊತ್ತಾಗುತ್ತೆ ಮುಂದೆ ಏನು ಕಾಲ ಹೀಗೆ ಇರಲ್ಲ. ಅದೇ ಕಾರಣಕ್ಕೆ ನಿಮಗೆ ನಾನು ಆ ಸಲಹೆ ನೀಡ್ತಾ ಇದ್ದೀನಿ. ಇನ್ನು 4 ತಿಂಗಳು ನಿಮ್ಮ ಕಡೆಯ ಡಿಮ್ಯಾಂಡ್ ಅಂದರೆ ಆಕೆಯನ್ನ ರಿಕ್ವೆಸ್ಟ್ ಮಾಡಿದ್ರೆ ಅರ್ಥ ಆಯ್ತವ ನಾನು ಬಿಟ್ಬಿಡ್ತೀನಿ, ಆಯ್ತು ನೀನು ಹೇಳ್ದಂಗೆ ಕೇಳ್ತೀನಿ, ಅಷ್ಟೊಂದಲ್ಲ. ಬಿಟ್ಟು ಬಿಡು ಅಂತ ಹೇಳಲ್ಲ ಸರ್, ಬಾಯಿ ಬಿಟ್ಟು ಬಿಡು ಅಂತ ಹೇಳಲ್ಲ. ಬಟ್ ಬಿಹೇವ್ ಲೈಕ್ ದಟ್, ಆ ತರ ಆಕ್ಟ್ ಮಾಡ್ತಾರೆ ಸರ್ ಅಷ್ಟೇ. ನಿಮ್ ತಂದೆ ತಾಯಿನ ಬಿಟ್ಬಿಡು ಅಂತ ನಾನೇನ್ ಹೇಳಿಲ್ಲ ಅಂತ ಹೇಳವ್ರು. ಆದ್ರೆ ಅವಾಯ್ಡ್ ಮಾಡೋದಿರುತ್ತಲ್ಲ, ಅವಾಯ್ಡೆನ್ಸ್ ಇಸ್ ದ ಬಿಗ್ಗೆಸ್ಟ್ ಆನ್ಸರ್. ಅದು ಅವಾಯ್ಡ್ ಮಾಡಬಾರ್ದಲ್ಲ. ಈಗ ಸರಿಯಾಗಿ ರೆಸ್ಪೆಕ್ಟ್ ಕೊಡದಿರೋದು,
ಅವ್ರನ್ನ ಕೇರ್ ಮಾಡದೇ ಇರೋದು, ಮಾತಾಡಿಸದೇ ಇರೋದು ಮಾಡಿದ್ರೆ ಆಟೋಮೆಟಿಕಲಿ ಅದೇ ಅರ್ಥ ಕೊಡುತ್ತೆ ಅಷ್ಟೇ ಸರ್. ಆಯಿತು, ಈಗ ನಿಮಗೆ 2 ದಾರಿ. ಒಂದು, ಇಲ್ಲ ಸರ್ ಇದಾದ ಮೇಲೆ ನಾನು ಇದು ಯಾಕೋ ಸರಿ ಹೋಗೋದು ಕಾಣಲ್ಲ, ನನಗೂ ಒಂದು ಬದುಕು ಬೇಕು, ನಾನು ಎಲ್ಲ ರೀತಿಯ ಸುಖ ಸಂತೋಷಗಳಿಗೆ ನಾನು ಯೋಗ್ಯನಲ್ಲ, ನಾನು ಅರ್ಹನು ಸರ್. ಹಾಗಾಗಿ ನಾನು ಇದನ್ನು ತ್ಯಜಿಸಿ ನಾನು ಇನ್ನೊಂದು ಜೀವನವನ್ನು ನೋಡಿಕೊಂಡು ನನ್ನ ಅಪ್ಪ ಅಮ್ಮನ ಜೊತೆ ನಾನು ಚೆನ್ನಾಗಿರ್ತೀನಿ ಸರ್. ಈಕೆಗೆ ಏನು ಕೊಡಬೇಕು, ಅದು ಏನಾಗಬೇಕು ಅದು ಆಗ್ಬಿಡಲಿ ಸರ್, ನನಗೆ ಒಂಚೂರು ನನ್ನಿಂದ ಕಿತ್ಕೊಂಡು ಹೋದ್ರೂ ಪರವಾಗಿಲ್ಲ ಸರ್, ನನಗೆ ಜೀವನ ನೆಮ್ಮದಿ ಬೇಕು ಅನ್ನೋದಾದರೆ ಇರಲ್ಲ ಸರ್. ಅವಳು ಕೊಡೋದು ಏನ್ ಮ್ಯಾಟರ್ ಅಲ್ಲ ಸರ್. ಅದು ಅವಳಿಗೂ ಜಾಬ್ ಇದೆ, ನನಗೂ ಜಾಬ್ ಇದೆ, ಈಗ ಬರಲ್ಲ. ಅದೇನ್ ಬರಲ್ಲ ಸರ್. ಬಟ್ ನನ್ನ ಮಕ್ಕಳು ಅನ್ನೋ ವರ್ಡ್ ಬರುತ್ತಲ್ಲ ಸರ್, ಆ ಪ್ರಸ್ತಾಪ ಬಂದ ಮೇಲೆ ಎಲ್ಲ ಬರೋದು. ತಂದೆ ಇಲ್ಲದೆ ನಾನು ಇದ್ದು ಜೀವಂತವಾಗಿದ್ದು ಕೂಡ ತಂದೆ ಇಲ್ಲದೆ ಬದುಕಬೇಕಲ್ಲ ಸರ್ ಮಕ್ಕಳು. ಬಹಳ ದುಃಖ ಆಗುತ್ತೆ. ಅಯ್ಯೋ, ಅದಕ್ಕೆ ನೀನು ಹೊಣೆ ಅಲ್ಲಪ್ಪ, ತಾಯಿ ಆದವಳಿಗಿರ್ಬೇಕ ಪ್ರಜ್ಞೆ. ಒಂದು ಹೆಣ್ಣು ಮದುವೆ ಆಗಿ ಇನ್ನೊಂದು ಮನೆಗೆ ಹೋದಾಗ ಅಲ್ಲಿ ಹಂಗಿಂಗೆ ಇರಬೇಕು ಅಂತ ಒಂದು ರೀತಿ ನೀತಿ ಇದೆ. ನಿಮ್ಮ ಜಾಬ್ಗಳು, ನಿಮ್ಮ ಶ್ರೀಮಂತಿಕೆಗಳು ಅವನಿಗೆ ಆ ನಿಯಮಕ್ಕೆ ಅಡ್ಡ ಬರ್ತೀರಾ ಅಂದರೆ ಅದು ಧರ್ಮ ಅಲ್ಲ, ಅದನ್ನು ಸಹಿಸೋದಿಲ್ಲ. ತಂದೆ ಇಲ್ಲದೆ ಬದುಕಬೇಕು. ಏನ್ ತಂದೆ ಇಲ್ಲದೆ ಬದುಕಬೇಕು? ಅಲ್ಲ ಸರ್, ಅಟ್ಲೀಸ್ಟ್ ವೀಕ್ಲಿ 1 ಟೈಮ್ ಅವ್ರ ಮುಖ ನೋಡಿಲ್ಲ ಸರ್. ಅರೆ, ಕೇಳ್ಕೊಳ್ಳೋ ಪರಿಸ್ಥಿತಿಗೆ ಬಂತಲ್ಪ ಅದು. ನನಗೆ ಅರ್ಥವಾಗುತ್ತೆ. ಆದರೆ ನೀವೊಬ್ಬ ತಂದೆಯಾಗಿ ನಿಮ್ಮ ಮಕ್ಕಳ ಕುರಿತು ಯೋಚನೆ ಮಾಡ್ತಿದ್ದೀರಿ. ನೀವು ಇನ್ಯಾರಿಗೋ ಮಕ್ಕಳಾಗಿದ್ದೀರಿ. ಸ್ವಯಂ ಅವರು ಅಲ್ಲಿ ಕೂತಿದ್ದಾರೆ. ನಿಮ್ಮ ಬಾಂಧವ್ಯ, ನಿಮ್ಮ ರಕ್ತ ಸಂಬಂಧ ನಿಮ್ಮ ಮಕ್ಕಳ ಕಡೆ ಹರಿಯೋದಾದರೆ ಇದಕ್ಕಿಂತ ದೊಡ್ಡ ಸಂಬಂಧ ಆ ಕಡೆ. ಧರ್ಮ ಹೇಳುತ್ತೆ, ನೀವೀಗ ಇವರಿಬ್ಬರ ಕಡೆಗಿಂತ ಅವರಿಬ್ಬರ ಕಡೆ ನೋಡಬೇಕು, ಹೆತ್ತವರ ಕಡೆ. ಇಲ್ಲಿ 2 ಮಾರ್ಗ ಇದೆ, ಗಮನವಿಟ್ಟು ಕೇಳಿಸ್ಕೊಳ್ಳಿ. ಒಂದು, ನಾನು ಇನ್ನೊಂದು ಬದುಕನ್ನು ಕಟ್ಕೊಳ್ಬೇಕು, ಈ ಮಕ್ಕಳಿಗೆ ಏನು ಕೊಡಬೇಕು, ಏನು ಮಾಡಬೇಕು ಅದು ನಾನು ಮಾಡ್ತೀನಿ. ಬಟ್ ನಂದು ಒಂದು ಬದುಕಿದೆ. ಆಕೆಗದು ಮಕ್ಕಳನ್ನ ಜೊತೆಗಿಟ್ಕೊಂಡು ನಾನು ಹೆಂಗೆ ನಡ್ಕೊಳ್ಬೋದು, ನಾನು ಹೆಂಗೆ ಬೇಕಾದರೂ ಇರ್ಬೋದು ಬಿಡು, ನಾನು ಮಕ್ಕಳಿಗೆ ಏನು ಬೇಕಾದರೂ ಹೇಳ್ಕೊಡ್ಬೋದು, ಅದು ಹಂಗೆಲ್ಲ ಹಂಗೆ ಆಗಬಾರ್ದು. ಬಟ್ ನಿಮ್ಗೊಂದು ಬದುಕನ್ನು ಕಟ್ಕೊಳ್ಳೋದಿದ್ದು, ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳೋ ಒಂದು ಹೆಣ್ಣುಮಗಳನ್ನ ಮದುವೆಯಾಗಿ ನೀವು ಇನ್ನೊಂದು ಜೀವನ ಮಾಡ್ತೀರಾ? ಇಲ್ಲ ಸರ್. ಸೆಕೆಂಡ್ ಆಪ್ಷನ್, ಇಲ್ಲ ಸರ್ ಅವರು ಬಂದಾಗ ಬರಲಿ ಸರ್, ನಾನೇ ನಮ್ಮ ಅಪ್ಪ ಅಮ್ಮನ ಸೇವೆ ಮಾಡಿಕೊಂಡು ನಾನು ದೂರನೇ ಎದ್ದುಕೊಂಡು, ಏನೋ ಸರ್ ನನ್ನ ಹಣೆ ಬರ ಎಷ್ಟು ಬಂದುಬಿಟ್ಟಿದೆ, ಅವಳು ಅಲ್ಲೇ ಇರಲಿ, ನಾನು ಇಲ್ಲೇ ಇರ್ತೀನಿ ಸರ್, ಆಮೇಲೆ ಸುಮ್ಮನೆ ಆಗಬೇಕು ಸರ್. ಇಲ್ಲ, ಹಿಂಗೆ. ಬಟ್ ನನ್ನ ಸಲಹೆ ಇಷ್ಟೇ, 3 ದಿನ ಬದುಕಿದ್ರೂ ಧೀರತನದಿಂದ ಬದುಕಬೇಕು. ನಿಜ ಸರ್. ಆ್ಯಂಡ್ ಅವತ್ತು ಶ್ರೀರಾಮಚಂದ್ರ ಸೀತೆಯನ್ನ ಕಾಡಿಗೆ ಗಳಿಸಿದಾಗ ಅಲ್ಲಿ ಲವಕುಶರು ಹುಟ್ಟುತ್ತಾರಲ್ಲ, ಮತ್ತೆ ಅಯ್ಯೋ ಹುಟ್ಟುತ್ತಾರಲ್ಲಪ್ಪ ಬಾರಪ್ಪ ಅಂತ ಕರ್ಕೊಂಬಂದು ಇಟ್ಕೊಳ್ಳೇ ಇಲ್ಲ. ರಾಮನಿಗೆ ತಿಳುವಳಿಕೆ ಇತ್ತು, ಭಗವಂತ ದೇವ್ರ ಜೊತೆನೆ ಮಕ್ಕಳೆಲ್ಲ ಬಿಡಿ ಸರ್, ಅದು ನಿಜ ಬಿಡಿ ಸರ್. ನೀವು ಅಲ್ದಿರಿ, ಏನು ದಾರಿ ಇರುತ್ತೆ ಅದಕ್ಕೆ. ಬಟ್ ನಿಮ್ಮ ಮಕ್ಕಳಿಗೆ ದಾರಿ ತೋರಿಸ್ಲಿಕ್ಕೆ ಅವರಿದ್ದಾರೆ. ಯಾರು? ನಿಮ್ಮ ಹೆಂಡತಿ ಅವ್ರ ಕಡೆ. ಬಟ್ ನಿಮ್ ತಂದೆ ತಾಯಿ ದಾರಿ ತೋರಿಸ್ಲಿಕ್ಕೆ ನೀವು ಒಬ್ಬರೇ ಇರೋದು. ನಿಜ ಸರ್. ಹಾಗಾಗಿ ಮಕ್ಕಳ ಕಾರಣವನ್ನು ಕೊಟ್ಕೊಂಡು ಇದನ್ನ ಮುಂದುವರಿಸ್ಕೊಂಡು ಇದಕ್ಕೆ ಯಾವುದಕ್ಕೂ ಅರ್ಥ ಇಲ್ಲ. ನಿಜ ಸರ್. ಹಾಗಾಗಿ ಮುಂದಿನ 4 ತಿಂಗಳು ಕಾದು ವೆಯ್ಟ್ ಮಾಡಿ. ಇಷ್ಟೇ ಕಾದಿದ್ದೀರಾ, ಇನ್ನಷ್ಟು ಕಾಯಿರಿ. ಅಷ್ಟರಲ್ಲಿ ಶುಭ ಸುದ್ದಿ ಬರಲಿ ಅಂತ ನಾನಾದರೂ ಹಾರೈಸ್ತೀನಿ. ಅದನ್ನು ಮೀರಿ ಬರಲಿಲ್ಲ ಅಂದರೆ ನೀವು ಅವಶ್ಯವಾಗಿ ಬೇರೆ ಯಾವುದೇ ಸೆಕೆಂಡ್ ಥಾಟ್ ಇಲ್ಲದೇನೆ ಇದರಿಂದ ಮುಕ್ತರಾಗಿ ಆಮೇಲೆ ಇನ್ನೊಂದು ಬದುಕು ಅಥವಾ ಹಾಗೆ ಉಳಿಯೋದು, ಅದು ಆಮೇಲೆ ಕತೆ. ಆದರೆ ಅಂತಿಮವಾದ ಗುರಿ ಏನಂದರೆ, ನನ್ನ ತಂದೆ ತಾಯಿ ನೋಡ್ಕೊಳ್ಳೋಕೆ ನಾನು ಏನನ್ನು ತ್ಯಜಿಸೋದಕ್ಕೂ ತಯಾರಿದ್ದೀನಿ ಅಂತ ಲೋಕಕ್ಕೆ ನೀವು ಸಂದೇಶ ಕೊಡ್ತೀರಿ ಅಷ್ಟೇ. ನಿಜ ಸರ್, ಕೊಡ್ತೀನಿ ಸರ್, 100%. ಅಷ್ಟೇ ಸರ್. ಅದೇ ಅಂದರೆ ಬದುಕು 4 ದಿನ. ನಾವು ಬೆಳಿಗ್ಗೆ ಏನೇನಾಗಿರ್ತೀವೋ ಗೊತ್ತಿಲ್ಲ. ನಾಳೆ ನಿನ್ನ ತಂದೆ ತಾಯಿ ನೋಡ್ಕೊಳ್ಳೋಕೆ ನೀವು ನಾಳೆ ಅಷ್ಟೊತ್ತಿಗೆ ಇರ್ತೀರೋ ಇಲ್ವೋ ಗೊತ್ತಿಲ್ಲ. ಬಟ್ ಆ ರಾತ್ರಿ ಅಂದರೆ ಆ ಬೆಳಗ್ಗೆ ನಾನು ಇಲ್ದಂಗಾದರೂ ಆ ರಾತ್ರಿ ನಾನು ತಂದೆ ತಾಯಿ ಬಗ್ಗೆ ನೋಡ್ಕೊಳ್ಳೋದ್ರ ಬಗ್ಗೆ ಒಳ್ಳೆ ಮಾತು, ಒಳ್ಳೆ ಆಲೋಚನೆ ಮಾಡಿದ್ದೆ ಅನ್ನೋದು ಒಂದು ಪುಣ್ಯವೇ ಹೌದು.
ಇವತ್ತು ನಾವು ಮಾತಾಡ್ತಿದ್ದೀವಿ, ಇಲ್ಲ ನಿಮ್ಮ ತಂದೆ ತಾಯಿ ನೀವು ನೋಡ್ಕೊಳ್ಬೇಕು, ಅದೇ ಮೊದಲ ಆದ್ಯತೆ, ಅದೇ ಧರ್ಮ ಅಂತ ಹೇಳ್ತಾ ಇದ್ದೀನಿ. ಹೌದು ಅದೇ ಸರ್, ನಾನು ಹಂಗೆ ಮಾಡ್ತೀನಿ ಸರ್ ಅಂತ ಹೇಳ್ತಾ ಇದ್ದೀರಿ. ಯಾಕೋ ನಾಳೆ ಬೆಳಿಗ್ಗೆ ವರ್ಷ ನೀವು ಇಲ್ದಂಗೆ ಆದ್ರಿ ಇಂದಾಗ ನೀವು ನೋಡ್ಕೊಳ್ಳಿಲ್ಲ, ಯಾಕಂದ್ರೆ ನೀವೇ ಇಲ್ಲ. ಆದರೆ ರಾತ್ರಿ ಮಾತಾಡಿದ್ರಲ್ಲ, ಅದೂ ಕೂಡ ಧರ್ಮ, ಅದೂ ಕೂಡ ಪುಣ್ಯ. ಹೌದು ಸರ್. ಅಂದರೆ ಕಾರ್ಯರೂಪಕ್ಕಿಂತ ಬರೋಕ್ಕಿಂತ ಮುಂಚೆ ಆ ಒಳ್ಳೆಯ ಕೆಲಸಗಳು, ಒಳ್ಳೆಯ ಹೆಜ್ಜೆಗಳು ಕಾರ್ಯರೂಪಕ್ಕೆ ಬರೋಕ್ಕಿಂತ ಮುಂಚೆ ಸುಮ್ಮನೆ ಆಲೋಚನೆಗಳ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಚರ್ಚೆ ಆದ್ವಲ್ಲ, ಆ ಚರ್ಚೆಯೂ ಪುಣ್ಯವೇ ಹೌದು ಅಂತ. ಹೌದು ಸರ್. ಯಾಕಂದರೆ ಒಳ್ಳೆ ಕೆಲಸಗಳು ಕೆಲವೊಮ್ಮೆ ಚರ್ಚೆ ಆಗ್ತವೆ, ಆದರೆ ಕಾರ್ಯರೂಪಕ್ಕೆ ಬರೋಕೆ ಆಗೋದಿಲ್ಲ. ಯಾಕಂದರೆ ಕೆಲವೊಬ್ಬರು ಅಷ್ಟೊತ್ತಿಗೆ ಇಲ್ದಂಗೆ ಆಗ್ಬಿಡ್ತಾರೆ. ಹೌದು ಸರ್. ಆದರೆ ಚರ್ಚೆಯೂ ಕೂಡ ಸ್ವಯಂ ಪುಣ್ಯವೇ ಆಗುತ್ತೆ. ಹೌದು. ಹಾಗಾಗಿ ಇವತ್ತು ನೀವು ಮಾಡ್ತಾ ಇರೋ ಈ ನಿರ್ಧಾರ ಅದು ಒಂದು ಪುಣ್ಯವೇ ಹೌದು. ಹಾಗಂತ ಆ ಹೆಣ್ಣಿಗೆ ನೀವು ದ್ರೋಹ ಮಾಡಿದ್ದೀರಿ ಅನ್ಲಿಕ್ಕೆ ಇಲ್ಲಿ ಏನೂ ಕಾರಣ ಇಲ್ಲ. ಇಲ್ಲಿ ಇಲ್ಲ ಸರ್, ಯಾರಿಗೂ ಏನು ದ್ರೋಹ ಮಾಡಿಲ್ಲ ಸರ್. ಅಲ್ಲಿ ಏನೂ ಕಾಣೋದೇ ಇಲ್ಲ ಅಲ್ಲಿ. ಇಲ್ಲ ಸರ್, ಎಂದು ಮಾಡೋದು ಇಲ್ಲ ಸರ್. ಅಲ್ವಾ? ಹಾಗಾಗಿ ರಾಮನ ಉದಾಹರಣೆ ಯಾಕೆ ಕೊಟ್ಟೆ ಅಂದರೆ, ಧರ್ಮದ ಮುಂದೆ ಸಂತಾನಗಳು ಇಲ್ಲ, ಹೆಂಡತಿಯೂ ಇಲ್ಲ, ಯಾವುದೂ ಇಲ್ಲ. ನಿಜ ಸರ್. ಧರ್ಮ ಎಲ್ಲರನ್ನ ಒಳಗೊಳ್ಳಿಸ್ಕೊ ಅಂತ ಹೇಳುತ್ತೆ. ಅದೇ ಧರ್ಮ ಹೇಳುತ್ತೆ ಒಬ್ಬರಿಂದ ಅನೇಕರಿಗೆ ನೋವಾಗ್ತಿದೆ ಅಂದರೆ ಆ ಒಬ್ಬರನ್ನ ತ್ಯಜಿಸು ಅಂತ. ಹೌದು ಸರ್. ನೀವು ಶಾಲೆಯಲ್ಲಿ ಪಾಠ ಮಾಡ್ತಿದ್ದೀರಿ, ಒಬ್ಬ ಹುಡುಗ ಹಿಂದ್ಗಡೆ ಕೂತು ಭಾಳ ತರಲೆ ಮಾಡ್ತಿದ್ದಾನೆ, ತುಂಬ ಎಲ್ಲ ಹುಡುಗರನ್ನು ನಗಿಸಿ ಪಾಠಕ್ಕೆಲ್ಲ ಡಿಸ್ಟರ್ಬ್ ಮಾಡ್ತಿದ್ದಾನೆ ಅಂದಾಗ ಆ ಒಬ್ಬನನ್ನು ಆಚೆ ನಿಲ್ಲಿಸೋದ್ರಿಂದ ಇಡೀ ಮಕ್ಕಳು ಏಕಾಗ್ರತೆ ಬರುತ್ತೆ ಅನ್ನೋದಾದರೆ ಆಕೆ ಆ ಒಬ್ಬನನ್ನು ಆಚೆ ಅಂತ. ಹೌದು ಸರ್, ನಿಜ. ಧರ್ಮ ಇದನ್ನು ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ತಂದೆ ತಾಯಿ ಹಾಗೂ ನಿಮ್ಮ ಬದುಕು ಕೂಡ ಬಹಳ ಮುಖ್ಯವಾಗುತ್ತೆ. ಹೌದು ಸರ್. ಆ ಕಾರಣಕ್ಕೆ ಅಂಥದ್ದೊಂದು ಸರ್ ಅವರು ಲೈಫ್ ಅಲ್ಲಿ ಈ ತರ ನಮ್ನ ಬೆಳೆಸ್ಬೇಕಾದ್ರೆ ನಮ್ನ ಎಷ್ಟ ಅವರು ಹ್ಯಾಪಿಯಾಗಿ ಯಾವುದೇ ಕಷ್ಟ ಬರ್ದೇ ಇರೋ ತರ ಬೆಳೆಸಿರ್ತಾರಲ್ಲ ಸರ್, ಆಫ್ಟರ್ ಮ್ಯಾರೇಜ್ ಏಕ್ದಮ್ ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಡಿಪ್ರೆಸ್ ಅಲ್ಲಿ ಹೋಗ್ಬಿಡುತ್ತೆ ಸರ್. ಸತ್ಯ. ಅದಕ್ಕೆ ಒಂದ್ಸರಿ ಅಂದರೆ ನೀವು ಯಾವಾಗ ನನಗೆ ಅರ್ಥವಾಗುತ್ತೆ, ನನಗೆ ಗೊತ್ತಿಲ್ಲ ನಾಳೆ ನಮ್ಮ ಬದುಕು ಹೇಗೋ ಗೊತ್ತಿಲ್ಲ ಸರ್. ಇವತ್ತು ನಾನು ನಿಮಗೆ ಭಗವಂತ ಹೇಳೋ ಅವಕಾಶ ಕೊಟ್ಟಿದ್ದಾನೆ ಹೇಳ್ತೀನಿ, ನಾಳೆ ನನ್ನ ಬದುಕು ಏನೋ ಗೊತ್ತಿಲ್ಲ. ಅವತ್ತು ನಾನು ನಿಮ್ಮಂಥವ್ರ ಹತ್ರ ನನ್ನ ಬದುಕು ಹಿಂಗಾಗಿದೆ ಅಂತ ಹೇಳ್ಕೊಳ್ಬೋದು. ಏನು ಪರಸ್ಪರ ಒಬ್ರಿಗೊಬ್ರು ಹೇಳ್ಕೊಳ್ಳೋದು ಅದೇ ತಾನೇ ಸಂಬಂಧಗಳು. ಹೌದು ಸರ್. ಇವತ್ತು ನಾನು ಹೇಳ್ಕೊಂಡ್ಬಿಟ್ಟೆ ನಾಳೆ ನನ್ನ ಬದುಕು ಎಲ್ಲ ಚೆನ್ನಾಗಿರುತ್ತೆ ಅಂತ ಇಲ್ಲ. ನಾನು ಎಲ್ರಿಗೂ ಹೇಳ್ತಾ ಇದ್ದೆ, ಇವತ್ತು ನನಗೆ ಹೇಳೋ ಯೋಗ ಬಂದಿದೆ, ಯಾವುದು ಪುಣ್ಯ, ಯಾವುದು ನನ್ನ ಅಧ್ಯಯನದ ಫಲ, ನನ್ನ ಪುಣ್ಯ ಭಗವಂತ ನನಗೆ ಈ ಸ್ಥಾನದಲ್ಲಿ ಕೊಟ್ಟಿದ್ದ. ನಾಳೆ ಏನೋ ನನ್ನ ಬದುಕು ವಿರುದ್ಧ ಆಯಿತು ಅಂದಾಗ ನಂಗೆ ದುಃಖ ಇಲ್ಲ. ಅಯ್ಯೋ ಅವತ್ತು ನಾನು ಹಂಗಿದ್ದೆ, ಇವತ್ತು ಹಿಂಗಾಗ್ಬಿಟ್ಟಿನಿ, ಜನ ಏನಂತರು ಇಲ್ಲ. ನಾನು ಇದನ್ನೂ ಸಂತೋಷಿಸ್ತಾ ಇದ್ದೀನಿ, ಮುಂದೆ ಏನು ಬಂದರೂ ಸಂತೋಷಿಸ್ತೀನಿ. ಯಾಕಂದರೆ ಬದುಕನ್ನು ಬಂದಂತೆ ಸ್ವೀಕರಿಸ್ತೀನಿ, ಆದರೆ ಧರ್ಮವನ್ನು ಬಿಟ್ಟು ಆ ಕಡೆ ಈ ಕಡೆ ಚಲಿಸೋದಿಲ್ಲ. ಧರ್ಮದ ಮುಂದೆ ನನಗೆ ಯಾವ ಸಂಬಂಧಗಳು ಮುಖ್ಯವಲ್ಲ. ಇಲ್ಲ. ಧರ್ಮ ಹೇಳುತ್ತೆ ಎಲ್ಲರನ್ನು ಪ್ರೀತಿಯಿಂದ ಕಾಣು, ನೀನು ₹1 ನಷ್ಟ ಮಾಡಿಕೊಂಡ್ರೂ ಪರವಾಗಿಲ್ಲ, ಎಲ್ಲರಿಗೂ ಸಂತೋಷವನ್ನೇ ಕೊಡು. ಆದರೆ ಇನ್ನೊಬ್ಬರ ಕುತಂತ್ರಕ್ಕೆ ಬಲಿಯಾಗುವುದನ್ನು ಧರ್ಮ ಅಂತ ನಾನು ಹೇಳಲಿಕ್ಕಾಗೋದಿಲ್ಲ. ನಿಮ್ಮ ಒಳ್ಳೆಯತನ ಅವರ ಕುತಂತ್ರದ ಮುಂದೆ ಬಲಿಯಾಯಿತು ಅಂದರೆ ಅದು ಧರ್ಮ ಆಗಲಿಕ್ಕಿಲ್ಲ. ಅವರ ಕುತಂತ್ರ ಬುದ್ಧಿ ಅಂತ ಗೊತ್ತಾಯಿತು, ಒಂದು ಅವರನ್ನು ತ್ಯಜಿಸಬೇಕು, ಇಲ್ಲ ನಾನು ಜಾಗ ಖಾಲಿ ಮಾಡಬೇಕು. ಹೌದಾ ಸರ್? ಅಯ್ಯೋ ಇಲ್ಲ ನಾನು ತುಂಬ ಒಳ್ಳೆಯವನು, ಅದು ಧರ್ಮ ಅಲ್ಲ ಅಂತ. ಹಾಗಾಗಿ ಲೋಕಕ್ಕೆ ಹೆದರಬೇಡಿ, ನಿಮ್ಮ ಸಹೋದ್ಯೋಗಿಗಳಿಗೆ ಹೆದರಬೇಡಿ, ಯಾರೇನಂತಾರೆ ಸಂಬಂಧಿಕರು ಯಾವುದು ಬೇಡ. ಇದು ನಿಮ್ಮ ಬದುಕು. ನಾಳೆ ದಿನ ಯಾವ ಸವಾಸನೂ ಬೇಡ ಅಂತ ಯಾವುದು ಸಮಾಜ ಸೇವೆ ಮಾಡ್ಕೊಂಡು ನಿಮ್ಮ ಹೆಸರನ್ನು ಅಜರಾಮರವಾಗಿಸಿಕೊಳ್ಳೋಕೆ ಅವಕಾಶ ಇದೆ. ಜಾಗ ವಿಶಾಲವಾಗಿದೆ. ಇವತ್ತು ನಾವು ಯಾರ್ಯಾರನ್ನು ಓದುತ್ತಾ ಇದ್ದೀವಿ, ಉದಾಹರಣೆ ಕೊಡ್ತೀವಿ ಪಾಠದಲ್ಲಿ. ಅದೇ ನೀವು ಶಿಕ್ಷಕರು ನಿಂತು ಯಾರು ಮಹನೀಯರನ್ನ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ರಿ ಮಹನೀಯರ ಬಗ್ಗೆ, ಆ ಮಹನೀಯರ ಬದುಕನ್ನು ನೋಡಿದಾಗ ಅವರೆಲ್ಲ ಇಂಥವು ಅನುಭವಿಸಿದ್ ಸಾಕಪ್ಪ ಅಂದಾಗ ಲೋಕವನ್ನೇ ಮನೆ ಅಂದ್ಕೊಂಡ್ಬಿಟ್ರು ಅವರು. ಯಾವಾಗ ಈ 4 ಗೋಡೆಗಳ ಮನೆಯಲ್ಲಿ ನೆಮ್ಮದಿ ಸಿಗ್ತಿಲ್ವೋ ಲೋಕವನ್ನೇ ಮನೆ ಅಂದ್ಕೊಂಡ್ಬಿಟ್ರು, ಅಲ್ಲಿಂದ ಅವರು ಬೇರೆನೇ ಆಗೋದ್ರು. ಹೌದು ಸರ್. ಬುದ್ಧ ಆ ಅರಮನೆಯ 4 ಕಪಿಲ ವಸ್ತುವಿನ ಅರಮನೆಯ 4 ಗೋಡೆಗಳು ಸಾಕು ಅಂತ ಜಗತ್ತನ್ನು ಮನೆ ಅಂದುಕೊಂಡಾಗ ಆತ ಗೌತಮನಾಗಿದ್ದವನು ಭಗವಾನ್ ಆಗೋದ ಒಮ್ಮೆ. ಭಗವಾನ್ ಬುದ್ಧ ಆ 4 ಗೋಡೆಗಳಲ್ಲಿ ಇದ್ದು ಬಿಟ್ಟಿದ್ರೆ ಆತ ಭಗವಾನ್ ಆಗ್ತಿರ್ಲಿಲ್ಲ ಅಂತ. ಯಾರಿಗ್ ಗೊತ್ತು? ಈ ಘಟನೆಗಳೆಲ್ಲ ನಮ್ಮನ್ನ ಆ ಮಹನೀಯರಾಗೋ ಕಡೆ ಕರ್ಕೊಂಡು ಹೋಗ್ತಿದ್ದವೋ ಏನು.
ಹೌದು ವೈಯಕ್ತಿಕವಾಗಿ ಹೇಳಬೇಕಂದ್ರೆ ನನ್ನ ಬದುಕು ಕೂಡ ಅಲ್ಲೆಲ್ಲೋ ಒಂದು, ನಾನು ಹೆಂಗಿದ್ದವನಲ್ಲ, ಅಲ್ಲೆಲ್ಲೋ ಒಂದು ಕಡೆ ಅಂಥದ್ದೇನೋ ಒಂದು ತಿರುವು ಆದಮೇಲೆ ನಾನು ಈ ಕಡೆ ಬಂದೆ. ನಾನು ಹೌದು ಆಗ ನೋಡಿದ್ರೆ ಬಹಳ ತುಂಟ ಹುಡುಗ. ನಾನು ಹೇಳಿದ್ನಲ್ಲ, ಲಾಸ್ಟ್ ಬೆಂಚಲ್ಲಿ ಒಬ್ಬನನ್ನು ಆಚೆ ಇಡೋದು ಅನ್ನೋದು, ಆ ಹುಡುಗ ನಾನೇ ಆಗಿದ್ದೆ. ಹಾ ಸರ್. ಹಾಗೂ ಒಮ್ಮೆ ಸಂತೆಯಲ್ಲಿ ಕಳ್ಳತನ ಮಾಡಿ ಸಿಗಾಕೊಂಡಿದ್ದೆ ಕೂಡ. ಹಾ ಆದರೆ ಬದುಕಲ್ಲಿ ಒಂದು ಯಾವುದೋ ಘಟನೆ ನಡೆಯುತ್ತೆ, ಅದಾದ ಮೇಲೆ ನೀವು ಯಾರು ಅಂತ ನಿಮ್ಗೆ ಅರ್ಥವಾಗುತ್ತೆ. ಆವಾಗ ಹೊರಗಿನ ದೇವಸ್ಥಾನಗಳು, ವಿಗ್ರಹಗಳು, ಮಂದಿರಗಳು, ಚರ್ಚ್ಗಳು, ಇದು ಯಾವುದಕ್ಕೂ ಅರ್ಥ ಇಲ್ಲ. ಒಳಗಡೆನೆ ಒಂದು ದೊಡ್ಡ ಪರಿವರ್ತನೆ ಆಗಲಿಕ್ಕೆ ಶುರುವಾದಾಗ ಹಾ ಸರ್. ಅಲ್ಲಿಂದ ಒಬ್ಬ ಮನುಷ್ಯ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವುದೇ ನಿಜವಾದ ಧ್ಯಾನ, ತನ್ನನ್ನು ತಾನು ಅರಿಯುವುದೇ ನಿಜವಾದ ಬದುಕಿನ ಸಾರ್ಥಕತೆ. ಅಲ್ಲೀಗ ನಾನು ಹೆಂಡತಿ ಅರ್ಥ ಮಾಡಿಕೊಂಡು, ಮಕ್ಕಳನ್ನ ಯಾರನ್ನ ಅರ್ಥ ಮಾಡಿಕೊಂಡ್ರು ಇವತ್ತು ಸಂಜೆ ಅರ್ಥ ಮಾಡಿಕೊಂಡೆ, ನಾಳೆ ಬೆಳಿಗ್ಗೆ ಮತ್ತೇನೋ ಬೇರೆ ಚಾಪ್ಟರ್ ಅದು. ಹೌದು ಹೌದು ಸರ್. ಅಯ್ಯೋ, ಮತ್ತೆ ಇದೇನಪ್ಪ ಇದು? ಇಲ್ಲ, ಅವರು ಚಂಚಲರು. ಇವತ್ತು ನಿಮಗೆ ಒಂಥರ ಕಂಡ್ರೆ ನಾಳೆ ಇನ್ನೊಂಥರ ಕಾಣ್ತಾರೆ. ಹಾಗಾಗಿ ಅವರಿವರನ್ನು ಅರ್ಥ ಮಾಡ್ಕೊಳ್ಳೋದನ್ನು ನಿಲ್ಲಿಸು, ನಿನ್ನನ್ನು ನೀನು ಅರ್ಥ ಮಾಡ್ಕೋ. ಅವರು ಬದಲಾವಣೆ ಆಗೇ ಆಗ್ತಾರೆ, ನೀನು ಅವರ ಬದಲಾವಣೆಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದನ್ನು ನೀನು ಮೊದಲು ಕಂಡುಕೊಳ್ಳು. ಹೌದು ಸರ್. ಇಲ್ಲ ಅಂದರೆ, ಅಯ್ಯೋ ನೋಡಿ ಸರ್, ನೆನ್ನೆ ಹಂಗಿದ್ಲು ಸರ್, ಇವತ್ತು ಹಿಂಗಾಗ್ಬಿಡ್ಲು ಸರ್, ಯಾಕೆ ಸರ್? ಆಕೆ ಹಂಗೆ ಆಗ್ತಾಳಪ್ಪ, ಆಕೆ ಹಂಗಂಗೆ ಆದ್ಲು ಅಂತಿದೆಯಲ್ಲ, ಆ ಹಂಗಂಗಾಗಿದ್ದನ್ನು ತಗೊಳ್ಳೋ ಬುದ್ಧಿವಂತಿಕೆ, ತಗೊಳ್ಳೋ ಪ್ರಬುದ್ಧತೆ ನಿನಗಿಲ್ಲ, ಅದಕ್ಕೆ ನೀನು ಅಳ್ತಾ ಇದೀಯ. ಹೌದು ಸರ್. ಯಾಕಂದರೆ ನಾವು ಭ್ರಮೆಯಲ್ಲಿ ಇರ್ತೀವಿ, ಅಯ್ಯೋ ಮದುವೆ ಆಗ್ತಿದ್ದೀವಿ, ಸಾಯೋವರೆಗೂ ಹಿಂಗೆ ಇರ್ತೀವಿ ಅಂತ. ಇಲ್ಲ, ಅವು ಲೌಕಿಕವಾಗಿ ಅವರು ಹೆಣ್ಣವ್ರು ಎಣ್ಣೆ ಎಳ್ಕೊಂಬತ್ತಾರೆ, ಗಣ್ಣವ್ರು ಗಂಡು ಎಳ್ಕೊಂಬತ್ತಾರೆ, ಏನೋ ಒತ್ತಾಯಕ್ಕೆ ಮೇಲ್ನೋಟಕ್ಕೆ ಪ್ರೀತಿ ಅನಿಸುತ್ತೆ, ಬಟ್ ಅಲ್ಲಿಂದ ಶುರುವಾಗುತ್ತೆ ನಿಜವಾದ ಸಂಘರ್ಷ. ಹೌದು ಸರ್, ನಿಜ. ಹಾಗಾಗಿ ಸಂಸಾರವನ್ನು ನಾನು ವಿರೋಧಿಸ್ತಾ ಇಲ್ಲ, ಅಥವಾ ಸಾಂಸಾರಿಕ ಜೀವನವನ್ನು ವಿರೋಧಿಸ್ತಾ ಇಲ್ಲ. ಆದರೆ ಅದರಿಂದ ಆಚೆಗೆ ಒಂದು ಸತ್ಯ ಇದೆ, ಏನಂದರೆ ಯಾರಿಗೋಸ್ಕರ ಯಾರೂ ಬಂದಿಲ್ಲ, ಎಲ್ಲರೂ ಅವರವ್ರ ಪ್ರಾರಬ್ಧ ಕಳೆಯೋಕೆ ಇಲ್ಲಿ ಬಂದಿದ್ದಾರೆ. ಹೌದು ಸರ್. ಆಗಿರ್ಬೇಕಾದ್ರೆ ಅವ್ನು ನನ್ನಂಗಿರಲಿ, ಅವ್ನು ನನ್ನಂಗೆ ಆಲೋಚನೆ ಮಾಡಲಿ, ಅವ್ನು ನಾನು ಹೇಳ್ದಂಗೆ ಕೇಳಲಿ, ಸುಳ್ಳವೆಲ್ಲ. ಅದಕ್ಕೆ ಮಹನೀಯರು ಏನು ಹೇಳ್ಬಿಟ್ರು ನೋಡ್ರಪ್ಪ, ನಾನು ಹೇಳೋದು ಹೇಳ್ತೀನಿ ಕೇಳಿ ಅಂತ ನಾನು ನಿಮಗೆ ಒತ್ತಾಯ ಮಾಡಲ್ಲ ಅಂದ್ಬಿಟ್ರು ಅವ್ರು. ಯಾಕೆಂದ್ರೆ ಅವ್ರಿಗೆ ಸತ್ಯ ಗೊತ್ತಿತ್ತು, ನಾನು ಹೇಳಿದ್ದು ಕೇಳ್ತಾರೆ ಅಂದ್ಕೊಂಡು ಪ್ರವಚನ ಮಾಡಿದ್ರೆ ಅವನಿಗಿಂತ ದಡ್ಡ ಇನ್ನೊಬ್ಬಿಲ್ಲ. ಹೇಳುವುದು ಧರ್ಮ, ಹೇಳುವುದು ಒಳ್ಳೇದು ಹೇಳಬೇಕು, ಅದು ಹೇಳಿ ಅಷ್ಟೇ. ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಯಾಕಂದರೆ ತಗೊಳ್ಳುವ ಜೀವ ಸ್ವಭಾವ ಇದ್ದರೆ ತಗೊಳ್ತಾನೆ, ಅವನೇನೋ ಬಗಳು ತಂದ್ಕೊಳೋ ಅಂದ್ಕೊಳ್ಳು. ಯಾಕಂದರೆ ಪ್ರವಚನದಲ್ಲಿರುವ 100 ಜನರಲ್ಲಿ 100 ಜನ ಪ್ರವಚನ ಕೇಳಲಿಕ್ಕೆ ಬಂದಿದ್ದಾರೆ ಅಂತ ಏನಿಲ್ಲ. ಇಲ್ಲ, ಯಾರೋ ಫ್ರೆಂಡ್ ಕರ್ಕೊಂಬಂದು ಅದಕ್ಕೆ ಬಂದು ಕೂತಿನ್ನೋರು ಇರ್ತಾರೆ ಅಲ್ವಾ? ಹಾಗಾಗಿ ಇಂಥ ಪರಿಸ್ಥಿತಿಯಲ್ಲಿ ಒಂದು ಸಮಾಧಾನವಾಗಿ, ಸರಿ ನಾನು ಏನು ನಿರ್ಧಾರ ತಗೊಳ್ಬೇಕು ಅನ್ನೋದಕ್ಕೆ ನಿಮಗೊಂದು ಸ್ಪಷ್ಟತೆ ಸಿಕ್ತು. ಮತ್ತು ನಿರ್ಧಾರ ಅಷ್ಟೇ ಅಲ್ಲ, ಅದು ಯಾಕೆ ಅಂತಲೂ ಬಿಡಿಸಿ ಹೇಳಿದ್ದೀನಿ ನಾನು. ಹಾಗಾಗಿ ಮಾತಾಪಿತೃಗಳ ವಿಚಾರದಲ್ಲಿ ನಿನ್ನ ಮಕ್ಕಳ, ನಿನ್ನ ಹೆಂಡತಿಯ, ಇವರ ಈ ಅಹಂಭಾವನೆಗಳು ನಿನ್ನ ತಂದೆ ತಾಯಿಯ ನೆಮ್ಮದಿಗೆ ಅಡ್ಡಿ ಬರ್ತಿದ್ದಾವೆ ಅಂದರೆ, ಈ ತಂದೆ ತಾಯಿಗಳ ನೆಮ್ಮದಿಗೋಸ್ಕರ ಏನನ್ನು ಬೇಕಾದರೂ ತ್ಯಜಿಸೋದೇ ಒಬ್ಬ ಮಗನಾಗಿ ನಿಮ್ಮ ಧರ್ಮವಾಗುತ್ತೆ. ಅದನ್ನು ಮಾಡಿ ಆ ವಿಚ್ಛೇದನದ ಮಾತನ್ನು ಸುಮ್ಮನೆ ಹೇಳಿ, ಅಲ್ಲಿಂದ ನೋಡಿ ನಿಜವಾದ ಪರಿವರ್ತನೆ ಶುರುವಾಗುತ್ತೆ. ಹೌದು ಸರ್. ಓ ಬಿಡು, ಈತ ಹಿಂಗೆ ಇರ್ತಾನೆ, ನಾನು ಹಿಂಗೆ ಇರ್ಬೋದು ಅಂದ್ಕೊಂಡ್ಬಿಡ್ತಾರೆ ಬೇಕಾರೆ. ಅದು ನಿಜ ಸರ್. ಈಗ ನಾನು ಅದನ್ನೇ ಮಾಡ್ತಾ ಹೋದ್ರೆ ಹೆಂಗಾದ್ರೂ ನನ್ನ ಕಡೆ ಬಂದೇ ಬರ್ತಾನೆ. ಅವಶ್ಯಕತೆ ಇದೆ, ನಮ್ಮ ಅವಶ್ಯಕತೆಯನ್ನೇ ಮಿಸ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಜಾಸ್ತಿ. ಅಷ್ಟು ಮಾಡಿ ನೀವೇ ಫೋನ್ ಮಾಡ್ತೀರಾ, ಮುಂದಿನ ಫೆಬ್ರವರಿ ಅಷ್ಟರಲ್ಲಿ ನಿಮಗೆ ಮತ್ತೆ ಫೋನ್ ಸಿಗುತ್ತೆ. ಮತ್ತೆ ಅವತ್ತು ಸಂಪೂರ್ಣ ಎಲ್ಲ ಸರಿ ಹೋಗಿರುತ್ತೆ ಅನ್ನೋದಕ್ಕಿಂತ ನಿಮಗೆ ಸ್ಪಷ್ಟ ದಾರಿ ಕಂಡಿರುತ್ತೆ ಅಷ್ಟೊತ್ತಿಗೆ. ಭಗವಂತ ನಿಮ್ಮನ್ನು ಕಾಪಾಡಲಿ. 4 ಜನಕ್ಕೆ ವಿದ್ಯೆ ಹೇಳೋರು ನೀವು ನಂಬಿ ನನ್ನ ಹತ್ರ ಹೇಳ್ಕೊಂಡ್ರಿ, ನಾನು ನಿಮಗೆ ಶರಣು. ನನಗೂ ಕೂಡ ನನ್ನ ಲೈಫಲ್ಲಿ ನಾನು ಎಷ್ಟೋ ಸಿಕ್ಕಾಪಟ್ಟೆ ಡಿಪ್ರೆಷನ್, ಆಮೇಲೆ ಗೊಂದಲಗಳಿಗೆ ಬಹಳ ಹೋಗಿದೆ ಸರ್. ಈ ನಿಮ್ಮ ಮಾತುಗಳನ್ನ ಕೇಳಿ ಆಲ್ಮೋಸ್ಟ್ ಒಂದು 80 to 90% ನಾನು ಇಂಪ್ರೆಸ್ ಆಗಿದ್ದೇನೆ. ನಾವಿಬ್ರು ಮಾತಾಡಿರೋದನ್ನ ಇಯರ್ಫೋನ್ ಹಾಕೊಂಡು ಮತ್ತೆ ಕೇಳಿ, ಏಕಾಂತದಲ್ಲಿ ಕೇಳಿ, ನಿಮಗೆ ಇನ್ನೂ ದೊಡ್ಡ ಸ್ಪಷ್ಟತೆ ಸಿಗುತ್ತೆ. ಓಕೆ ಸರ್, ಧನ್ಯವಾದ. ಇಲ್ಲಿವರೆಗೂ 1 ಗಂಟೆ ನನ್ನ ಜೊತೆ ಸ್ಪೆಂಡ್ ಮಾಡಿದ್ದಕ್ಕೆ ನಿಮಗೆ, ನಿಮ್ಮ ಈ ಒಂದು ಒಳ್ಳೆ ಮಾತುಗಳಿಗೆ ನಾನು ಯಾವಾಗಲೂ ಚಿರಋಣಿ ಸರ್. ಅಯ್ಯೋ, ದೊಡ್ಡ ಮಾತು, ನೀವು ದೊಡ್ಡವರಿದ್ದೀರಿ. ನನಗೆ ಮಾತಿನ ಮಧ್ಯೆ ನಮ್ಮ
ಪ್ರವಚನದ ಮಧ್ಯೆ ಏನಯ್ಯ ಬಾರಯ್ಯ ಹೋಗಪ್ಪ ಅಂತ ಹೇಳಿ ರೂಢಿ, ಅದು ಅನ್ಯತಾ ಭಾವಿಸಬೇಡಿ. ನಾನು ಏನಿಲ್ಲ ಸರ್, ಗೌರವ ಏನಿಲ್ಲ ಸರ್, ಸಮೇತ ನೀವು ಹಾಗೆ ಹೇಳಿದ್ದೆ. ಯಾಕಂದ್ರೆ ಗುರುಗಳು ಸರ್, ಗುರುಗಳು ದೊಡ್ಡವ್ರ ನಮ್ಮ ಮಕ್ಕಳಿಗೆ ನಾನು ಯಾರನ್ನಾದ್ರೂ ನಾನು ಹಾಗೆ ಮಾತಾಡ್ಸೋದು. ಅಯ್ಯ ಹೌದು. ಎಂದರೆ ಸ್ವರ್ಗ, ಎಲುವೋ ಎಂದರೆ ನರಕ. ಅಷ್ಟೇ ಸರ್, ಅಷ್ಟೇ. ಅಯ್ಯ ಅಂತೀನಿ ನಾನು ಎಲ್ರನ್ನು. ಏನಯ್ಯ ನೀನು ಅಜ್ಜನ್ನು ನಾನು ಹಂಗೆ ಅಂದಿದ್ದೀನಿ. ಯಾಕಂದರೆ ಆ ಎದುರುಗಡೆ ಇರೋರಿಗೆ ಗೊತ್ತು ಅದು ಸಿಂಗ್ಯುಲರ್ ವರ್ಡ್ ಅಲ್ಲ, ಅವ್ರ ನಮ್ಮ ಮೇಲಿನ ಪ್ರೀತಿಗೂ ಅಥವಾ ನಮ್ಮ ಮೇಲಿನ ಕಾಳಜಿಗೂ ಅದೊಂದು ಶಿಕ್ಷಣ ಅಂತ ಅಷ್ಟೇ ಅದು ಕಾಳಜಿ ಸರ್, ಅಷ್ಟೇ ಕಾಳಜಿ. ಅಲ್ವಾ? ಒಬ್ಬರಿಗೆ ತಿಳಿ ಹೇಳುವಂತಹ ಒಂದು ಮನೋಭಾವನೆ ಸರ್ ಅದು. ಅಷ್ಟೇ. ನೀವು ಅನ್ಯತಾ ಭಾವಿಸ್ಬೋದು ಬೇಡ. ಹಿರಿತನದ ಮಾತು ಸರ್ ಅದು. ಹಿರಿತನದ ಮಾತು ತರ ಅನುಭವದ ಮಾತು. ಅಯ್ಯೋ ಅಷ್ಟೇ. ನಿಮ್ಮ ದೊಡ್ಡ ಮಾತು. ನಿಮ್ಗೆ ಒಳ್ಳೇದಾಗಲಿ. ನನ್ನ ಇಚ್ಛೆ ಇಷ್ಟೇ, ಈ 4 ತಿಂಗಳು ಯಾಕೆ ಸಮಯ ಕೊಟ್ಟಿದ್ದೀನಿ ಅಂದರೆ ಅದು ಮತ್ತೆ ಜೀವ ತೆಗೆದುಕೊಂಡು ಮತ್ತೆ ನಿಮ್ಮ ಇಚ್ಛೆಯಂತೆ ಆಗುವ ಚಿಕ್ಕ ಸೂಚನೆಯಂತೂ ನನಗೆ ಕಾಣ್ತಾ ಇದೆ. ಒಂದು ವೇಳೆ ಆಗಲಿಲ್ಲ ಅಂದರೂ ಅದಕ್ಕೇನು ಮಾಡಬೇಕು ಅಂತಲೂ ನಾನು ಹೇಳಿದ್ದೀನಿ. ಬಟ್ ಈ 4 ತಿಂಗಳು ನೀವು ಹೇಳ್ಬೋದು 5 ವರ್ಷ ಅದನ್ನೇ ಮಾಡಿದ್ದೀನಿ ಸರ್ ಅಂತ. ಇಲ್ಲಿಂದ ಈಚೆಗೆ, ಯಾಕಂದರೆ ಇಲ್ಲಿ ಕೃಷ್ಣ ಸನ್ನಿಧಿಗೆ ಬಂದಿದ್ದು, ಇಲ್ಲಿಂದ ಈಚೆಗೆ 4 ತಿಂಗಳು ಬೇರೆ, ಇಂದಿನ 5 ವರ್ಷ ಬೇರೆ. ಹಾ ಸರ್, ಪ್ರಯತ್ನ ಮಾಡಿ. ನೀವೇ ಫೋನ್, ಯಾವ ಅಹಂಕಾರವೂ ಇಲ್ಲ, ನಾನೇಗೆ ಮಾಡಬೇಕು ಇಲ್ಲ. ಈ 4 ತಿಂಗಳು ನೀವು ಪ್ರಯತ್ನ ಮಾಡಿದ ಆ ಒಂದು ಪ್ರತಿಯೊಂದು ಸಾಕ್ಷಿಯನ್ನು ಸುಮ್ಮನೆ ಸೈಡಲ್ಲಿ ಇಟ್ಕೊಂಡಿರಿ ಅಷ್ಟೇ. ಓಕೆ ಸರ್. ಮುಂದಿಂದು ಆಯ್ತು ಸರ್. ಕೃಷ್ಣನೇ ದಾರಿ ತೋರ್ತಾನೆ. ಇನ್ನೊಮ್ಮೆ ನನ್ನ ಜೊತೆ ಮಾತಾಡುವ ಅವಕಾಶ ಅನ್ನೋದಕ್ಕಿಂತ ಅಂಥದ್ದೊಂದು ಸನ್ನಿವೇಶ ಬರಲಿ, ಅಷ್ಟೊತ್ತಿಗೆ ನಿಮ್ಮ ಗೊಂದಲಗಳೆಲ್ಲ ಪೂರ್ಣವಾಗಿ, ನಿಮ್ಮ ತಂದೆ ತಾಯಿಗೆ ಇದರಿಂದ ಸ್ವಲ್ಪ ದುಃಖ ಅನ್ನಿಸಬಹುದು, ಆದರೆ ನೀವು ತೆಗೆದುಕೊಂಡಿರೋ ನಿರ್ಧಾರ ಸರಿಯೇ ಇರುತ್ತೆ. ಅದರ ಬಗ್ಗೆ ದುಃಖ ಬೇಡ ಅಥವಾ ಗೊಂದಲ ಬೇಡ ಅಥವಾ ಸೆಕೆಂಡ್ ಥಾಟೇ ಬೇಡ. ಇಲ್ಲ, ನೀವೀಗ ತಗೊಂಡಿದ್ದೀರಾ ಅಷ್ಟೇ. ನಾಳೆ ಬೆಳಿಗ್ಗೆನೆ ಏನೋ ರಾತ್ರಿ ಕಾರ್ಯಕ್ರಮ ಕೇಳಿದೆ ಕಣಪ್ಪ, ನೀನು ಏನೇ ಅವ್ರು ಹಂಗೆ ಹೇಳ್ಬಿಟ್ರು ಬಿಟ್ಬಿಟ್ರೆ ಅದು ಹೆಂಗಾಗುತ್ತೆ ಅಂತ ಹೇಳ್ಬೋದು. ರಾತ್ರಿಗೆ ಓಕೆ ಫೈನ್ ಅಂದ್ಕೊಂಡಿರ್ತೀವಿ, ಬೆಳಿಗ್ಗೆ ಇನ್ಯಾರು ಹೇಳಿದಾಗ ಹೌದಲ್ವಾ ಅನ್ಸ್ಬಿಡುತ್ತೆ ಒಂದ್ಸಲಿ. ಹಾ ಸರ್, ನಾವು ಒಂದಕ್ಕೆ ಬದ್ಧರಾಗಿರ್ಬೇಕು ಹೌದು ಸರ್. ಅಲ್ವಾ? ನಿಮ್ಗೆ ಒಳ್ಳೇದಾಗಲಿ. ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಸರ್. ನಾನ್ ಮಾಡೋ ಕೆಲಸ ನನ್ನ ಪ್ರಕಾರ ಅದು ಸರಿನೋ ತಪ್ಪು ಅಂತ ನನ್ಗೆ ಗೊತ್ತಿರ್ತಿಲ್ಲ. ಆ ಸರಿ ತಪ್ಪುಗಳನ್ನ ತಿಳಿಸಿ ಹೇಳಿದ್ರಿ, ಅಷ್ಟು ಸಾಕು. ನಿಮ್ಗೆ ಒಳ್ಳೇದಾಗಲಿ, ಶುಭವಾಗಲಿ. ಈಶ್ವರ ನೋಡಿ, ಇಂತಹ ವಿಚಾರಗಳು ಬಂದಾಗ ಯಾವುದೇ ಕಾರಣಕ್ಕೂ ಆ ಹೆಣ್ಮಗಳನ್ನು ದ್ವೇಷಿಸ್ತಾ ಇಲ್ಲ. ನನಗೆ ವೈಯಕ್ತಿಕವಾಗಿ ನನಗೆ ನನ್ನ ಸುತ್ತಮುತ್ತನ ಬಗ್ಗೆನೇ ಪ್ರೇಮವೂ ಇಲ್ಲ, ದ್ವೇಷವೂ ಇಲ್ಲ. ಇನ್ನು ಆ ಹೆಣ್ಮಗಳ ಬಗ್ಗೆ ನಾನೇನೇ ಹೇಳಿ. ಆದರೆ ಆ ಹೆಣ್ಣು ಮಗಳ ವರ್ತನೆ ಇವರು ಹೇಳಿರೋ ಥರ ಸತ್ಯವೇ ಆಗಿದ್ದರೆ ಅದು ಅಕ್ಷಮ್ಯ. ನೋಡಿ, ತಂದೆ ತಾಯಿಯನ್ನು ನೀವೆಷ್ಟೇ ಪ್ರೀತಿಸಿ, ಆದರೆ ಮದುವೆಯ ನಂತರ ಅತ್ತೆ ಮಾವನೇ ತಂದೆ ತಾಯಿಯ ಸಮಾನರಾಗಬೇಕು. ಹಂಗೂ ಅಲ್ಲೇನೋ ದೋಷಗಳಿದ್ದಾವೆ. ಅತ್ತೇನೋ ಹೊರಟು ಮಾತಾಡ್ತಾರೆ, ಅವರು ಯಾಕೋ ಹಂಗಂತಾರೆ ಹಿಂಗಂತಾರೆ. ನಿಮಗೆ ಇಷ್ಟ ಇಲ್ಲ ಮಗನನ್ನು ನೀವು ದೂರ ಮಾಡಲಿಕ್ಕೆ ಅದು ಸರಿಯಲ್ಲ. ಅದು ಇಲ್ಲ, ನಂಗೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಇರ್ಲಿಕ್ಕಲ್ಲ, ನಾವು ಬೇರೆ ಹೋಗೋಣವ. ಅರೆ, ಇರೋ ಒಬ್ಬ ಮಗ ನೀವು ಕರ್ಕೊಂಡು ಬೇರೆ ಹೋಗ್ಬಿಟ್ರೆ ಅವ್ರ ಕತೆ ಏನಾಗಬೇಕು? ಏನು ನಿಮಗಿರೋ ಯೌವನ ಹೆಂಗೆ ಇರುತ್ತಾ? ಇಲ್ಲ, ಸುಕ್ಕಾಗುತ್ತೆ. ನೀವು ಬೀಳ್ತೀರಾ, ನಿಮಗೂ ಮಕ್ಕಳಿದ್ದಾವೆ. ಕೇಳಿಸ್ಕೊಳ್ಳಿ, ನಿಮ್ಮ ಚರ್ಮವೂ ಸುಕ್ಕಾಗುತ್ತೆ. ನಿಮ್ಮಿಂದಲೂ ಹೊರಟು ಮಾತುಗಳು ಆಚೆ ಬರೋ ದಿನ ಬರ್ತವೆ. ಅವತ್ತು ನಿಮ್ಗೆ ಅನ್ನ ಹಾಕಬೇಕಾದವರು ನೀವು ಹೊರಟು ಮಾತಾಡ್ತೀರಾ ಅಂತ ನಿಮ್ಮನ್ನು ಬಿಟ್ಟು ಹೋದರೆ ನಿಮಗೇನಾಗುತ್ತೆ ನೋವು? ಆದಷ್ಟು ನಾನು ಹೇಳೋದು, ಒಂದು ಕುಟುಂಬದಲ್ಲಿ, ಸಂಸ್ಕಾರವಂತ ಕುಟುಂಬದಲ್ಲಿ ಬೆಳೆದಿರೋರಾದಾಗ ಹೆಂಡತಿ ಗಂಡ ಇಬ್ಬರು ದುಡಿಬೇಕು ಅನ್ನೋ ಸ್ಥಿತಿ ಇದ್ದರೆ ದುಡಿರಿ, ಆಯಿತು, ತಪ್ಪಿಲ್ಲ. ಆದರೆ ಮದುವೆಗೆ ಮುಂಚೆನೇ ಮಾತಾಡ್ಕೊಳ್ಳಿ. ನೋಡಿ, ನಮ್ಮ ತಂದೆ ತಾಯಿನ ಹೀಗಿಬ್ಬರೂ ಸೇರಿ ನೋಡ್ಕೊಳ್ಬೇಕು. ಏನೋ ನಮ್ಮ ತಾಯಿಯಿಂದ ಒಂದು ಮಾತು ಬಂದರೂ ನಾನು ನಿನ್ನ ಜೊತೆ ಇದ್ದೀನಿ, ಯೋಚನೆ ಮಾಡಬೇಡ. ನನಗೆ ನಿನ್ನ ತಂದೆ ತಾಯಿ ಬೇರೆ ಅಲ್ಲ, ನನ್ನ ತಂದೆ ತಾಯಿ ಬೇರೆ ಅಲ್ಲ. ಈಗ ನೀನು ನನ್ನ ಮನೆಗೆ ಸೊಸೆಯಾಗಿ ಬರ್ತಾ ಇದೀಯಾ, ಏನೋ ನಮ್ಮ ತಾಯಿ ಒಂದು ಮಾತು ಅಂದರು, ಅವಾಗ ನನಗೆ ಹೇಳು, ನಾನು ನಿನಗೆ ಸಂತೈಸ್ತೀನಿ, ನಾನು ನಿನ್ನ ಜೊತೆ ಇರ್ತೀನಿ. ಆದರೆ ನಾನು ಕೆಲಸ ಅಂತ ನಾನೊಂದು ಕಡೆ ಹೋಗೋದು, ನೀನು ಬೇಜಾರು ಮಾಡ್ಕೊಂಡು ನೀನೊಂದು ಕಡೆ ಹೋಗೋದು ಇಲ್ಲ. ಇಂಥದ್ದಾದರೆ ನನಗೆ ಈ ಮದುವೆನೇ ಬೇಡ, ಮೊದಲೇ ಹೇಳಿಬಿಟ್ಟಿರ್ತೀನಿ. ಹೀಗೆ ಡೇರಿಂಗ್ ಆಗಿ ಮೊದಲೇ ಮಾತಾಡ್ಕೊಳೋಕ್ಕಾಗಲ್ವಾ? ಆಗುತ್ತೆ, ಬಟ್ ಎಲ್ಲಿ ಸಂಬಂಧಗಳು ಹೋಗ್ಬಿಡ್ತಾವೋ ಅಂತ ಮಾತಾಡ್ಕೊಂಡಿರಲ್ಲ. ಆಮೇಲೆ ಇಲ್ಲಿ ಬಂದು
ದುಃಖ ಪಡ್ತಾ ಇರ್ತಾರೆ ಅಲ್ವಾ? ಹಾಗಾಗಿ ಮದುವೆ ಅನ್ನೋದು ಆತರವಾಗಿ ಅಯ್ಯೋ ಹಿರಿಯರು ಹೇಳ್ಬಿಟ್ರು ನಾವು ಆಗ್ಬಿಟ್ಟು ಹಂಗಲ್ಲ. ಕಾಲ ಬದಲಾಗಿದೆ. ನೀವು ಮಾತಾಡ್ಕೊಳ್ಳಿ. ಇಲ್ಲ ನಮ್ಮ ಅಪ್ಪ ಅಮ್ಮನ ಮನೇಲಿ ನಾನು ತುಂಬ ಏನು ಮಜವಾಗಿ ಬೆಳೆದವಳು, ನಾನು ತುಂಬ ಆರಾಮಾಗಿ ಶ್ರೀಮಂತಿಕೆಯಲ್ಲಿ ಬೆಳೆದವಳು, ನಿಮ್ಮ ಮನೆಗೆ ಬಂದು ಕಸ ಗುಡಿಸೋದು ಅದು ನಂಗೆ ಅದೆಲ್ಲ ಬರಲ್ಲಪ್ಪ. ನೀವಿರೋದು ನೀವು ಹೇಳಿ, ಅವ್ರಿರೋದು ಅವ್ರು ಹೇಳಿ, ಹೊಂದಾಣಿಕೆ ಆದರೆ ಓಕೆ. ಇಲ್ಲಿ ಏನಾಗ್ಬಿಟ್ಟಿರುತ್ತೆ, ಈಗ ಕಾಲೇಜ್ ಟೈಮಲ್ಲೇ ನೀವೇ ಪ್ರೀತಿ ಮಾಡ್ಕೊಂಡು ನೀವೇ ಮಾತಾಡ್ಕೊಳ್ಳೋದು ಇದು ಒಳ್ಳೇದಲ್ಲ. ಹಿರಿಯರೆಲ್ಲ ಗೊತ್ತು ಮಾಡಿ ಆದಮೇಲೆ ನಿಮ್ಮಿಬ್ಬರನ್ನು ಮಾತಾಡ್ಕೊಳ್ಳಿಕ್ಕೆ ಬಿಟ್ಟಾಗ ನೀವಿಬ್ಬರು ಮಾತಾಡಿ. ನಮ್ಮನೆ ಪರಿಸ್ಥಿತಿ ಹೆಂಗಿದೆ, ನಿಮ್ದು ಹಿಂಗಿದೆ, ಇರಲಿ ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ. ಹಂಗಿದ್ರೆ ಓಕೆ, ಅದ್ಭುತ. ಇಲ್ಲಪ್ಪ ನಾವು ತುಂಬ ಚೆನ್ನಾಗಿ ಬೆಳೆದವರು, ನಿಮ್ಮ ಮನೆಗೆ ಬಂದು ನಾನು ಅದನ್ನೆಲ್ಲ ಮಾಡ್ಲಿಕ್ಕೆ ತಯಾರಿಲ್ಲ ಹೇಳ್ಬಿಡಿ. ಮೊದಲೇ ಪುಣ್ಯ ಅವ್ರ ಮನೇನಾದರೂ ಉಳ್ಕೊಳ್ಳಿ. ಮೊದಲು ಹೂ ಅಂದ್ಬಿಟ್ಟು ಆಮೇಲೆ ಇಲ್ಲ ನಾವಿಬ್ಬರು ಸಪ್ರೇಟ್ ಬದುಕಬೇಕು, ಅಪ್ಪ ಅಮ್ಮನ ಜೊತೆ ಬದುಕೋಕೆ ನನಗಿಷ್ಟ ಇಲ್ಲ, ಅಥವಾ ನಿನ್ನ ಅಪ್ಪ ಅಮ್ಮನ ಜೊತೆ ನಾನು ಇರಲ್ಲ, ಹಿಂಗೆ ಅಂದ್ಬಿಟ್ರೆ ಆ ಹುಡುಗನ ಕತೆ ಏನಾಗ್ಬೇಕು ಮತ್ತೆ? ಇಲ್ಲಿ ಹುಡುಗಿಗೂ ಹೆಣ್ಮಗಳಿಗೂ ಅನ್ಯಾಯ ಆಗಿರೋದಿದೆ. ಬಟ್ ಈ ಪ್ರಕರಣದಲ್ಲಿ ಈ ಕಥೆಯಲ್ಲಿ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಒಳ್ಳೆಯದಾಗಲಿ. ಧರ್ಮ ಯಾವ ಕಡೆ ಇದೆಯೋ ಅಲ್ಲಿ ಗೆಲುವು ಸಿಗಲಿ, ಅದು ಅತಿ ಶೀಘ್ರವಾಗಿ ಸಿಗಲಿ. ಆ ತಂದೆ ತಾಯಿಗಳಿಗೆ ಅವರ ಜೀವನದ ಕೊನೆಯ ಕ್ಷಣದವರೆಗೂ ಮಗನ ಪ್ರೀತಿ ಸಿಗಲಿ. ಎಂಥ ಒಳ್ಳೆ ಮಗ, ಎಲ್ಲ ಒಳ್ಳೆಯದಾಗುತ್ತೆ. ಶುಭವಾಗಬೇಕು, ಶುಭವಾಗಲಿ.